ನಮಸ್ಕಾರ. ಅಲೈನ್ ಬುಕ್ಸ್ಗೆ ಸ್ವಾಗತ. ಈ ತ್ವರಿತ ಪಾಠದಲ್ಲಿ ನೀವು ಅಲೈನ್ ಬುಕ್ಸ್ ಅನ್ನು ಹೇಗೆ ಪ್ರಾರಂಭಿಸಬಹುದು ಎಂಬುದನ್ನು ನೋಂದಣಿಯಿಂದ ನಿಮ್ಮ ಖಾತೆಗೆ ಲಾಗಿನ್ ಮಾಡುವವರೆಗೆ ನಾನು ನಿಮಗೆ ವಿವರವಾಗಿ ತೋರಿಸುತ್ತೇನೆ. ಮೊದಲು ನಿಮ್ಮ ಬ್ರೌಸರ್ ಅನ್ನು ತೆರೆಯಿರಿ ಮತ್ತು ಅಲೈನ್ ಬುಕ್ಸ್ ಕಂಗೆ ಭೇಟಿ ನೀಡಿ. ನೀವು ಹೋಮ್ಪೇಜ್ನಲ್ಲಿ ಇದ್ದಾಗ ಮೇಲ್ಭಾಗದ ಬಲ ಮೂಲೆ ಕಡೆ ನೋಡಿ. ನೀವು ಸೈನ್ ಅಪ್ ಆಯ್ಕೆಯನ್ನು ಕಾಣುತ್ತೀರಿ. ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಅದನ್ನು ಕ್ಲಿಕ್ ಮಾಡಿ. ಇದು ಒಂದು ನೋಂದಣಿ ಫಾರ್ಮ್ ಅನ್ನು ತೆರೆಯುತ್ತದೆ. ಇಲ್ಲಿ ನೀವು ಮುಖ್ಯ ಸಂಪರ್ಕ ವ್ಯಕ್ತಿಯ ಕೆಲವು ಮೂಲಭೂತ ವಿವರಗಳನ್ನು ನಮೂದಿಸಬೇಕಾಗುತ್ತದೆ. ಒಂದು ಮುಖ್ಯವಾದ ವಿಷಯ, ನೀವು ನೀಡುವ ಇಮೇಲ್ಗೆ ಪರಿಶೀಲನಾ ಲಿಂಕ್ ಬರುತ್ತದೆ. ನಿಮ್ಮ ಇನ್ಬಾಕ್ಸ್ ಅನ್ನು ಪರಿಶೀಲಿಸಿ ಮತ್ತು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇಮೇಲ್ ಅನ್ನು ದೃಢೀಕರಿಸುವುದನ್ನು ಖಚಿತಪಡಿಸಿಕೊಳ್ಳಿ. ಅದರ ನಂತರ ಮಾತ್ರ ನೀವು ನಿಮ್ಮ ಅಲೈನ್ ಬುಕ್ಸ್ ಖಾತೆಯನ್ನು ಸಂಪೂರ್ಣವಾಗಿ ಪ್ರವೇಶಿಸಿ ಬಳಸಲು ಸಾಧ್ಯವಾಗುತ್ತದೆ. ಇದು ಸಾಕು. ಅಲೈನ್ ಬುಕ್ಸ್ ಮೂಲಕ ನಿಮ್ಮ ವ್ಯವಹಾರವನ್ನು ನಿರ್ವಹಿಸುವ ಮೊದಲ ಹೆಜ್ಜೆಯನ್ನು ನೀವು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀರಿ. ಈ ಫಾರ್ಮ್ನಲ್ಲಿ ಕೆಲವೊಂದು ಮೂಲಭೂತ ವಿವರಗಳನ್ನು ಮಾತ್ರ ಕೇಳಲಾಗುತ್ತದೆ: ನಿಮ್ಮ ಹೆಸರು, ಇಮೇಲ್, ಫೋನ್ ನಂಬರ್ ಮತ್ತು ಒಂದು ಸುರಕ್ಷಿತ ಪಾಸ್ವರ್ಡ್. ಈಗ ಫಾರ್ಮ್ ಅನ್ನು ಮುಂದುವರಿಸೋಣ. ನೀವು ನಿಮ್ಮ ಸಂಸ್ಥೆಯ ಪ್ರಕಾರ ವ್ಯವಹಾರದ ವರ್ಗವನ್ನು ಆಯ್ಕೆ ಮಾಡುತ್ತೀರಿ ಮತ್ತು ಒಂದು ಡೆಮೊವನ್ನು ನಿಗದಿಪಡಿಸುತ್ತೀರಿ. ಇದು ಸರಳ ಮತ್ತು ವೇಗವಾಗಿದೆ ಮತ್ತು ನೀವು ಸಲ್ಲಿಸಿದ ನಂತರ ನಿಮ್ಮ ಖಾತೆಯನ್ನು ಸಕ್ರಿಯಗೊಳಿಸಲು ಪರಿಶೀಲನಾ ಇಮೇಲ್ ಬರುತ್ತದೆ. ಈಗ ನೀವು ಯಾವುದೇ ಪಾಸ್ವರ್ಡ್ ರಚಿಸಬಹುದು. ಚಿಂತಿಸಬೇಡಿ, ನಂತರ ಯಾವಾಗ ಬೇಕಾದರೂ ನಿಮ್ಮ ಖಾತೆ ಸೆಟ್ಟಿಂಗ್ಗಳಲ್ಲಿ ಅದನ್ನು ಬದಲಾಯಿಸಬಹುದು. ಅಲೈನ್ ಬುಕ್ಸ್ ನಿಮಗೆ ಅಗತ್ಯವಿದ್ದಾಗ ಯಾವಾಗ ಬೇಕಾದರೂ ಪಾಸ್ವರ್ಡ್ ನವೀಕರಿಸುವ ಸೌಲಭ್ಯವನ್ನು ನೀಡುತ್ತದೆ. ಮುಂದೆ ನಮ್ಮ ಬಳಿ ಸಂಸ್ಥೆಯ ಪ್ರಕಾರ ಇದೆ. ನಿಮ್ಮ ವ್ಯವಹಾರವು ಪ್ರೈವೇಟ್ ಲಿಮಿಟೆಡ್, ಲಾಪ್, ಪಾಲುದಾರಿಕೆ, ಒಡೆಯತ್ವ ಅಥವಾ ಬೇರೆ ಯಾವುದಾದರೂ ಆಗಿದ್ದರೆ ಇಲ್ಲಿ ಸೂಕ್ತ ಆಯ್ಕೆಯನ್ನು ಆರಿಸಬಹುದು. ಪುಷ್ಪಿನ್. ಇದು ಯಾಕೆ ಮುಖ್ಯ? ನೀವು ಆಯ್ಕೆ ಮಾಡುವ ಸಂಸ್ಥೆಯ ಪ್ರಕಾರಕ್ಕೆ ಅನುಗುಣವಾಗಿ ಅಲೈನ್ ಬುಕ್ಸ್ ನಿಮ್ಮ ವ್ಯವಹಾರದ ರಚನೆಗೆ ತಕ್ಕಂತೆ ಡಿಫಾಲ್ಟ್ ಖಾತೆಗಳ ಚಾರ್ಟ್ ಅನ್ನು ಸೃಷ್ಟಿಸುತ್ತದೆ. ಉದಾಹರಣೆಗೆ, ನೀವು ಪ್ರೈವೇಟ್ ಲಿಮಿಟೆಡ್ ಆಯ್ಕೆ ಮಾಡಿದರೆ ವ್ಯವಸ್ಥೆ ಅದರಂತೆ ಖಾತೆಗಳನ್ನು ಹೊಂದಿಸುತ್ತದೆ. ಮತ್ತು ಚಿಂತೆ ಪಡಬೇಕಾಗಿಲ್ಲ, ನೀವು ಯಾವಾಗ ಬೇಕಾದರೂ ಖಾತೆಗಳ ಚಾರ್ಟ್ ಅನ್ನು ಸಂಪಾದಿಸಬಹುದು ಅಥವಾ ಹೊಸದನ್ನು ರಚಿಸಬಹುದು. ಅದಾದ ನಂತರ ನಿಮ್ಮ ವ್ಯವಹಾರದ ಪ್ರಕಾರವನ್ನು ಆಯ್ಕೆ ಮಾಡಿ. ಅಲೈನ್ ಬುಕ್ಸ್ ವ್ಯಾಪಾರ, ಸೇವೆಗಳು, ಉತ್ಪಾದನೆ ಮತ್ತು ಇನ್ನೂ ಹೆಚ್ಚಿನ ವಿವಿಧ ಉದ್ಯಮಗಳನ್ನು ಬೆಂಬಲಿಸುತ್ತದೆ. ನಿಮ್ಮ ವ್ಯವಹಾರಕ್ಕೆ ಅತ್ಯುತ್ತಮವಾಗಿ ಹೊಂದಿಕೊಳ್ಳುವುದನ್ನು ಆರಿಸಿ. ಈ ಉದಾಹರಣೆಗೆ ನಾನು ವ್ಯಾಪಾರವನ್ನು ಆಯ್ಕೆ ಮಾಡುತ್ತಿದ್ದೇನೆ. ನಂತರ ನೀವು ಉಚಿತ ಡೆಮೊವನ್ನು ನಿಗದಿಪಡಿಸಬಹುದು. ನಿಮಗೆ ಅನುಕೂಲವಾಗುವ ದಿನಾಂಕ ಮತ್ತು ಸಮಯವನ್ನು ಆಯ್ಕೆ ಮಾಡಿ. ನಾವು ನಿಮಗೆ ಪ್ರಾರಂಭಿಸಲು ಸಹಾಯ ಮಾಡುವಂತೆ ವೈಯಕ್ತಿಕ ಮಾರ್ಗದರ್ಶನವನ್ನು ವ್ಯವಸ್ಥೆ ಮಾಡುತ್ತೇವೆ. ನೀವು ಪಾಲುದಾರರ ಕೋಡ್ಗಾಗಿ ಒಂದು ಕ್ಷೇತ್ರವನ್ನು ಕೂಡ ನೋಡಬಹುದು. ಇದು ಐಚ್ಛಿಕವಾಗಿದ್ದು ನಿಮಗೆ ಇಲ್ಲದಿದ್ದರೆ ಖಾಲಿಯಾಗಿಯೇ ಬಿಡಬಹುದು. ಕೊನೆಯಲ್ಲಿ ನಿಯಮಗಳನ್ನು ಒಪ್ಪಿಕೊಳ್ಳಲು ಚೆಕ್ಬಾಕ್ಸ್ಗೆ ಟಿಕ್ ಮಾಡಿ ಮತ್ತು ನೋಂದಣಿಯನ್ನು ಪೂರ್ಣಗೊಳಿಸಲು ಸಬ್ಮಿಟ್ ಕ್ಲಿಕ್ ಮಾಡಿ. ಅಷ್ಟೇ. ನೀವು ಈ ಹಂತಗಳನ್ನು ಪೂರ್ಣಗೊಳಿಸಿದ ನಂತರ ನೀವು ಲಾಗಿನ್ ಪುಟಕ್ಕೆ ಕರೆದೊಯ್ಯಲ್ಪಡುವಿರಿ ಮತ್ತು ಅಲೈನ್ ಬುಕ್ಸ್ ಅನ್ನು ಅನ್ವೇಷಿಸಲು ಸಿದ್ಧರಾಗಿರುತ್ತೀರಿ. ಅಥವಾ ನೀವು ಸರಳವಾಗಿ ಅಲೈನ್ ಬುಕ್ಸ್ ಕಾಮ್ಗೆ ಹಿಂತಿರುಗಿ ಅಲೈನ್ ಬುಕ್ಸ್ ಆನ್ಲೈನ್ ಕ್ಲಿಕ್ ಮಾಡಿ ಲಾಗಿನ್ ಮಾಡಬಹುದು. ನೀವು ಸೈನ್ ಅಪ್ ಮಾಡಿದ ಇಮೇಲ್ ಅನ್ನು ನಿಮ್ಮ ಬಳಕೆದಾರ ಐಡಿ ಆಗಿ ಬಳಸಿ ಮತ್ತು ನೋಂದಣಿಯ ಸಮಯದಲ್ಲಿ ನೀವು ರಚಿಸಿದ ಅದೇ ಪಾಸ್ವರ್ಡ್ ಅನ್ನು ನಮೂದಿಸಿ. ಈ ಲಾಗಿನ್ ಪುಟದಿಂದ ನೀವು ಪಾಸ್ವರ್ಡ್ ಮರೆತಿದ್ದರೆ ಅದನ್ನು ಮರುಹೊಂದಿಸಬಹುದು. ನಿಮ್ಮ ಇಚ್ಛಿತ ಭಾಷೆಯನ್ನು ಆಯ್ಕೆ ಮಾಡಬಹುದು. ನಾವು ಇಲ್ಲಿ ಇಂಗ್ಲಿಷ್ ಬಳಸುತ್ತಿದ್ದೇವೆ. ಅವಶ್ಯಕತೆ ಇದ್ದರೆ ಹೊಸ ಖಾತೆಯನ್ನು ರಚಿಸಬಹುದು ಅಥವಾ ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಲಿಂಕ್ಡ್ಇನ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ನಲ್ಲಿ ನಮ್ಮನ್ನು ಅನುಸರಿಸಬಹುದು. ಲಿಂಕ್ಗಳು ಪುಟದಲ್ಲಿಯೇ ಲಭ್ಯವಿವೆ. ನೀವು ರಿಮೆಂಬರ್ ಆಯ್ಕೆಯನ್ನು ಪರಿಶೀಲಿಸಿದರೆ ನಿಮ್ಮ ಬಳಕೆದಾರ ಐಡಿ ಮತ್ತು ಪಾಸ್ವರ್ಡ್ ಉಳಿಸಲಾಗುತ್ತದೆ. ಆದ್ದರಿಂದ ಮುಂದಿನ ಬಾರಿ ಅವುಗಳನ್ನು ಮತ್ತೆ ನಮೂದಿಸುವ ಅಗತ್ಯವಿಲ್ಲ. ನೀವು ಲಾಗಿನ್ ಆದ ನಂತರ ಅಲೈನ್ ಬುಕ್ಸ್ ಸಾಫ್ಟ್ವೇರ್ ಇಂಟರ್ಫೇಸ್ ಅನ್ನು ನೋಡಬಹುದು. ನಾವು ಆರಂಭದಿಂದಲೇ ಪ್ರಾರಂಭಿಸೋಣ. ಇದು ಡ್ಯಾಶ್ಬೋರ್ಡ್. ಎಡ ಬಲ ಭಾಗದಲ್ಲಿ ನೀವು ಅಲೈನ್ ಬುಕ್ಸ್ ಲೋಗೋವನ್ನು ನೋಡಬಹುದು. ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಲೈಸೆನ್ಸ್ ವಿವರಗಳು, ಉದಾಹರಣೆಗೆ ನಿಮ್ಮ ಲೈಸೆನ್ಸ್ ಯಾವಾಗ ಮುಕ್ತಾಯವಾಗುತ್ತದೆ ಎಂಬುದನ್ನು ತೋರಿಸುತ್ತದೆ. ಇದು ಟ್ರಯಲ್ ಆವೃತ್ತಿಯಾಗಿರುವುದರಿಂದ ನಿಮಗೆ 15 ದಿನಗಳ ಉಚಿತ ಪ್ರವೇಶ ಸಿಗುತ್ತದೆ. 5 ಬಳಕೆದಾರರು ಒಳಗೊಂಡಿರುತ್ತಾರೆ. SMS ಕ್ರೆಡಿಟ್ಗಳು ಶೂನ್ಯವಾಗಿವೆ. ನೀವು SMS ಪ್ಯಾಕ್ಗಳನ್ನು ಪ್ರತ್ಯೇಕವಾಗಿ ಖರೀದಿಸಬಹುದು. ನೀವು ಈ ವಿಭಾಗದಿಂದಲೇ ಚಂದಾದಾರಿಕೆ ಅಥವಾ SMS ಪ್ಯಾಕೇಜ್ ಅನ್ನು ನೇರವಾಗಿ ಖರೀದಿಸಬಹುದು. ಈ ಪ್ರದೇಶವು ನಿಮ್ಮ ಎಲ್ಲಾ ಚಂದಾದಾರಿಕೆ ಸಂಬಂಧಿತ ಮಾಹಿತಿಯನ್ನು ನೀಡುತ್ತದೆ. ಮಾಡ್ಯೂಲ್ ಬಾರ್ ಅನ್ನು ಮರೆಮಾಡಲು ಎಡಭಾಗದ ಮೆನು ಬಳಸಿ ಅದನ್ನು ಕುಗ್ಗಿಸಬಹುದು. ನೀವು ಇಲ್ಲಿನಿಂದ ಹಣಕಾಸು ವರ್ಷವನ್ನು ಬದಲಾಯಿಸಬಹುದು. ಈಗ ನೀವು ಪ್ರಸ್ತುತ ವರ್ಷದಲ್ಲಿದ್ದೀರಿ, ಆದರೆ ಹಿಂದಿನ ವರ್ಷಕ್ಕೆ ಬದಲಾಯಿಸಲು ಬಯಸಿದರೆ ಅದನ್ನು ಆಯ್ಕೆ ಮಾಡಿ. ವ್ಯವಸ್ಥೆ ಅದಕ್ಕೆ ಅನುಗುಣವಾಗಿ ನವೀಕರಿಸುತ್ತದೆ. ಈ ವಿಭಾಗವು ನಿಮ್ಮ ಕಂಪನಿಯ ಮಾಹಿತಿಯನ್ನು ತೋರಿಸುತ್ತದೆ. ಈಗ ನೀವು ಪ್ರಸ್ತುತ ಕಂಪನಿಯಲ್ಲಿದ್ದೀರಿ. ಹೊಸ ಕಂಪನಿಯನ್ನು ರಚಿಸಲು ಬಯಸಿದರೆ ಕೇವಲ ಕಂಪನಿ ರಚಿಸಿ ಆಯ್ಕೆಯನ್ನು ಕ್ಲಿಕ್ ಮಾಡಿ.
ಇಲ್ಲಿ ನಿಮಗೆ ಕ್ವಿಕ್ ಮೆನು ಸಿಗುತ್ತದೆ. ಇದು ಗ್ರಾಹಕರನ್ನು ರಚಿಸುವುದು, ಉತ್ಪನ್ನಗಳನ್ನು ಹೊಂದಿಸುವುದು ಅಥವಾ ಮಾರಾಟ ಆದೇಶಗಳು ಮತ್ತು ಇನ್ವಾಯ್ಸ್ಗಳನ್ನು ರಚಿಸುವಂತಹ ಪ್ರಮುಖ ವೈಶಿಷ್ಟ್ಯಗಳಿಗೆ ವೇಗವಾಗಿ ಪ್ರವೇಶಿಸುವ ಸುಲಭ ಮಾರ್ಗವಾಗಿದೆ. ಸಂಪೂರ್ಣ ಮಾಡ್ಯೂಲ್ಗಳನ್ನು ತೆರೆಯದೆ ನಾವು ಕ್ವಿಕ್ ಲಿಂಕ್ ಪೇಜ್ ಎಂಬ ವಿಶಿಷ್ಟ ವೈಶಿಷ್ಟ್ಯವನ್ನು ಹೊಂದಿದ್ದೇವೆ. ಇದು ಶಾರ್ಟ್ಕಟ್ ಪ್ಯಾನೆಲ್ನಂತೆ ಕಾರ್ಯನಿರ್ವಹಿಸುತ್ತದೆ. ಉದಾಹರಣೆಗೆ, ನೀವು ಪರ್ಚೇಸ್ ಆರ್ಡರ್ ಫಾರ್ಮ್ ತೆರೆಯಲು ಬಯಸಿದರೆ ಕೇವಲ 16 ಅನ್ನು ಟೈಪ್ ಮಾಡಿ, ಅದು ತಕ್ಷಣವೇ ತೆರೆಯುತ್ತದೆ. ಎಸ್ಟಿಮೇಟ್ ರಚಿಸಲು ಕೇವಲ 1 ಅನ್ನು ಟೈಪ್ ಮಾಡಿ, ಫಾರ್ಮ್ ತಕ್ಷಣವೇ ತೆರೆಯುತ್ತದೆ. ಬಲಭಾಗದಲ್ಲಿ ರಿಫ್ರೆಶ್ ಬಟನ್ ಇದೆ. ಬಳಕೆದಾರರಿಗೆ ನೋಟಿಫಿಕೇಶನ್ ಕಳುಹಿಸಲು ನಿಮ್ಮ ಸಂದೇಶವನ್ನು ಇಲ್ಲಿ ಟೈಪ್ ಮಾಡಿ ಮತ್ತು ಆಡ್ ಕ್ಲಿಕ್ ಮಾಡಿ, ಅದು ತಕ್ಷಣವೇ ಕಳುಹಿಸಲಾಗುತ್ತದೆ. ನೀವು ಫೇವರಿಟ್ಸ್ ಆಯ್ಕೆಯನ್ನು ಹೊಂದಿದ್ದೀರಿ. ಯಾವುದೇ ವರದಿ ಅಥವಾ ವ್ಯವಹಾರದ ಪ್ರಕಾರವನ್ನು ವೇಗವಾಗಿ ಪ್ರವೇಶಿಸಲು ಬಯಸಿದರೆ ಅದನ್ನು ಸೇರಿಸಿ. ಉದಾಹರಣೆಗೆ, ಟ್ರಯಲ್ ಬ್ಯಾಲೆನ್ಸ್ ಅನ್ನು ಫೇವರಿಟ್ಸ್ಗೆ ಸೇರಿಸಲು ಕೇವಲ ಆಡ್ ಟು ಫೇವರಿಟ್ ಕ್ಲಿಕ್ ಮಾಡಿ, ಅದು ತಕ್ಷಣವೇ ವೇಗವಾಗಿ ಪ್ರವೇಶಿಸಲು ಉಳಿಸಲಾಗುತ್ತದೆ. ಮತ್ತೊಂದು ಉಪಯುಕ್ತ ವೈಶಿಷ್ಟ್ಯವೆಂದರೆ ಸರ್ಚ್ ಆಯ್ಕೆ. ನೀವು ಯಾವುದೇ ವ್ಯವಹಾರದ ಪ್ರಕಾರವನ್ನು ದಿನಾಂಕ, ಶ್ರೇಣಿ ಅಥವಾ ಮೊತ್ತದ ಆಧಾರದ ಮೇಲೆ ಹುಡುಕಬಹುದು. ವಿವರಗಳನ್ನು ನಮೂದಿಸಿ ಸಿಸ್ಟಮ್ ನೇರವಾಗಿ ನಿಮ್ಮನ್ನು ವೌಚರ್ಗೆ ಕರೆದೊಯ್ಯುತ್ತದೆ. ಇದು ಕಂಟ್ರೋಲ್ ಪ್ಯಾನೆಲ್. ಇಲ್ಲಿ ನೀವು ನಿಮ್ಮ ಅಗತ್ಯಗಳ ಪ್ರಕಾರ ಸಾಫ್ಟ್ವೇರ್ ಅನ್ನು ಸಂರಚಿಸಬಹುದು. ಆದರೆ ನಾವು ಸೆಟ್ಟಿಂಗ್ಗಳಿಗೆ ಹೋಗುವ ಮೊದಲು ಡ್ಯಾಶ್ಬೋರ್ಡ್ನ ಒಂದು ವೇಗದ ಅವಲೋಕನವನ್ನು ನಿಮಗೆ ನೀಡುತ್ತೇನೆ. ಇದು ಡ್ಯಾಶ್ಬೋರ್ಡ್. ಇಲ್ಲಿ ನಿಮ್ಮ ವ್ಯವಹಾರದ ಕಾರ್ಯಕ್ಷಮತೆಯ ಸಂಪೂರ್ಣ ಅವಲೋಕನವನ್ನು ಪಡೆಯಬಹುದು. ಇದು ಒಟ್ಟು ಮಾರಾಟ ಮತ್ತು ಖರೀದಿಗಳು, ಪಡೆಯಬೇಕಾದ ಮೊತ್ತದ ಸಾರಾಂಶ, ಪ್ರಸ್ತುತ ನಗದು ಮತ್ತು ಬ್ಯಾಂಕ್ ಸ್ಥಿತಿ, ಕಳೆದ 30 ದಿನಗಳಲ್ಲಿ ಹೆಚ್ಚು ಮಾರಾಟವಾದ 6 ಉತ್ಪನ್ನಗಳು, ಕಳೆದ 6 ತಿಂಗಳಲ್ಲಿ ನೇರ ಮತ್ತು ಕಾರ್ಯಾಚರಣಾ ವೆಚ್ಚಗಳು, ನಗದು ಪ್ರವಾಹ ಮತ್ತು ಹೊರಹೋಗುವಿಕೆ, ಕಳೆದ 6 ತಿಂಗಳಲ್ಲಿ ಗುಂಪು ಅಥವಾ ಬ್ರ್ಯಾಂಡ್ ಪ್ರಕಾರ ಹೆಚ್ಚು ಮಾರಾಟವಾದ 6 ಉತ್ಪನ್ನಗಳು, ಹೆಚ್ಚು ಲಾಭ ನೀಡಿದ 6 ಉತ್ಪನ್ನಗಳನ್ನು ತೋರಿಸುತ್ತದೆ. ನೀವು ಅಮೆಜಾನ್, ಶಾಪಿಫೈ ಮತ್ತು ಪೇಟಿಎಂ ಮುಂತಾದ ವೇದಿಕೆಗಳಿಗಾಗಿ ಡ್ಯಾಶ್ಬೋರ್ಡ್ಗಳನ್ನು ಇಲ್ಲಿ ಕಾಣಬಹುದು. ಈ ಮಾರ್ಕೆಟ್ಪ್ಲೇಸ್ ವೈಶಿಷ್ಟ್ಯಗಳನ್ನು ಹೇಗೆ ಸಂಯೋಜಿಸಿ ಬಳಸುವುದು ಎಂಬುದನ್ನು ನಾವು ನಂತರ ವಿವರವಾಗಿ ನೋಡೋಣ. ಬಲಭಾಗದಲ್ಲಿ ನೀವು ಬ್ಯಾಂಕಿಂಗ್ ಮತ್ತು ಪಡೆಯಬೇಕಾದ ಮೊತ್ತಗಳಿಗೆ ತ್ವರಿತ ಪ್ರವೇಶವನ್ನು ಹೊಂದಿದ್ದೀರಿ. ಇದರಲ್ಲಿ ಗ್ರಾಹಕರಿಗೆ ರಿಮೈಂಡರ್ ಕಳುಹಿಸುವಂತಹ ಆಯ್ಕೆಗಳು ಕೂಡ ಸೇರಿವೆ. ಒಮ್ಮೆ ವ್ಯವಹಾರಗಳನ್ನು ಸೇರಿಸಿದ ನಂತರ ಡೇಟಾ ಇಲ್ಲಿ ಕಾಣಿಸುತ್ತದೆ. ನೀವು ಟೇಬಲ್ ವೀಕ್ಷಣೆ, ಜಿಎಸ್ಟಿ ಡ್ಯಾಶ್ಬೋರ್ಡ್ ಮತ್ತು ಬಾಕಿ ಅನುಮೋದನೆಗಳನ್ನು ಟ್ರ್ಯಾಕ್ ಮಾಡುವ ಮೇಕರ್ ಚೆಕರ್ ವಿಭಾಗವನ್ನು ಇಲ್ಲಿ ಕಾಣಬಹುದು. ಈ ವೈಶಿಷ್ಟ್ಯವನ್ನು ಆಡಿಟರ್ಗಳಿಗಾಗಿ ರೂಪಿಸಲಾಗಿದೆ. ಇದು ಅವರಿಗೂ ನಿಮ್ಮ ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ಆಡಿಟ್ ಮಾಡಲು ಅವಕಾಶ ನೀಡುತ್ತದೆ. ಮುಂದಿನದು ಗ್ರಾಹಕ ಮತ್ತು ವಿತರಕರ ಪಾದಚಿಹ್ನೆಗಳ ವಿಭಾಗ. ಇದು ನಿಮ್ಮ ಗ್ರಾಹಕರು ಮತ್ತು ವಿತರಕರ ಭೌಗೋಳಿಕ ವ್ಯಾಪ್ತಿಯನ್ನು ವಿಶ್ಲೇಷಿಸಲು ಸಹಾಯ ಮಾಡುತ್ತದೆ. ನಿಮ್ಮ ವ್ಯವಹಾರ ಎಲ್ಲಿ ವಿಸ್ತರಿಸುತ್ತಿದೆ ಎಂಬುದರ ಬಗ್ಗೆ ಒಳನೋಟಗಳನ್ನು ನೀಡುತ್ತದೆ. ಎಡಭಾಗದಲ್ಲಿ ನೀವು ಮಾರಾಟ, ಖರೀದಿ, ಹಣಕಾಸು, ಸಂಗ್ರಹಣೆ, ಪಾಯಿಂಟ್ ಆಫ್ ಸೇಲ್, ಉತ್ಪಾದನೆ, ಕ್ರಮ, ಆಸ್ತಿ, ಉದ್ಯೋಗಿ ಮತ್ತು ವರದಿಗಳಂತಹ ವಿವಿಧ ಘಟಕಗಳನ್ನು ಕಾಣಬಹುದು. ಇದು ಡ್ಯಾಶ್ಬೋರ್ಡ್ ಮತ್ತು ಪ್ರಮುಖ ವರದಿ ವೈಶಿಷ್ಟ್ಯಗಳಾದ ಬ್ಯಾಂಕಿಂಗ್, ಪಡೆಯಬೇಕಾದ ಮೊತ್ತಗಳು, ಮಾರಾಟ ಮತ್ತು ಖರೀದಿ ವಿಶ್ಲೇಷಣೆಯ ಒಂದು ತ್ವರಿತ ಅವಲೋಕನ ಮಾತ್ರ. ಈಗ ನಾವು ಕಂಪನಿ ಸೆಟಪ್ ಮತ್ತು ಸಂರಚನೆಗೆ ಸಾಗೋಣ. ಅಲೈನ್ ಬಾಕ್ಸ್ ಅನ್ನು ನೀವು ಹೇಗೆ ತ್ವರಿತವಾಗಿ ಪ್ರಾರಂಭಿಸಬಹುದು ಎಂಬುದನ್ನು ನೋಡೋಣ. ಇದು ಸೆಟ್ಟಿಂಗ್ಗಳ ವಿಭಾಗವಾಗಿದ್ದು, ಇಲ್ಲಿ ಸಂರಚನೆ, ಮಾಸ್ಟರ್ಸ್ ಮತ್ತು ಬಲ್ಕ್ ಆಕ್ಷನ್ಗಳಂತಹ ಟ್ಯಾಬ್ಗಳು ಇವೆ. ನಾವು ಸಂರಚನೆ ಟ್ಯಾಬ್ನಡಿಯಲ್ಲಿ ಕಂಪನಿ ಸೆಟಪ್ನಿಂದ ಪ್ರಾರಂಭಿಸೋಣ. ನೀವು ಕಂಪನಿ ಸೆಟಪ್ ಕ್ಲಿಕ್ ಮಾಡಿದಾಗ ನೀವು ಭರ್ತಿ ಮಾಡಬೇಕಾದ ಕ್ಷೇತ್ರಗಳನ್ನು ನೋಡಬಹುದು. ಉದಾಹರಣೆಗೆ, ನಿಮ್ಮ ಹೆಸರು ತೋರಿಸುವ ಬದಲು ನೀವು ನಿಮ್ಮ ಸಂಸ್ಥೆಯ ಹೆಸರನ್ನು, ಉದಾಹರಣೆಗೆ ಜನರಲ್ ಟ್ರೇಡಿಂಗ್ ಕಂಪನಿ ಎಂದು ನಮೂದಿಸಬೇಕು. ನೀವು ಈ ಹೆಸರನ್ನು ಇನ್ವಾಯ್ಸ್ಗಳಲ್ಲಿ ತೋರಿಸಲು ಬಯಸಿದರೆ ಅದನ್ನು ಪ್ರಿಂಟ್ ನೇಮ್ ಕ್ಷೇತ್ರಕ್ಕೆ ನಕಲಿಸಿ. ಇಲ್ಲದಿದ್ದರೆ ಬ್ರಾಂಡಿಂಗ್ಗಾಗಿ ನೀವು ಬೇರೆ ಹೆಸರನ್ನು ಬಳಸಬಹುದು. ಉದಾಹರಣೆಗೆ, ನಿಮ್ಮ ಕಾನೂನುಬದ್ಧ ಕಂಪನಿ ಹೆಸರು ಅಲೈನ್ ಇನ್ಫೋ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಆಗಿರಬಹುದು, ಆದರೆ ಇನ್ವಾಯ್ಸ್ನ ಮೇಲೆ ಬ್ರ್ಯಾಂಡ್ ಹೆಸರು ಅಲೈನ್ ಬಾಕ್ಸ್ ಆಗಿರಬಹುದು. ನೀವು ನಿಮ್ಮ ಕಂಪನಿ ಲೋಗೋವನ್ನು ಅಪ್ಲೋಡ್ ಮಾಡಬಹುದು, ವಿಳಾಸವನ್ನು ನಮೂದಿಸಬಹುದು ಮತ್ತು ರಾಜ್ಯವನ್ನು ಆಯ್ಕೆ ಮಾಡಬಹುದು. ನಗರದ ವಿಷಯಕ್ಕೆ ಬಂದರೆ, ಅದು ಪಟ್ಟಿಯಲ್ಲಿ ಇಲ್ಲದಿದ್ದರೆ ಆಡ್ ಆಯ್ಕೆಯನ್ನು ಕ್ಲಿಕ್ ಮಾಡುವ ಮೂಲಕ ಹೊಸದನ್ನು ಸುಲಭವಾಗಿ ಸೇರಿಸಬಹುದು. ಪಿನ್ ಕೋಡ್ ಆಧಾರಿತವಾಗಿ, ಉದಾಹರಣೆಗೆ ನನ್ನ ಪಿನ್ ಕೋಡ್ 15 ಆಗಿದ್ದರೆ ನಾನು ಅದನ್ನು ಇಲ್ಲಿ ನಮೂದಿಸಬಹುದು. ನನ್ನ ಮೊಬೈಲ್ ಸಂಖ್ಯೆ ಈಗಾಗಲೇ ತೋರಿಸಲಾಗುತ್ತಿದೆ, ಆದರೆ ನಾನು ಅದನ್ನು ಬದಲಾಯಿಸಲು ಬಯಸಿದರೆ ಅದನ್ನು ನವೀಕರಿಸಬಹುದು. ಇಮೇಲ್ ಐಡಿಗೂ ಇದೇ ಅನ್ವಯಿಸುತ್ತದೆ, ಅದನ್ನು ಸಂಪಾದಿಸಬಹುದು. ನಾವು ಪ್ರಿಂಟ್ ವಿಳಾಸವನ್ನು ಕೂಡ ಹೊಂದಿಸಬಹುದು, ಅದು ಸಂಸ್ಥೆಯ ಮುಖ್ಯ ವಿಳಾಸದಿಂದ ಭಿನ್ನವಾಗಿದ್ದರೆ. ಹೆಚ್ಚುವರಿಯಾಗಿ ನಾವು ವೆಬ್ಸೈಟ್ ವಿಳಾಸವನ್ನು ಜೊತೆಗೆ ಫೇಸ್ಬುಕ್, ಸ್ಕೈಪ್, ಟ್ವಿಟರ್ ಮತ್ತು ಲಿಂಕ್ಡ್ಇನ್ ವಿವರಗಳನ್ನು ಕೂಡ ನಮೂದಿಸಬಹುದು. ಕಾನೂನು ಮಾಹಿತಿ ವಿಭಾಗದಲ್ಲಿ ನಾವು ಸಂಸ್ಥೆಯ ಪ್ಯಾನ್ ಸಂಖ್ಯೆ, ಕಂಪನಿ ಗುರುತಿನ ಸಂಖ್ಯೆ, ಸೆನ್, ಗೆಸ್ಟೆನ್, ಸ್ಥಾಪನಾ ಕೋಡ್, ಎಸ್ಐ ಸಂಖ್ಯೆ, ಅಧಿಕಾರ ಪಡೆದ ವ್ಯಕ್ತಿಯ ಹೆಸರು, ಆಮದು ರಫ್ತು ಕೋಡ್, ಏಕನ್ನು ತುಂಬಬಹುದು. ನೀವು ಇಲ್ಲಿ ವೈ ಬಿಲ್ ಬಳಕೆದಾರ ಐಡಿ ಮತ್ತು ಪಾಸ್ವರ್ಡ್ ಅನ್ನು ಕೂಡ ನಮೂದಿಸಬಹುದು.
ಅಲೈನ್ ಬುಕ್ಸ್ ಸಾಫ್ಟ್ವೇರ್ನಿಂದ ನೇರವಾಗಿ ಇ-ವೈ ಬಿಲ್ಗಳು ಮತ್ತು ಇ-ಇನ್ವಾಯ್ಸ್ಗಳನ್ನು ರಚಿಸಲು ಅವಕಾಶ ನೀಡುತ್ತದೆ. ಅಲೈನ್ ಬುಕ್ಸ್ ಗೆಸ್ಟ್ ಪೋರ್ಟಲ್ಗೆ ನೇರವಾಗಿ ಗೆಸ್ಟರ್ 1 ಮತ್ತು ಗೆಸ್ಟರ್ 3 ಹೀಗೆ ಗೆಸ್ಟ್ ರಿಟರ್ನ್ಗಳನ್ನು ಸಲ್ಲಿಸುವ ಆಯ್ಕೆಯನ್ನು ಕೂಡ ಒದಗಿಸುತ್ತದೆ. ಅದಕ್ಕಾಗಿಯೇ ನಿಮ್ಮ ಇ-ವೈ ಬಿಲ್ ಮತ್ತು ಗೆಸ್ಟ್ ಪೋರ್ಟಲ್ ಪ್ರವೇಶ ವಿವರಗಳನ್ನು ಇಲ್ಲಿ ನಮೂದಿಸುವುದು ಮುಖ್ಯ. ಇದರಿಂದ ನೀವು ಸುಲಭವಾಗಿ ಇನ್ವಾಯ್ಸ್ಗಳು, ಇ-ವೈ ಬಿಲ್ಗಳು ರಚಿಸಬಹುದು ಮತ್ತು ನಿಮ್ಮ ಗೆಸ್ಟ್ ರಿಟರ್ನ್ಗಳನ್ನು ನೇರವಾಗಿ ಸಿಸ್ಟಂನಿಂದ ಸಲ್ಲಿಸಬಹುದು. ನೀವು ನೋಂದಾಯಿತ ವ್ಯವಹಾರವೋ ಅಥವಾ ಸಂಯೋಜಿತ ಯೋಜನೆಯರಿಗೋ ಇರುವುದನ್ನು ಆಯ್ಕೆ ಮಾಡಬಹುದು. ನೀವು ಇನ್ವಾಯ್ಸಿಂಗ್ ಬಳಸುತ್ತಿದ್ದರೆ ವೌಚರ್ ಅನುಮೋದನೆಯಾದ ನಂತರ ಮಾತ್ರ ಇನ್ವಾಯ್ಸ್ ರಚನೆಗೆ ಅವಕಾಶ ನೀಡುವ ಆಯ್ಕೆಯನ್ನು ಸಕ್ರಿಯಗೊಳಿಸಿ. ನೀವು ಅಮೆಜಾನ್ ಅಥವಾ ಶಾಪಿಫೈ ಹೀಗೆ ಪ್ಲಾಟ್ಫಾರ್ಮ್ಗಳಿಗಾಗಿ ನಿಮ್ಮ ಮಾರ್ಕೆಟ್ಪ್ಲೇಸ್ ಅನ್ನು ಇಲ್ಲಿ ನಮೂದಿಸಬಹುದು. ನೀವು ಔಷಧಿ ವ್ಯವಹಾರ ಹೊಂದಿದ್ದರೆ ನಿಮ್ಮ ಡ್ರಗ್ ಲೈಸೆನ್ಸ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕಾಗುತ್ತದೆ. ಇತರೆ ವ್ಯವಹಾರಗಳಿಗೆ ನೀವು ಕಸ್ಟಮ್ ಕ್ಯಾಪ್ಷನ್ ಬಳಸಿ, ಉದಾಹರಣೆಗೆ ಫಸ್ಸೈ ಎಂದು ನಮೂದಿಸಿ, ಲೈಸೆನ್ಸ್ ಸಂಖ್ಯೆಯನ್ನು ನಮೂದಿಸುವ ಮೂಲಕ ಫಸ್ಸೈ ಸಂಖ್ಯೆ ಹೀಗೆ ಇತರೆ ಲೈಸೆನ್ಸ್ಗಳನ್ನು ಕೂಡ ನಮೂದಿಸಬಹುದು. ನಿಮ್ಮ ವಾರ್ಷಿಕ ವಹಿವಾಟು 5 ಕೋಟಿ ಭಾರತೀಯ ರೂಪಾಯಿಗಿಂತ ಕಡಿಮೆ ಇದ್ದರೆ ಇಲ್ಲಿ ನೀಡಿರುವ ಸಂಬಂಧಿತ ಆಯ್ಕೆಯನ್ನು ಸಕ್ರಿಯಗೊಳಿಸಬಹುದು. ಈಗ ನೀವು ವಿವರಗಳನ್ನು ಉಳಿಸಬಹುದು. ಯಾವುದೇ ಮಾಹಿತಿ ತಪ್ಪಾಗಿದ್ದರೆ ಅಥವಾ ಕೊರತೆಯಿದ್ದರೆ, ಉದಾಹರಣೆಗೆ ಕೆಸ್ ಸಂಖ್ಯೆ 15 ಅಕ್ಷರಗಳಲ್ಲದಿದ್ದರೆ, ವ್ಯವಸ್ಥೆ ನಿಮಗೆ ಎಚ್ಚರಿಕೆ ನೀಡುತ್ತದೆ. ಅಗತ್ಯವಿರುವ ಎಲ್ಲಾ ಕ್ಷೇತ್ರಗಳನ್ನು ಸರಿಯಾಗಿ ಭರ್ತಿ ಮಾಡಿದ ನಂತರ ನಿಮ್ಮ ಕಂಪನಿ ಸೆಟಪ್ ಪೂರ್ಣಗೊಂಡಿದೆ. ಈಗ ಮೇಲ್ಭಾಗದ ಎಡಬದಿಯಲ್ಲಿ ನೀವು ನಿಮ್ಮ ಕಂಪನಿ ಕೋಡ್ ಅನ್ನು ನೋಡಬಹುದು ಮತ್ತು ಅದರ ಪಕ್ಕದಲ್ಲಿ ಜನರಲ್ ಟ್ರೇಡಿಂಗ್ ಕಂಪನಿ ಎಂಬ ಹೆಸರು ಪ್ರದರ್ಶಿಸಲಾಗುತ್ತದೆ. ಈಗ ನಾವು ಸಾಮಾನ್ಯ ಸೆಟಪ್ಗೆ ಸಾಗೋಣ. ನೀವು ತಿಳಿದಿರಬಹುದು, ಅಲೈನ್ ಬುಕ್ಸ್ ಬಹು ಕರೆನ್ಸಿ ಮತ್ತು ಬಹು ಸ್ಥಳೀಯ ವೈಶಿಷ್ಟ್ಯಗಳನ್ನು ಬೆಂಬಲಿಸುತ್ತದೆ. ನಿಮ್ಮ ವ್ಯವಹಾರವು ಹಲವಾರು ಕರೆನ್ಸಿಗಳಲ್ಲಿ ವ್ಯವಹರಿಸುತ್ತಿದ್ದರೆ ಅಥವಾ ಹಲವಾರು ಸ್ಥಳಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ, ನೀವು ಅಗತ್ಯವಿದ್ದಂತೆ ಇಲ್ಲಿ ಈ ಆಯ್ಕೆಗಳನ್ನು ಸುಲಭವಾಗಿ ಸಕ್ರಿಯಗೊಳಿಸಬಹುದು. ಈ ಆಯ್ಕೆ ವರದಿಗಳನ್ನು ಎಕ್ಸೆಲ್ಗೆ ರಫ್ತು ಮಾಡುವಾಗ ಕರೆನ್ಸಿ ಚಿಹ್ನೆ ಕಾಣಿಸಬೇಕೆ ಎಂಬುದನ್ನು ನಿಯಂತ್ರಿಸುತ್ತದೆ. ಇದನ್ನು ಸಕ್ರಿಯಗೊಳಿಸಿದರೆ ರಫ್ತಿನಲ್ಲಿ ಕರೆನ್ಸಿ ಚಿಹ್ನೆಯನ್ನು ತೆಗೆದುಹಾಕಲಾಗುತ್ತದೆ. ನೀವು ಇಲ್ಲಿ ನಿಮ್ಮ ವ್ಯವಹಾರದ ಪ್ರಕಾರವನ್ನು ಆಯ್ಕೆ ಮಾಡಬಹುದು, ಉದಾಹರಣೆಗೆ ಪುಸ್ತಕಗಳು ಮತ್ತು ಕಚೇರಿ ಸಾಮಗ್ರಿಗಳು, ಎಲೆಕ್ಟ್ರಾನಿಕ್ಸ್ ಮತ್ತು ಇತರವುಗಳು. ನಾನು ನೋಂದಣಿಯ ಸಮಯದಲ್ಲಿ ಟ್ರೇಡಿಂಗ್ ಆಯ್ಕೆ ಮಾಡಿದ್ದರಿಂದ ಅದು ಇಲ್ಲಿ ತೋರಿಸುತ್ತಿದೆ. ನೀವು ತಪ್ಪಾದ ಪ್ರಕಾರವನ್ನು ಆಯ್ಕೆ ಮಾಡಿದ್ದರೆ ನೀವು ಅದನ್ನು ಇಲ್ಲಿ ಸುಲಭವಾಗಿ ನವೀಕರಿಸಬಹುದು. ಮುಂದಿನದು ಪುಸ್ತಕ ಪ್ರಾರಂಭ ದಿನಾಂಕ ಮತ್ತು ತೆರಿಗೆ ಪ್ರಕಾರದ ಆಯ್ಕೆ. ಜಿಎಸ್ಟಿ, ವ್ಯಾಟ್ ಅಥವಾ ಅನ್ವಯಿಸುವುದಿಲ್ಲ. ಅಲೈನ್ ಬುಕ್ಸ್ ಭಾರತಕ್ಕೆ ಜಿಎಸ್ಟಿ ಮತ್ತು ಜಿಸಿಸಿ, ನೇಪಾಳ, ಬಾಂಗ್ಲಾದೇಶ್ ಮುಂತಾದ ದೇಶಗಳಿಗೆ ವ್ಯಾಟ್ ಅನ್ನು ಬೆಂಬಲಿಸುತ್ತದೆ. ಇದರಿಂದ ಇದು ಅಂತಾರಾಷ್ಟ್ರೀಯ ಬಳಕೆಗೆ ಕೂಡ ಸೂಕ್ತವಾಗಿದೆ. ನಾನು ಇದನ್ನು ಭಾರತದಲ್ಲಿ ಬಳಸುತ್ತಿರುವುದರಿಂದ ಜಿಎಸ್ಟಿ ಡಿಫಾಲ್ಟ್ ಆಗಿ ಆಯ್ಕೆ ಮಾಡಲಾಗಿದೆ. ಆದರೆ ನಿಮಗೆ ಅಗತ್ಯವಿದ್ದರೆ ನೀವು ಇದನ್ನು ಬದಲಾಯಿಸಬಹುದು. ಉದಾಹರಣೆಗೆ, ಯಾರಾದರೂ ಅಲೈನ್ ಬುಕ್ಸ್ ಅನ್ನು ವೈಯಕ್ತಿಕ ಲೆಕ್ಕಾಚಾರಕ್ಕಾಗಿ ಬಳಸುತ್ತಿದ್ದರೆ ಮತ್ತು ಅವರಿಗೆ ತೆರಿಗೆ ವೈಶಿಷ್ಟ್ಯಗಳು ಬೇಕಾಗಿಲ್ಲದಿದ್ದರೆ ಅವರು ಅನ್ವಯಿಸುವುದಿಲ್ಲ ಎಂದು ಆಯ್ಕೆ ಮಾಡಬಹುದು. ಆ ಸಂದರ್ಭದಲ್ಲಿ ವ್ಯವಸ್ಥೆ ಜಿಎಸ್ಟಿ, ಎಚ್ಎಸ್ಎನ್ ಅಥವಾ ತೆರಿಗೆ ವಿವರಗಳನ್ನು ಕೇಳುವುದಿಲ್ಲ. ಈ ವಿಭಾಗವು ಡಾಕ್ಯುಮೆಂಟ್ ಇತಿಹಾಸವನ್ನು ನಿರ್ವಹಿಸಲು ಬಳಸಲಾಗುತ್ತದೆ. ಇನ್ನೂ ಕೆಲವು ಐಚ್ಛಿಕ ಸಂರಚನೆಗಳಿವೆ, ಆದರೆ ನಾನು ಮೇಲಿನ ಅವಶ್ಯಕವಾದವುಗಳನ್ನು ಮಾತ್ರ ವಿವರಿಸಿದ್ದೇನೆ. ಅಲೈನ್ ಬುಕ್ಸ್ ವಾಟ್ಸಾಪ್ ಏಕೀಕರಣವನ್ನು ಸಹ ಬೆಂಬಲಿಸುತ್ತದೆ. ವ್ಯವಹಾರ ವಾಟ್ಸಾಪ್ ಮತ್ತು ವೈಯಕ್ತಿಕ ವಾಟ್ಸಾಪ್ ಎರಡನ್ನೂ. ನೀವು ವಾಟ್ಸಾಪ್ ಪ್ರೊ ಅನ್ನು ಬಳಕೆದಾರ ಹೆಸರು ಮತ್ತು ಪಾಸ್ವರ್ಡ್ ಜೊತೆಗೆ ನಮೂದಿಸಿದರೆ ನೇರ ಸಂವಹನಕ್ಕಾಗಿ ಈ ಏಕೀಕರಣವನ್ನು ಸುಲಭವಾಗಿ ಸ್ಥಾಪಿಸಬಹುದು. ಈಗ ನಾವು ಮಾರಾಟ ಸಂರಚನೆಗೆ ಸಾಗೋಣ. ಇಲ್ಲಿ ಮೊದಲ ಆಯ್ಕೆಯೆಂದರೆ ಗ್ರಾಹಕ ಲೇಬಲ್. ನೀವು ಮಾರಾಟ ಇನ್ವಾಯ್ಸಿನಲ್ಲಿ ಲಾಜಿಸ್ಟಿಕ್ಸ್ ವಿವರಗಳನ್ನು ಸೇರಿಸಬೇಕಾದರೆ ಈ ಆಯ್ಕೆಯನ್ನು ಇಲ್ಲಿ ಸಕ್ರಿಯಗೊಳಿಸಬಹುದು. ಈಗ ಮಾರಾಟ ಸಂರಚನೆಯಲ್ಲಿ ಅಗತ್ಯವಿದ್ದರೆ ನೀವು ಕ್ರೆಡಿಟ್ ನಿಯಂತ್ರಣವನ್ನು ಸಕ್ರಿಯಗೊಳಿಸಬಹುದು. ನೀವು ವಹಿವಾಟುಗಳನ್ನು ನಮೂದಿಸುವಾಗ ವರ್ಗೀಕರಿಸಬೇಕೆಂದಿದ್ದರೆ ಡಾಕ್ಯುಮೆಂಟ್ ವರ್ಗೀಕರಣವನ್ನು ಆನ್ ಮಾಡಬಹುದು. ಮಾರಾಟಗಾರನ ಆಧಾರಿತ ಬಿಲ್ಲಿಂಗ್ಗಾಗಿ ಅಗತ್ಯವಿದ್ದರೆ 7 ಆಯ್ಕೆಗಳು ಇವೆ. ನಿಮ್ಮ ವ್ಯವಹಾರದ ಅಗತ್ಯವನ್ನು ಅವಲಂಬಿಸಿ ಐಟಂ ಮಟ್ಟದಲ್ಲಿ ಮಾರಾಟಗಾರರನ್ನು ನಿಯೋಜಿಸಬಹುದು ಅಥವಾ ಡಾಕ್ಯುಮೆಂಟ್ ಮಟ್ಟದಲ್ಲಿ ನಿಯೋಜಿಸಬಹುದು. ಡಾಕ್ಯುಮೆಂಟ್ ಮಟ್ಟ ಮತ್ತು ಐಟಂ ಮಟ್ಟದ ವ್ಯತ್ಯಾಸವೇನು? ನೀವು ಡಾಕ್ಯುಮೆಂಟ್ ಮಟ್ಟವನ್ನು ಆಯ್ಕೆ ಮಾಡಿದರೆ ಎಷ್ಟು ಉತ್ಪನ್ನಗಳಿದ್ದರೂ ಕೂಡ ಸಂಪೂರ್ಣ ಇನ್ವಾಯ್ಸಿಗೆ ಕೇವಲ ಒಬ್ಬ ಮಾರಾಟಗಾರನನ್ನು ಮಾತ್ರ ನಿಯೋಜಿಸಬಹುದು. ಐಟಂ ಮಟ್ಟದಲ್ಲಿ ಅದೇ ಇನ್ವಾಯ್ಸಿನಲ್ಲಿರುವ ಪ್ರತಿ ಉತ್ಪನ್ನಕ್ಕೂ ವಿಭಿನ್ನ ಮಾರಾಟಗಾರರನ್ನು ನಿಯೋಜಿಸಬಹುದು. ಇದು ಒಂದೇ ಮಾರಾಟದಲ್ಲಿ ಅನೇಕ ಜನರು ಭಾಗವಹಿಸಿದಾಗ ಉಪಯುಕ್ತವಾಗಿದೆ. ಈಗ ನಾನು ಡಾಕ್ಯುಮೆಂಟ್ ಮಟ್ಟವನ್ನು ಆಯ್ಕೆ ಮಾಡುತ್ತಿದ್ದೇನೆ. ನೀವು ಏಜೆಂಟ್ ಆಧಾರಿತ ಬಿಲ್ಲಿಂಗ್ ಅನ್ನು ಕೂಡ ಟ್ರ್ಯಾಕ್ ಮಾಡಲು ಬಯಸಿದರೆ ಆ ಆಯ್ಕೆಯನ್ನು ಸಹ ಸಕ್ರಿಯಗೊಳಿಸಬಹುದು. ಇದರಿಂದ ನೀವು ಮಾರಾಟಗಾರ ಮತ್ತು ಏಜೆಂಟ್ ಇಬ್ಬರ ಕಾರ್ಯಕ್ಷಮತೆಯನ್ನು ಒಂದೇ ಸಮಯದಲ್ಲಿ ಗಮನಿಸಬಹುದು. ಇನ್ವಾಯ್ಸ್ ಸೃಷ್ಟಿಸುವಾಗ ನಿಮ್ಮ ವ್ಯವಹಾರದ ಆದ್ಯತೆಯನ್ನು ಅವಲಂಬಿಸಿ ತೆರಿಗೆ ಒಳಗೊಂಡಿದೆಯೇ ಅಥವಾ ಹೊರಗಿದೆ ಎಂಬುದನ್ನು ಆಯ್ಕೆ ಮಾಡಬಹುದು.
ಉದಾಹರಣೆಗೆ, ನೀವು ಇನ್ಕ್ಲೂಸಿವ್ ಆಯ್ಕೆ ಮಾಡಿ ಮಾರಾಟ ದರವನ್ನು 100 ಭಾರತೀಯ ರೂಪಾಯಿಗಳಂತೆ ನಮೂದಿಸಿದರೆ ಸಿಸ್ಟಮ್ ಅದನ್ನು ಅಂತಿಮ ಮೊತ್ತವೆಂದು ಪರಿಗಣಿಸುತ್ತದೆ, ಅಂದರೆ ಆ 100 ರೂಪಾಯಿಗಳಲ್ಲಿಯೇ ತೆರಿಗೆಯೋಗ್ಯ ಮೌಲ್ಯ ಮತ್ತು ತೆರಿಗೆ ಲೆಕ್ಕ ಹಾಕಲಾಗುತ್ತದೆ. ಆದರೆ ನೀವು ಎಕ್ಸ್ಕ್ಲೂಸಿವ್ ಆಯ್ಕೆ ಮಾಡಿದರೆ ಉತ್ಪನ್ನದ ಬೆಲೆಗೆ ತೆರಿಗೆ ಹೆಚ್ಚಿಸಲಾಗುತ್ತದೆ. ಉದಾಹರಣೆಗೆ, ಉತ್ಪನ್ನದ ಮೌಲ್ಯ 100 ಭಾರತೀಯ ರೂಪಾಯಿಗಳು ಮತ್ತು ತೆರಿಗೆ ದರ 18% ಇದ್ದರೆ ಒಟ್ಟು ಬಿಲ್ ಮೊತ್ತ 118 ಭಾರತೀಯ ರೂಪಾಯಿಗಳು ಆಗುತ್ತದೆ. 100 ಭಾರತೀಯ ರೂಪಾಯಿಗಳು ಜೊತೆಗೆ 18 ಭಾರತೀಯ ರೂಪಾಯಿಗಳ ತೆರಿಗೆ. ಡಾಕ್ಯುಮೆಂಟ್ ಆಧಾರಿತ ಎಂದರೆ ವ್ಯವಹಾರದ ಸಮಯದಲ್ಲಿ ವಸ್ತುಗಳನ್ನು ಇನ್ಕ್ಲೂಸಿವ್ ಅಥವಾ ಎಕ್ಸ್ಕ್ಲೂಸಿವ್ ತೆರಿಗೆಯೊಂದಿಗೆ ಮಾರಾಟ ಮಾಡಲಾಗುತ್ತದೆಯೇ ಎಂಬುದನ್ನು ನೀವು ನಿರ್ಧರಿಸಬಹುದು. ಇದು ನಿರ್ದಿಷ್ಟ ಮಾರಾಟದ ಆಧಾರದ ಮೇಲೆ ತೆರಿಗೆ ವಿಧಾನವನ್ನು ಅನ್ವಯಿಸುವಲ್ಲಿ ಲವಚಿಕತೆಯನ್ನು ಒದಗಿಸುತ್ತದೆ. ಮಾರಾಟದ ಸ್ಟಾಕ್ ಪೋಸ್ಟಿಂಗ್ ಮೂಲಕ ನೀವು ಸ್ಟಾಕ್ ಅನ್ನು ಇನ್ವಾಯ್ಸ್, ಪ್ಯಾಕಿಂಗ್ ಲಿಸ್ಟ್ ಅಥವಾ ಮಾರಾಟ ಪ್ರಕ್ರಿಯೆಯ ಮೊದಲ ಡಾಕ್ಯುಮೆಂಟ್ನಲ್ಲಿ ಅಪ್ಡೇಟ್ ಮಾಡಬಹುದು. ಅಲೆಂಗ್ ಬುಕ್ಸ್ ನಿಮಗೆ ಲವಚಿಕತೆಯನ್ನು ನೀಡುತ್ತದೆ. ನಿಮ್ಮ ಇಚ್ಛೆಯಂತೆ ವಸ್ತುಗಳನ್ನು ರವಾನಿಸುವಾಗ ಅಥವಾ ಇನ್ವಾಯ್ಸ್ ತಯಾರಿಸುವಾಗ ಸ್ಟಾಕ್ ಕಡಿಮೆ ಮಾಡಲು ಆಯ್ಕೆ ಮಾಡಬಹುದು. ನೀವು ವಿಭಿನ್ನ ಪ್ರಕ್ರಿಯೆಗಳನ್ನಿಟ್ಟುಕೊಂಡಿದ್ದರೆ, ಉದಾಹರಣೆಗೆ ಕೆಲವೊಮ್ಮೆ ಇನ್ವಾಯ್ಸ್ ಮಾಡುವ ಮೊದಲು ವಸ್ತುಗಳನ್ನು ರವಾನಿಸುವಂತಿದ್ದರೆ ಮೊದಲ ಡಾಕ್ಯುಮೆಂಟ್ ನಿಯಮ ಅನ್ವಯಿಸುತ್ತದೆ. ಉದಾಹರಣೆಗೆ, ನೀವು ಸ್ಟಾಕ್ ಪೋಸ್ಟ್ ಮಾಡುವುದನ್ನು ಮೊದಲ ಡಾಕ್ಯುಮೆಂಟ್ ಆಧಾರಿತವಾಗಿ ಆಯ್ಕೆ ಮಾಡಿದರೆ ಮತ್ತು ಮೊದಲ ಡಾಕ್ಯುಮೆಂಟ್ ರವಾನೆಯಾಗಿದ್ದರೆ ವಸ್ತುಗಳನ್ನು ರವಾನಿಸುವಾಗ ಸ್ಟಾಕ್ ಕಡಿಮೆಯಾಗುತ್ತದೆ. ನಂತರ ನೀವು ಮಾರಾಟ ಇನ್ವಾಯ್ಸ್ ಸೃಷ್ಟಿಸಿದರೂ ಸ್ಟಾಕ್ ಮತ್ತೊಮ್ಮೆ ಪ್ರಭಾವಿತವಾಗುವುದಿಲ್ಲ, ಏಕೆಂದರೆ ರವಾನೆಯ ಡಾಕ್ಯುಮೆಂಟ್ ಪೋಷಕ ಡಾಕ್ಯುಮೆಂಟ್ ಎಂದು ಪರಿಗಣಿಸಲಾಗುತ್ತದೆ. ಇದಕ್ಕಾಗಿಯೇ ಸ್ಟಾಕ್ ರವಾನೆ ಅಥವಾ ಪ್ಯಾಕಿಂಗ್ ಲಿಸ್ಟ್ನಲ್ಲಿ ಕಡಿಮೆಯಾಗುತ್ತದೆ. ಆದರೆ ಎರಡನೇ ಪರಿಸ್ಥಿತಿಯಲ್ಲಿ ಯಾವುದೇ ರವಾನೆ ಮಾಡಲಾಗಿಲ್ಲ. ಬದಲಾಗಿ ಪೋಷಕ ಡಾಕ್ಯುಮೆಂಟ್ ಇಲ್ಲದೆ ನೇರವಾಗಿ ಮಾರಾಟ ಇನ್ವಾಯ್ಸ್ ಸೃಷ್ಟಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಸ್ಟಾಕ್ ಸ್ವಯಂಚಾಲಿತವಾಗಿ ಕಡಿಮೆಯಾಗುತ್ತದೆ. ಈ ವೈಶಿಷ್ಟ್ಯವು ಇಂತಹ ಕಾರ್ಯಪದ್ಧತಿಯನ್ನು ಅನುಸರಿಸುವ ವ್ಯವಹಾರಗಳಿಗೆ ಉಪಯುಕ್ತವಾಗಿದೆ. ಮಾರಾಟ ಮರುಪಾವತಿ ಸೇಲ್ಸ್ ರಿಟರ್ನ್ ಗಾಗಿ ಸ್ಟಾಕ್ ಪೋಸ್ಟಿಂಗ್ನಲ್ಲಿಯೂ ಇದೇ ತರ್ಕ ಅನ್ವಯಿಸುತ್ತದೆ. ನೀವು ಮಾರಾಟ ಮರುಪಾವತಿ ಪ್ರಕ್ರಿಯೆಯಲ್ಲಿ ಮೊದಲ ಡಾಕ್ಯುಮೆಂಟ್ ಆಧಾರಿತವಾಗಿ ಸ್ಟಾಕ್ ನವೀಕರಿಸಬೇಕೆಂದಿದ್ದರೆ ಈ ವೈಶಿಷ್ಟ್ಯವು ಅದನ್ನು ಸಹ ಬೆಂಬಲಿಸುತ್ತದೆ. ಮಾರಾಟ ದರ ಮಾರ್ಕಪ್ ಖರೀದಿ ಎಂಟ್ರಿ ಮಾಡುವಾಗ ನೀವು ಖರೀದಿ ವೆಚ್ಚದ ಮೇಲೆ ಮಾರ್ಕಪ್ ಬಳಸಿ ಮಾರಾಟ ದರವನ್ನು ನಿಗದಿಪಡಿಸಬಹುದು. ಇದು ಬೆಲೆ ನಿಗದಿಯನ್ನು ಸ್ವಯಂಚಾಲಿತಗೊಳಿಸಲು ಸಹಾಯ ಮಾಡುತ್ತದೆ. ದರವರ್ಗ ಪ್ರಕಾರ ಈ ವೈಶಿಷ್ಟ್ಯವು ಮಾರಾಟ ಇನ್ವಾಯ್ಸ್ ಸೃಷ್ಟಿಸುವಾಗ ಅನ್ವಯಿಸುತ್ತದೆ, ಅಲ್ಲಿ ನೀವು ಡಾಕ್ಯುಮೆಂಟ್ನಲ್ಲಿಯೇ ನೇರವಾಗಿ ಮಾರಾಟ ದರವರ್ಗವನ್ನು ಆಯ್ಕೆ ಮಾಡಬಹುದು. ಸುಧಾರಿತ ವೈಶಿಷ್ಟ್ಯಗಳಲ್ಲಿ ರವಾನೆಯ ಮೇಲೆ ಇನ್ಪುಟ್ ಬಿಲ್ಲಿಂಗ್ ಶುಲ್ಕಗಳನ್ನು ಸೇರಿಸುವುದು, ಅನೇಕ ಎನ್ಆರ್ಪಿಗಳನ್ನು ನಿರ್ವಹಿಸುವುದು ಮತ್ತು ಪೋಷಕ ಕಂಪನಿಯ ಆಧಾರದ ಮೇಲೆ ಮಾರಾಟ ದರಗಳನ್ನು ನಿಗದಿಪಡಿಸುವುದು ಸೇರಿವೆ. ಮಾರಾಟದಲ್ಲಿ ಕೊನೆಯ ಖರೀದಿ ದರವನ್ನು ತೋರಿಸಿ. ಇದು ವಿಶಿಷ್ಟವಾದ ವೈಶಿಷ್ಟ್ಯವಾಗಿದ್ದು ಮಾರಾಟದ ಸಮಯದಲ್ಲಿ ಕೊನೆಯ ಖರೀದಿ ದರವನ್ನು ಪ್ರದರ್ಶಿಸಲು ನಿಮಗೆ ಅವಕಾಶ ನೀಡುತ್ತದೆ. ಇದನ್ನು ಸಕ್ರಿಯಗೊಳಿಸಿದರೆ ನೀವು B2B ಮಾರಾಟ ಮತ್ತು ಪಾಯಿಂಟ್ ಆಫ್ ಸೇಲ್ ಮಾಡ್ಯೂಲ್ಗಳಲ್ಲಿ ಖರೀದಿ ದರವನ್ನು ನೋಡಬಹುದು. ಅಲೆಂಗ್ ಬುಕ್ಸ್ನಲ್ಲಿ ಮಾರಾಟ ಮತ್ತು ಬಿಲ್ಲಿಂಗ್ ಸೆಟಪ್ನ ಕೆಲವು ಪ್ರಮುಖ ವೈಶಿಷ್ಟ್ಯಗಳ ಬಗ್ಗೆ ಮಾತನಾಡೋಣ. ನಾವು 4 ಮುಖ್ಯ ಉಪಕರಣಗಳಿಂದ ಪ್ರಾರಂಭಿಸೋಣ. ಕೊನೆಯ ಮಾರಾಟದ ದರ, B2B ಪ್ರಮೋಷನ್, ಸೂಚಿಸಲಾದ ಐಟಂಗಳು ಮತ್ತು ಸಮಾನವಾದ ಐಟಂಗಳು. ನಿಮ್ಮ ವ್ಯವಹಾರದ ವೆರ್ಟಿಕಲ್ ಅಥವಾ ಡೊಮೇನ್ ಆಧಾರಿತವಾಗಿ ಈ ಉಪಕರಣಗಳ ಉಪಯೋಗವು ಬದಲಾಗುತ್ತದೆ. ಉದಾಹರಣೆಗೆ, ಒಬ್ಬ ಗ್ರಾಹಕ ನಿರ್ದಿಷ್ಟ ಉತ್ಪನ್ನವನ್ನು ಹುಡುಕುತ್ತಾ ಅಂಗಡಿಗೆ ಬರುತ್ತಾರೆ, ಆದರೆ ಆ ಉತ್ಪನ್ನ ಸ್ಟಾಕ್ನಲ್ಲಿ ಇಲ್ಲ ಎಂದು ಕಲ್ಪಿಸೋಣ. ಇಂತಹ ಸಂದರ್ಭಗಳಲ್ಲಿ ವ್ಯವಸ್ಥೆ ಸ್ವಯಂಚಾಲಿತವಾಗಿ ಪರ್ಯಾಯ ಐಟಂ ಅನ್ನು ಸೂಚಿಸಬಹುದು. ಇದು ಅನೇಕ ಸಮಾನ ಉತ್ಪನ್ನಗಳಿರುವ ವಿಶಾಲ ಇನ್ವೆಂಟರಿಯನ್ನು ನಿರ್ವಹಿಸುವಾಗ ಅತ್ಯಂತ ಉಪಯುಕ್ತವಾಗಿದೆ. ಐಟಂ ರಚನೆಯ ಸಮಯದಲ್ಲಿ ನೀವು ಸೂಚಿಸಲಾದ ಐಟಂಗಳನ್ನು ಟ್ಯಾಗ್ ಮಾಡಬಹುದು, ಆದ್ದರಿಂದ ಒಂದು ಐಟಂ ಲಭ್ಯವಿಲ್ಲದಿದ್ದರೆ ವ್ಯವಸ್ಥೆ ಸೂಕ್ತ ಬದಲಿ ಉತ್ಪನ್ನವನ್ನು ಶಿಫಾರಸು ಮಾಡುತ್ತದೆ. ಇದು ಗ್ರಾಹಕರ ಅನುಭವವನ್ನು ಉತ್ತಮಗೊಳಿಸುವುದಷ್ಟೇ ಅಲ್ಲದೆ ಮಾರಾಟವನ್ನು ಹೆಚ್ಚಿಸಲು ಸಹ ಸಹಾಯ ಮಾಡುತ್ತದೆ. ಮುಂದೆ ಮಾರಾಟದ ಕಸ್ಟಮ್ ಫೀಲ್ಡ್ಗಳ ಬಗ್ಗೆ ಚರ್ಚಿಸೋಣ. ಈ ಫೀಲ್ಡ್ಗಳು ಸಂಪೂರ್ಣವಾಗಿ ಕಾನ್ಫಿಗರ್ ಮಾಡಬಹುದಾದವು. ನೀವು ಗ್ರಾಹಕರ ಅಗತ್ಯಗಳ ಆಧಾರದ ಮೇಲೆ ಅವುಗಳನ್ನು ಸಕ್ರಿಯಗೊಳಿಸಬಹುದು ಅಥವಾ ನಿಷ್ಕ್ರಿಯಗೊಳಿಸಬಹುದು. ಅದೇ ರೀತಿ ನಮ್ಮ ಬಳಿ ಗ್ರಾಹಕರ ಕಸ್ಟಮ್ ಫೀಲ್ಡ್ಗಳು ಇವೆ. ಇಲ್ಲಿ ಅತ್ಯಂತ ಮುಖ್ಯವಾದ ಅಂಶವೆಂದರೆ ಬಳಕೆದಾರರು ನಿರ್ಧರಿಸುವ ಫೀಲ್ಡ್ಗಳು ಅಥವಾ ಯುಡಿಎಫ್ಗಳು. ಈ ಫೀಲ್ಡ್ಗಳನ್ನು ಹೆಚ್ಚುವರಿ ಲವಚಿಕತೆಗೆ ರೂಪುಗೊಳಿಸಲಾಗಿದೆ. ಸ್ಟ್ಯಾಂಡರ್ಡ್ ಮಾಡ್ಯೂಲ್ಗಳು ನಿಮಗೆ ಬೇಕಾದ ಎಲ್ಲಾ ವಿವರಗಳನ್ನು ಸೆರೆಹಿಡಿಯದಿದ್ದರೆ ಯುಡಿಎಫ್ಗಳ ಮೂಲಕ ನೀವು ನಿರ್ದಿಷ್ಟ ಡಾಕ್ಯುಮೆಂಟ್ಗಳು ಅಥವಾ ವ್ಯವಹಾರಗಳಿಗೆ ಹೆಚ್ಚುವರಿ ಫೀಲ್ಡ್ಗಳನ್ನು ಕಸ್ಟಮೈಸ್ ಮಾಡಬಹುದು. ಇದು ನಿಮ್ಮ ಪ್ರಕ್ರಿಯೆ ಸುಗಮವಾಗಿಯೂ ನಿಮ್ಮ ನಿರ್ದಿಷ್ಟ ಕಾರ್ಯಪದ್ಧತಿಗೆ ಹೊಂದಿಕೊಳ್ಳುವಂತೆಯೂ ಇರಲು ಸಹಾಯ ಮಾಡುತ್ತದೆ. ಈಗ ಐಟಂ ಮಟ್ಟದಲ್ಲಿ ಬಿಲ್ಲಿಂಗ್ ಸೆಟಪ್ಗೆ ಹೋಗೋಣ. ಇಲ್ಲಿ ನಾವು ಮಿಸೆಲ್ಲೇನಿಯಸ್ ಫೀಲ್ಡ್ಗಳು, ಮಿಸೆಲ್ಲೇನಿಯಸ್ 1, 2 ಮತ್ತು 3 ಬಗ್ಗೆ ಮಾತನಾಡುತ್ತೇವೆ. ಈ ಫೀಲ್ಡ್ಗಳು ಪ್ರತಿ ಉತ್ಪನ್ನದ ಮೇಲೆ ಹೆಚ್ಚುವರಿ ರಿಯಾಯಿತಿ ಅಥವಾ ಹೆಚ್ಚುವರಿ ಶುಲ್ಕಗಳನ್ನು ಸೇರಿಸಲು ನಿಮಗೆ ಅವಕಾಶ ನೀಡುತ್ತವೆ. ಇವು ಲೆಕ್ಕಾಚಾರದ ಫೀಲ್ಡ್ಗಳು, ಅಂದರೆ ನೀವು ವ್ಯವಸ್ಥೆ ಹೇಗೆ ಮೌಲ್ಯಗಳನ್ನು ಲೆಕ್ಕ ಹಾಕಬೇಕು ಎಂದು ನಿರ್ಧರಿಸಬಹುದು.
ನೀವು ವಿವಿಧ ರೀತಿಯ ಕಾನ್ಫಿಗರೇಷನ್ಗಳಿಂದ ಆಯ್ಕೆ ಮಾಡಬಹುದು. ಮೊತ್ತವನ್ನು ಸ್ಥಿರ ಮೊತ್ತ ಅಥವಾ ಶೇಕಡಾವಾರು ರೂಪದಲ್ಲಿ ಅನ್ವಯಿಸಬಹುದು. ತೆರಿಗೆಗೂ ಮುನ್ನ ಅಥವಾ ನಂತರ ಇದನ್ನು ಲೆಕ್ಕ ಹಾಕಬಹುದು. ಲೆಕ್ಕಾಚಾರದ ಆಧಾರವಾಗಿ ಮೂಲ ಮೌಲ್ಯ, ರನ್ನಿಂಗ್ ಟೋಟಲ್ ಪ್ರಮಾಣ, ಪ್ಯಾಕ್ ಪ್ರಮಾಣ ಅಥವಾ ತೆರಿಗೆಯೋಗ್ಯ ಅಥವಾ ಗ್ರ್ಯಾಂಡ್ ಪ್ಯಾಕ್ ಪ್ರಮಾಣವನ್ನು ಕೂಡ ಬಳಸಬಹುದು. ಕೊನೆಗೆ ಈ ಫೀಲ್ಡ್ಗಳನ್ನು ನಿರ್ದಿಷ್ಟ ಪೋಸ್ಟಿಂಗ್ ಜೇಲ್ ಖಾತೆಗೆ ನಕ್ಷೆ ಹಾಕಬಹುದು. ಇದರಿಂದ ಲೆಕ್ಕಪತ್ರದಲ್ಲಿ ಖಚಿತತೆ ಸಿಗುತ್ತದೆ. ಈ ಸುಧಾರಿತ ಕಾನ್ಫಿಗರೇಷನ್ ಆಯ್ಕೆಗಳೊಂದಿಗೆ ಅಲೈನ್ ಬಾಕ್ಸ್ ನಿಮ್ಮ ವ್ಯಾಪಾರದ ಅಗತ್ಯಗಳಿಗೆ ತಕ್ಕಂತೆ ಮಾರಾಟ ಮತ್ತು ಬಿಲ್ಲಿಂಗ್ ಕಾರ್ಯಾಚರಣೆಯನ್ನು ನಿಖರವಾಗಿ ರೂಪಿಸುವ ಶಕ್ತಿಯನ್ನು ನಿಮಗೆ ನೀಡುತ್ತದೆ. ಅಲೈನ್ ಬಾಕ್ಸ್ನಲ್ಲಿ ಲಭ್ಯವಿರುವ ಶಕ್ತಿಶಾಲಿ ಕಾನ್ಫಿಗರೇಷನ್ ವೈಶಿಷ್ಟ್ಯಗಳನ್ನು, ವಿಶೇಷವಾಗಿ ರಿಯಾಯಿತಿಗಳು, ಖರೀದಿ ಸೆಟಪ್ ಮತ್ತು ಇನ್ವೆಂಟರಿ ನಿರ್ವಹಣೆಗೆ ಸಂಬಂಧಿಸಿದಂತೆ ಮುಂದುವರೆದು ಅನ್ವೇಷಿಸೋಣ. ಮೊದಲು ವಿವಿಧ ಶುಲ್ಕಗಳು ಮತ್ತು ರಿಯಾಯಿತಿಗಳ ಬಗ್ಗೆ ಮಾತನಾಡೋಣ. ಉದಾಹರಣೆಗೆ, ನೀವು ರಿಯಾಯಿತಿ ಅನ್ವಯಿಸುತ್ತಿದ್ದೀರಿ ಎಂದು ಹೇಳೋಣ. ಈ ಮೊತ್ತವು ನಿರ್ದಿಷ್ಟ ಲೆಡ್ಜರ್ನಲ್ಲಿ ಪ್ರತಿಬಿಂಬಿಸಬೇಕೆಂದು ನೀವು ಬಯಸುತ್ತೀರಿ. ಇದನ್ನು ಸುಲಭವಾಗಿ ಕಾನ್ಫಿಗರ್ ಮಾಡಬಹುದು. ನೀವು ಸರಿಯಾದ ಲೆಡ್ಜರ್ ಆಯ್ಕೆ ಮಾಡಬಹುದು, ಉದಾಹರಣೆಗೆ ವ್ಯಾಪಾರ ರಿಯಾಯಿತಿ, ಸ್ವೀಕರಿಸಿದ ರಿಯಾಯಿತಿ ಅಥವಾ ರಿಯಾಯಿತಿ ಟೇಬಲ್. ಮುಂದೆ ಈ ವಿವಿಧ ಫೀಲ್ಡ್ನ ಸ್ವಭಾವವನ್ನು ನಿರ್ಧರಿಸಿ. ಇದು ರಿಯಾಯಿತಿ ಆಗಿದ್ದರೆ ಸ್ವಭಾವವು ಕಡಿತವಾಗಿರುತ್ತದೆ. ಇದು ಸಾರಿಗೆ ಶುಲ್ಕ ಅಥವಾ ಯಾವುದೇ ಹೆಚ್ಚುವರಿ ಶುಲ್ಕವಾಗಿದ್ದರೆ ಸ್ವಭಾವವು ಸೇರಿಸುವಿಕೆಯಾಗಿರುತ್ತದೆ. ಈ ಲವಚಿಕತೆ ನಿಮಗೆ ಅಗತ್ಯವಿರುವಂತೆ ಮೊತ್ತವನ್ನು ಸೇರಿಸಲು ಅಥವಾ ಕಡಿಮೆ ಮಾಡಲು ಅವಕಾಶ ನೀಡುತ್ತದೆ. ಈ 3 ವಿವಿಧ ಫೀಲ್ಡ್ಗಳನ್ನು ಐಟಂ ಮಟ್ಟದಲ್ಲಿ ಅನ್ವಯಿಸಬಹುದು ಎಂಬುದನ್ನು ನೆನಪಿಡಿ. ಇದು ಪ್ರತಿ ಸಾಲು ಐಟಂಗೆ ನಿಖರವಾದ ನಿಯಂತ್ರಣವನ್ನು ಒದಗಿಸುತ್ತದೆ. ಇದೇ ತತ್ವವನ್ನು ಡಾಕ್ಯುಮೆಂಟ್ ಮಟ್ಟದಲ್ಲಿಯೂ ಅನ್ವಯಿಸಬಹುದು. ನೀವು 5 ವಿಭಿನ್ನ ಸಾಲು ಐಟಂಗಳನ್ನು ಹೊಂದಿರುವ ಬಿಲ್ ಹೊಂದಿದ್ದೀರಿ ಎಂದು ಹೇಳೋಣ ಮತ್ತು ನೀವು ಸಂಪೂರ್ಣ ಬಿಲ್ಲಿಗೆ ಸ್ಥಿರ ರಿಯಾಯಿತಿ, ಉದಾಹರಣೆಗೆ ₹100 ಅಥವಾ 10% ಅನ್ವಯಿಸಲು ಬಯಸುತ್ತೀರಿ. ಅದಕ್ಕಾಗಿಯೇ ಡಾಕ್ಯುಮೆಂಟ್ ಮಟ್ಟದ ವಿವಿಧ ಫೀಲ್ಡ್ಗಳು ಉಪಯೋಗಕ್ಕೆ ಬರುತ್ತವೆ. ಹೀಗಾಗಿ ಐಟಂ ಮಟ್ಟದ ಫೀಲ್ಡ್ಗಳು ನಿಮಗೆ ಪ್ರತಿ ಸಾಲಿಗೆ ನಿಯಂತ್ರಣ ನೀಡುತ್ತವೆ, ಆದರೆ ಡಾಕ್ಯುಮೆಂಟ್ ಮಟ್ಟದ ಫೀಲ್ಡ್ಗಳು ಸಂಪೂರ್ಣ ವ್ಯವಹಾರಕ್ಕೆ ಸಮಾನವಾಗಿ ಅನ್ವಯಿಸುತ್ತವೆ. ಒಮ್ಮೆ ಸಂರಚಿಸಿದ ನಂತರ ನೀವು ಸರಳವಾಗಿ ಉಳಿಸಿ ಕ್ಲಿಕ್ ಮಾಡಿದರೆ ಆ ಸೆಟ್ಟಿಂಗ್ಗಳು ನಿಮ್ಮ ಡಿಫಾಲ್ಟ್ ಮಾರಾಟ ವಿಭಾಗದ ವರ್ತನೆಯಲ್ಲಿ ಭಾಗವಾಗುತ್ತವೆ. ಈಗ ನಾವು ಖರೀದಿ ಸೆಟಪ್ಗೆ ಸಾಗೋಣ. ಖರೀದಿ ಸೆಟಪ್ ಕೂಡ ಮಾರಾಟ ಸೆಟಪ್ನಂತೆ ಕೆಲಸ ಮಾಡುತ್ತದೆ, ಆದರೆ ಅದು ಖರೀದಿ ವಿಭಾಗದಲ್ಲಿ ಪ್ರತಿಬಿಂಬಿಸುತ್ತದೆ. ನೀವು ಎಲ್ಲಾ ಒಂದೇ ರೀತಿಯ ವೈಶಿಷ್ಟ್ಯಗಳನ್ನು ಇಲ್ಲಿ ಕಾಣಬಹುದು. ಮೂಲ ಡಾಕ್ಯುಮೆಂಟ್ ಲಾಜಿಕ್, ವರ್ಗೀಕರಣ ಆಯ್ಕೆಗಳು, ಏಜೆಂಟ್ ಅಗತ್ಯತೆಗಳು, ತೆರಿಗೆ ದರ ಸಂರಚನೆ, ಬಳಕೆದಾರನಿಂದ ನಿರ್ಧರಿಸಲಾದ ಫೀಲ್ಡ್ಗಳ ಮೂಲಕ ಕಸ್ಟಮ್ ಫೀಲ್ಡ್ಗಳು, ವರ್ಫ್ಸ್, ರಿಯಾಯಿತಿ ಮತ್ತು ಶುಲ್ಕಗಳಿಗಾಗಿ ಬಿಲ್ಲಿಂಗ್ ಸೆಟಪ್ಗಳು. ಇವುಗಳನ್ನೆಲ್ಲ ನೀವು ಮಾರಾಟ ಸೆಟಪ್ನಲ್ಲಿ ಮಾಡಿದಂತೆ ಉಳಿಸಬಹುದು. ಈಗ ನಾವು ಅತ್ಯಂತ ಮುಖ್ಯವಾದ ವಿಭಾಗಗಳಲ್ಲಿ ಒಂದಾದ ಇನ್ವೆಂಟರಿ ಸಂರಚನೆಗೆ ಸಾಗುತ್ತಿದ್ದೇವೆ. ನೀವು ತಿಳಿದಿರುವಂತೆ ಅಲೈನ್ ಬಾಕ್ಸ್ ಯಾವುದೇ ಉದ್ಯಮದಲ್ಲಿ ಬಳಸಲು ಸಾಕಷ್ಟು ಲವಚಿಕವಾಗಿದೆ. ನೀವು ಔಷಧೋಪಚಾರ, ಎಲೆಕ್ಟ್ರಾನಿಕ್ಸ್, ಉಡುಪುಗಳು ಅಥವಾ ಮೊಬೈಲ್ ಚಿಲ್ಲರೆ ವ್ಯಾಪಾರದಲ್ಲಿರಲಿ. ಹೀಗಾಗಿ ನಿಮ್ಮ ವ್ಯವಹಾರ ಮಾದರಿಯನ್ನು ಅವಲಂಬಿಸಿ ನೀವು ನಿಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ಇನ್ವೆಂಟರಿಯನ್ನು ಸಂರಚಿಸಬಹುದು. ನಾವು ಐಟಂ ಸ್ಟಾಕ್ ಯೂನಿಟ್ ಆಯ್ಕೆಗಳಿಂದ ಪ್ರಾರಂಭಿಸೋಣ. ಅಲೈನ್ ಬಾಕ್ಸ್ 3 ಯೂನಿಟ್ ಸಂರಚನೆಗಳವರೆಗೆ ಅನುಮತಿಸುತ್ತದೆ. ಒಂದು ಮಾಪನ ಘಟಕವನ್ನು ಟ್ರ್ಯಾಕ್ ಮಾಡಲು ಸ್ಟಾಕ್ ಯೂನಿಟ್, ಪ್ಯಾಕ್ನಲ್ಲಿ ಇನ್ವೆಂಟರಿಯನ್ನು ನಿರ್ವಹಿಸಬೇಕಾದ ವ್ಯವಹಾರಗಳಿಗೆ ಸ್ಟಾಕ್ ಪ್ಲಸ್ ಪ್ಯಾಕ್ ಯೂನಿಟ್, ಇನ್ನೂ ಹೆಚ್ಚಿನ ನಿಯಂತ್ರಣಕ್ಕಾಗಿ ಸ್ಟಾಕ್ ಪ್ಲಸ್ ಪ್ಯಾಕ್ ಪ್ಲಸ್ ಜಿ ಪ್ಯಾಕ್ ಯೂನಿಟ್, ಉದಾಹರಣೆಗೆ ಕೇಸ್ಗಳು ಅಥವಾ ಮಾಸ್ಟರ್ ಕಾರ್ಟನ್ಗಳು. ಈ ರಚನೆ ನಿಮಗೆ ಸಡಿಲ ಘಟಕಗಳು, ಪ್ಯಾಕ್ಗಳು ಅಥವಾ ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡುತ್ತಿದ್ದರೂ ಸಹ ನಿಮ್ಮ ಇನ್ವೆಂಟರಿ ನಿಖರವಾಗಿ ಟ್ರ್ಯಾಕ್ ಆಗಿ ಪರಿಣಾಮಕಾರಿಯಾಗಿ ನಿರ್ವಹಣೆಯಾಗುತ್ತದೆ ಎಂಬುದನ್ನು ಖಚಿತಪಡಿಸುತ್ತದೆ. ಈ ಮಟ್ಟದ ಕಸ್ಟಮೈಸೇಷನ್ನಿಂದ ಅಲೈನ್ ಬಾಕ್ಸ್ ಕೇವಲ ಲೆಕ್ಕಪತ್ರ ಸಾಫ್ಟ್ವೇರ್ ಅಲ್ಲ ಎಂಬುದು ಖಚಿತವಾಗುತ್ತದೆ. ಇದು ನಿಮ್ಮ ಕಾರ್ಯಾಚರಣಾ ಕಾರ್ಯಪ್ರವಾಹಕ್ಕೆ ಹೊಂದಿಕೊಂಡ ಸಂಪೂರ್ಣ ವ್ಯವಹಾರ ಪರಿಹಾರವಾಗಿದೆ. ಈಗ ಅಲೈನ್ ಬಾಕ್ಸ್ನಲ್ಲಿ ಸುಧಾರಿತ ಇನ್ವೆಂಟರಿ ಸಂರಚನೆ ಮತ್ತು ಅದು ಬಹುಘಟಕ ಟ್ರ್ಯಾಕಿಂಗ್, ಗೋದಾಮು ನಿರ್ವಹಣೆ ಮತ್ತು ಸ್ಟಾಕ್ ನಿಯಂತ್ರಣವನ್ನು ಹೇಗೆ ಬೆಂಬಲಿಸುತ್ತದೆ ಎಂಬುದನ್ನು ನೋಡೋಣ. ಈ ಪರಿಸ್ಥಿತಿಯನ್ನು ಕಲ್ಪಿಸಿ. ನೀವು 1 ಪ್ಯಾಕೆಟ್ ಪೆನ್ಸಿಲ್ಗಳನ್ನು ಖರೀದಿಸುತ್ತೀರಿ. ಪ್ರತಿ ಪ್ಯಾಕೆಟ್ನಲ್ಲಿ 10 ಪೆನ್ಸಿಲ್ಗಳು ಇರುತ್ತವೆ. ಈಗ ನೀವು 1 ಕಾರ್ಟನ್ ಕೂಡ ಖರೀದಿಸುತ್ತೀರಿ ಎಂದು ಹೇಳೋಣ. ಪ್ರತಿ ಕಾರ್ಟನ್ನಲ್ಲಿ 50 ಬಾಕ್ಸ್ಗಳು ಇರುತ್ತವೆ ಮತ್ತು ಪ್ರತಿ ಬಾಕ್ಸ್ನಲ್ಲಿ 10 ಪೆನ್ಸಿಲ್ಗಳು ಇರುತ್ತವೆ. ಅಂದರೆ 50 ಬಾಕ್ಸ್ಗಳು ಗುಣಿಸಿದರೆ 10 ಪೆನ್ಸಿಲ್ಗಳು, ಒಟ್ಟು ಒಂದು ಕಾರ್ಟನ್ಗೆ 500 ಪೆನ್ಸಿಲ್ಗಳು. ಅಲೈನ್ ಬಾಕ್ಸ್ ನಿಮಗೆ ಈ ರೀತಿಯ ಘಟಕ ಶ್ರೇಣಿಯನ್ನು ಸುಲಭವಾಗಿ ದಾಖಲಿಸಿ ಮತ್ತು ನಿರ್ವಹಿಸಲು ಅವಕಾಶ ನೀಡುತ್ತದೆ. ನೀವು ಪೀಸ್, ಪ್ಯಾಕೆಟ್ ಅಥವಾ ಕಾರ್ಟನ್ ಮೂಲಕ ಮಾರಾಟ ಮಾಡುತ್ತಿದ್ದರೂ ಸಹ ಈ ಲವಚಿಕತೆ ವಿವಿಧ ರೀತಿಯ ವ್ಯವಹಾರ ಮಾದರಿಗಳನ್ನು ಬೆಂಬಲಿಸುತ್ತದೆ. ಈಗ ನಿಮ್ಮ ವ್ಯವಹಾರದಲ್ಲಿ ಗೋದಾಮು ನಿರ್ವಹಣೆ ಇದ್ದರೆ ನೀವು ಗೋದಾಮು ಟ್ರ್ಯಾಕಿಂಗ್ ಅನ್ನು ಸಕ್ರಿಯಗೊಳಿಸಬಹುದು. ನೀವು ಐಟಂ ಅಥವಾ ಡಾಕ್ಯುಮೆಂಟ್ ಪ್ರಕಾರ ಮಾರಾಟದವರನ್ನು ನಿಯೋಜಿಸಬಹುದಾದಂತೆ ನೀವು ಗೋದಾಮುಗಳನ್ನು ಡಾಕ್ಯುಮೆಂಟ್ ಮಟ್ಟದಲ್ಲಿ ಅಥವಾ ಲೈನ್ ಐಟಂ ಮಟ್ಟದಲ್ಲಿಯೂ ಸಂರಚಿಸಬಹುದು. ಇದು ಇನ್ವೆಂಟರಿ ಸ್ಥಳವನ್ನು ಇನ್ನಷ್ಟು ನಿಖರವಾಗಿ ಟ್ರ್ಯಾಕ್ ಮಾಡಲು ಸಹಾಯ ಮಾಡುತ್ತದೆ.
ನೀವು ನಿಮ್ಮ ಡಾಕ್ಯುಮೆಂಟ್ಗಳನ್ನು ಹೆಚ್ಚುವರಿ ವರ್ಗೀಕರಣಗಳೊಂದಿಗೆ ವರ್ಗೀಕರಿಸಲು ಬಯಸಿದರೆ ಅದೂ ಕೂಡ ಲಭ್ಯವಿದೆ. ಇದು ವರದಿ ಅಥವಾ ಇನ್ವೆಂಟರಿ ವಿಭಜನೆಗೆ ಬಹಳ ಉಪಯುಕ್ತವಾಗಬಹುದು. ಮುಂದೆ ಬಾರ್ಕೋಡ್ ಸ್ಕ್ಯಾನಿಂಗ್ ಬಗ್ಗೆ ಮಾತನಾಡೋಣ. ಬಾರ್ಕೋಡ್ಗಳ ಮೇಲೆ ಅವಲಂಬಿತವಾಗಿರುವ ವ್ಯಾಪಾರ ವ್ಯವಹಾರಗಳಿಗೆ ಅಲೈನ್ ಬುಕ್ಸ್ ಬಾರ್ಕೋಡ್ ಹುಡುಕುವಿಕೆಯನ್ನು ಬೆಂಬಲಿಸುತ್ತದೆ. ಇದು ಮಾರಾಟ ಅಥವಾ ಖರೀದಿ ಕಾರ್ಯಾಚರಣೆಯ ಸಮಯದಲ್ಲಿ ಉತ್ಪನ್ನ ವಿವರಗಳನ್ನು ಸ್ಕ್ಯಾನ್ ಮಾಡಿ ಪಡೆಯಲು ಸುಲಭವಾಗಿಸುತ್ತದೆ. ಈಗ ಸ್ಟಾಕ್ ನಿಯಂತ್ರಣವನ್ನು ಅನ್ವೇಷಿಸೋಣ. ನೀವು ಕನಿಷ್ಠ ಸ್ಟಾಕ್ ಮಟ್ಟದ ಎಚ್ಚರಿಕೆಯನ್ನು ಸಂರಚಿಸಬಹುದು, ಆದ್ದರಿಂದ ಇನ್ವೆಂಟರಿ ನಿರ್ದಿಷ್ಟ ಪ್ರಮಾಣಕ್ಕಿಂತ ಕಡಿಮೆಯಾಗಿದ್ದರೆ ವ್ಯವಸ್ಥೆ ನಿಮಗೆ ತಿಳಿಸುತ್ತದೆ. ಇದು ಸಮಯೋಚಿತ ಮರುಆರ್ಡರ್ ಮತ್ತು ಸ್ಟಾಕ್ ಆಪ್ಟಿಮೈಸೇಷನ್ ಅನ್ನು ಖಚಿತಪಡಿಸುತ್ತದೆ. ನಂತರ ನೀವು ನಿಮ್ಮ ಇಷ್ಟದ ಸ್ಟಾಕ್ ಮೌಲ್ಯಮಾಪನ ವಿಧಾನವನ್ನು ಆಯ್ಕೆ ಮಾಡಬಹುದು. ಫಿಫೋ ಮೊದಲು ಬಂದದ್ದು ಮೊದಲು ಹೋಗುವುದು, ಲೈಫೋ ಕೊನೆಗೆ ಬಂದದ್ದು ಮೊದಲು ಹೋಗುವುದು, ತೂಕಮಾಪಿತ ಸರಾಸರಿ ಐಟಂಗಳ ಸರಾಸರಿ ವೆಚ್ಚದ ಆಧಾರದ ಮೇಲೆ ಲೆಕ್ಕಹಾಕಲಾಗುತ್ತದೆ. ಇದು ಸ್ಟಾಕ್ ವೆಚ್ಚವನ್ನು ಹೇಗೆ ಟ್ರ್ಯಾಕ್ ಮತ್ತು ವರದಿ ಮಾಡಲಾಗುತ್ತದೆ ಎಂಬುದರ ಮೇಲೆ ನಿಖರವಾದ ನಿಯಂತ್ರಣವನ್ನು ಒದಗಿಸುತ್ತದೆ. ಮುಂದೆ ಸಾಗುತ್ತಾ ನಾವು ನಕಲಿ ಐಟಂ ನಿರ್ವಹಣೆ ಮತ್ತು ಐಟಂ ಕೋಡ್ ಸಂರಚನೆಗೆ ನೋಡೋಣ. ಹೊಸ ಉತ್ಪನ್ನವನ್ನು ರಚಿಸುವಾಗ ಐಟಂ ಕೋಡ್ಗಳನ್ನು ಹೇಗೆ ರಚಿಸಬೇಕು ಎಂಬುದನ್ನು ನೀವು ನಿರ್ಧರಿಸಬಹುದು. ವ್ಯವಸ್ಥೆಯಿಂದ ಸ್ವಯಂಚಾಲಿತವಾಗಿ ರಚಿಸಲಾದ ಕೋಡ್ ಬಳಸಿ, ಐಟಂ ಗುಂಪಿನ ಆಧಾರದ ಮೇಲೆ ಅಥವಾ ಕೈಯಾರೆ ನಮೂದಿಸಿ. ನೀವು ನಕಲಿ ಐಟಂಗಳನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ನಿರ್ಧರಿಸಬಹುದು. ಹೆಸರಿನ ಆಧಾರದ ಮೇಲೆ ತಡೆಯುವುದು, ಬಾರ್ಕೋಡ್ ಆಧಾರದ ಮೇಲೆ ತಡೆಯುವುದು ಅಥವಾ ಸಂಪೂರ್ಣವಾಗಿ ನಕಲಿ ಐಟಂಗಳನ್ನು ಅನುಮತಿಸುವುದು. ವಹಿವಾಟುಗಳ ಸಮಯದಲ್ಲಿ ನೀವು ಉತ್ಪನ್ನಗಳನ್ನು ಗುಂಪಿನ ಆಧಾರದ ಮೇಲೆ ಅಥವಾ ಪ್ರತ್ಯೇಕ ಉತ್ಪನ್ನದ ಆಧಾರದ ಮೇಲೆ ಆಯ್ಕೆ ಮಾಡಬಹುದಾಗಿದೆ. ನೀವು ಮಾರಾಟ ಅಥವಾ ಖರೀದಿ ಎಂಟ್ರಿಗಳ ಸಮಯದಲ್ಲಿ ಹೆಚ್ಚುವರಿ ವಿವರಣೆಗಳನ್ನು ದಾಖಲಿಸಲು ಬಯಸಿದರೆ ಅಲೈನ್ ಬುಕ್ಸ್ ಇದಕ್ಕಾಗಿ ಪಾಪ್-ಅಪ್ ವಿಂಡೋ ಒದಗಿಸುತ್ತದೆ. ಹಾಗೆ ಅಗತ್ಯವಿಲ್ಲದಿದ್ದರೆ ನೀವು ಯಾವಾಗ ಬೇಕಾದರೂ ಇದನ್ನು ನಿಷ್ಕ್ರಿಯಗೊಳಿಸಬಹುದು. ವ್ಯವಸ್ಥೆ ಉಪ ಐಟಂ ಟ್ರ್ಯಾಕಿಂಗ್ ಅನ್ನು ಬೆಂಬಲಿಸುತ್ತದೆ. ಇದು ನೀವು ಗುಂಪು ಮಾಡಿದ ಉತ್ಪನ್ನಗಳು ಮತ್ತು ಅವುಗಳ ಉಪವೈವಿಧ್ಯಗಳನ್ನು ನಿರ್ವಹಿಸುತ್ತಿದ್ದರೆ ಸಹಾಯಕವಾಗುತ್ತದೆ. ನೀವು ಇದನ್ನು ಎಲ್ಲ ಐಟಂಗಳಿಗೆ ಸಾಮಾನ್ಯವಾಗಿ, ಪ್ರತಿ ಐಟಂಗೆ ವಿಶೇಷವಾಗಿ ಅಥವಾ ಅನ್ವಯಿಸುವುದಿಲ್ಲ ಎಂದು ಗುರುತಿಸಬಹುದು. ಕೊನೆಗೆ ನೀವು ಮಾರಾಟ ಆದೇಶಗಳು ಮತ್ತು ಖರೀದಿ ಆದೇಶಗಳಲ್ಲಿ ವಿತರಣಾ ದಿನಾಂಕಗಳನ್ನು ನಿರ್ವಹಿಸಬಹುದು. ವಿತರಣಾ ನಿರೀಕ್ಷೆಗಳನ್ನು ನೀವು ಡಾಕ್ಯುಮೆಂಟ್ ಮಟ್ಟದಲ್ಲಿ ಅಥವಾ ಪ್ರತ್ಯೇಕ ಲೈನ್ ಐಟಂ ಮಟ್ಟದಲ್ಲಿಯೂ ಹೊಂದಿಸಬಹುದು. ಇದು ನಿಮ್ಮ ಲಾಜಿಸ್ಟಿಕ್ಸ್ ಮತ್ತು ಪೂರೈಕೆ ಯೋಜನೆಗೆ ಸ್ಪಷ್ಟತೆಯನ್ನು ನೀಡುತ್ತದೆ. ಈ ಎಲ್ಲ ವೈಶಿಷ್ಟ್ಯಗಳು ಬಹುಮಟ್ಟದ ಘಟಕಗಳು, ಬಾರ್ಕೋಡ್ ಸ್ಕ್ಯಾನಿಂಗ್, ನಕಲಿ ನಿಯಂತ್ರಣ, ಮೌಲ್ಯಮಾಪನ ವಿಧಾನಗಳು ಮತ್ತು ಗೋದಾಮು ವ್ಯವಸ್ಥೆಗಳೊಂದಿಗೆ ಅಲೈನ್ ಬುಕ್ಸ್ ನಿಮ್ಮ ವ್ಯವಹಾರ ಎಷ್ಟು ಸಂಕೀರ್ಣವಾಗಿದ್ದರೂ ಸಹ ನಿಮ್ಮ ಇನ್ವೆಂಟರಿಯನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ನಿಮಗೆ ಅವಕಾಶ ನೀಡುತ್ತದೆ. ನಾವು ಈಗ ಅಲೈನ್ ಬುಕ್ಸ್ನಲ್ಲಿನ ಸುಧಾರಿತ ಇನ್ವೆಂಟರಿ ಮತ್ತು ಬಿಲ್ಲಿಂಗ್ ಸಂರಚನೆಗಳನ್ನು ಅನ್ವೇಷಣೆಯನ್ನು ಮುಂದುವರಿಸೋಣ. ಇದು ಲವಚಿಕತೆ ಮತ್ತು ನೈಜ ವ್ಯವಹಾರ ಪರಿಸ್ಥಿತಿಗಳನ್ನು ಹೆಚ್ಚಿಸುವ ವೈಶಿಷ್ಟ್ಯಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಈ ಪರಿಸ್ಥಿತಿಯನ್ನು ಕಲ್ಪಿಸಿ. ನೀವು 10 ವಿಭಿನ್ನ ಉತ್ಪನ್ನಗಳಿಗಾಗಿ ಆರ್ಡರ್ ಇಡುತ್ತೀರಿ. ವಿಕ್ರೇತ 6 ಐಟಂಗಳನ್ನು ಒಂದು ದಿನಾಂಕದಲ್ಲಿ ಮತ್ತು ಉಳಿದ 4 ಐಟಂಗಳನ್ನು ನಂತರದ ದಿನಾಂಕದಲ್ಲಿ ವಿತರಿಸುವುದಾಗಿ ಖಚಿತಪಡಿಸುತ್ತಾರೆ. ಅಲೈನ್ ಬುಕ್ಸ್ನೊಂದಿಗೆ ನೀವು ಹಂತವಾಗಿ ಆಗುವ ವಿತರಣೆಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು. ಈ ವೈಶಿಷ್ಟ್ಯವು ಐಟಂಗಳು ವಿಭಿನ್ನ ದಿನಾಂಕಗಳಲ್ಲಿ ವಿತರಿಸಲಾದರೂ ಸಹ ನಿಖರವಾದ ಆರ್ಡರ್ ಟ್ರ್ಯಾಕಿಂಗ್ ಅನ್ನು ನಿರ್ವಹಿಸಲು ನಿಮಗೆ ಸಹಾಯ ಮಾಡುತ್ತದೆ. ಮುಂದೆ ನೆಗೆಟಿವ್ ಸ್ಟಾಕ್ ನಿರ್ವಹಣೆ ಬಗ್ಗೆ ಮಾತನಾಡೋಣ. ಡಿಫಾಲ್ಟ್ ಆಗಿ ERP ವ್ಯವಸ್ಥೆಗಳಲ್ಲಿ ಇನ್ವೆಂಟರಿ ಸಮಗ್ರತೆಯನ್ನು ಕಾಯ್ದುಕೊಳ್ಳಲು ನೆಗೆಟಿವ್ ಸ್ಟಾಕ್ ಅನ್ನು ಅನುಮತಿಸಲಾಗುವುದಿಲ್ಲ. ಆದರೆ ಕೆಲವು ಸಂದರ್ಭಗಳಲ್ಲಿ ಅಥವಾ ಕಸ್ಟಮ್ ಸಂರಚನೆಗಳಲ್ಲಿ ಕೆಲವು ಬಳಕೆದಾರರು ಲಭ್ಯವಿರುವ ಸ್ಟಾಕ್ ಇಲ್ಲದೆ ವ್ಯವಹಾರಗಳನ್ನು ಅನುಮತಿಸುವ ಅಗತ್ಯವಿರಬಹುದು. ಎಚ್ಚರಿಕೆ ಸೂಚನೆ: ಇದು ಹಕ್ಕು ಆಧಾರಿತ ವೈಶಿಷ್ಟ್ಯವಾಗಿದೆ. ಅಗತ್ಯ ಅನುಮತಿಗಳಿರುವ ಬಳಕೆದಾರರು ಮಾತ್ರ ಈ ಸಂರಚನೆಯನ್ನು ಸಕ್ರಿಯಗೊಳಿಸಿ ಬಳಸಬಹುದು. ಈಗ ಒಟ್ಟು ತೂಕ ಮತ್ತು ತಾರೆ ತೂಕ ನಿರ್ವಹಣೆಯ ಕಡೆಗೆ ಸಾಗೋಣ. ನೀವು ಒಟ್ಟು ತೂಕ ಮತ್ತು ತಾರೆ ತೂಕವನ್ನು ಟ್ರ್ಯಾಕ್ ಮಾಡಬೇಕಾದರೆ, ವಿಶೇಷವಾಗಿ ರಾಸಾಯನಿಕಗಳು, ಪ್ಯಾಕೇಜಿಂಗ್ ಅಥವಾ ಲಾಜಿಸ್ಟಿಕ್ಸ್ನಂತಹ ಉದ್ಯಮಗಳಲ್ಲಿ ಇದನ್ನು ನೇರವಾಗಿ ಅಲೈನ್ ಬುಕ್ಸ್ನಲ್ಲಿ ಸಕ್ರಿಯಗೊಳಿಸಬಹುದು. ಮತ್ತೊಂದು ಉಪಯುಕ್ತ ವೈಶಿಷ್ಟ್ಯವೆಂದರೆ ಉಚಿತ ಪ್ರಮಾಣದ ಟ್ರ್ಯಾಕಿಂಗ್. ನೀವು ಮಾರಾಟದ ವೇಳೆ ಉಚಿತ ವಸ್ತುಗಳನ್ನು ನೀಡುತ್ತಿದ್ದೀರಾ ಅಥವಾ ಖರೀದಿಯ ಸಮಯದಲ್ಲಿ ಬೋನಸ್ ಸ್ಟಾಕ್ ಪಡೆಯುತ್ತಿದ್ದೀರಾ ಎಂದು ಊಹಿಸಿ. ಅಲೈನ್ ಬುಕ್ಸ್ ನಿಮಗೆ ಈ ಉಚಿತ ಪ್ರಮಾಣಗಳನ್ನು ವ್ಯವಹಾರದ ಪ್ರಕ್ರಿಯೆಯಲ್ಲಿ ಪ್ರತ್ಯೇಕವಾಗಿ ದಾಖಲಿಸಿ ನಿರ್ವಹಿಸುವ ಆಯ್ಕೆಯನ್ನು ನೀಡುತ್ತದೆ. ಅದಾದ ನಂತರ ಯೂನಿಟ್ಗೆ ದರ ಸಂರಚನೆ ಇದೆ. ನೀವು ಬಹುಮಾಪನ ಘಟಕಗಳನ್ನು ಬಳಸುತ್ತಿದ್ದರೆ, ಉದಾಹರಣೆಗೆ ಸ್ಟಾಕ್ ಯೂನಿಟ್, ಪ್ಯಾಕ್ ಯೂನಿಟ್ ಅಥವಾ ಪ್ಯಾಕ್ ಯೂನಿಟ್, ದರವನ್ನು ಹೇಗೆ ಅನ್ವಯಿಸಬೇಕು ಎಂದು ನೀವು ನಿರ್ಧರಿಸಬಹುದು. ಅದು ಬಾಕ್ಸ್ಗೆ, ತುಂಡಿಗೆ ಅಥವಾ ಪ್ಯಾಕ್ಗೆ ಆಗಿರಬಹುದೇ? ಒಮ್ಮೆ ಸಕ್ರಿಯಗೊಳಿಸಿದ ನಂತರ ವ್ಯವಹಾರಗಳ ಸಮಯದಲ್ಲಿ ದರಗಳನ್ನು ಹೇಗೆ ಲೆಕ್ಕ ಹಾಕಬೇಕು ಎಂದು ವ್ಯವಸ್ಥೆ ನಿಮಗೆ ಸೂಚಿಸುತ್ತದೆ. ಈಗ ದರದ ದಶಮಾಂಶ ನಿಖರತೆ ಬಗ್ಗೆ ಮಾತನಾಡೋಣ.
ಬಹುತೇಕ ಭಾರತೀಯ ವ್ಯವಹಾರಗಳಲ್ಲಿ ದಶಮಾಂಶ ಮೌಲ್ಯಗಳು ಬಹುಪಾಲು ಮುಖ್ಯವಲ್ಲ, ಆದರೆ ಆಮದು ರಫ್ತು ಸಂದರ್ಭಗಳಲ್ಲಿ, ಉದಾಹರಣೆಗೆ ಯುಎಸ್ ಅಥವಾ ವಿದೇಶಿ ಕರೆನ್ಸಿಗಳಲ್ಲಿ ವ್ಯವಹರಿಸುವಾಗ, ನಿಖರತೆಗೆ ಹಲವಾರು ದಶಮಾಂಶ ಸ್ಥಾನಗಳು ಬೇಕಾಗಬಹುದು. ವಸ್ತುಗಳ ದರಗಳಿಗೆ ಎಷ್ಟು ದಶಮಾಂಶ ಸ್ಥಾನಗಳು ಬೇಕು ಎಂದು ನೀವು ಸುಲಭವಾಗಿ ಸಂರಚಿಸಬಹುದು. ಮುಂದೆ, ವಸ್ತು ಅಥವಾ ಉಪವಸ್ತುವಿನ ಆಧಾರದ ಮೇಲೆ ದರ ನಿರ್ವಹಣೆ. ನಿಮ್ಮ ಇನ್ವೆಂಟರಿ ಗುಂಪು ಮತ್ತು ಉಪವಸ್ತು ಶ್ರೇಣಿಯನ್ನು ಅನುಸರಿಸುತ್ತಿದ್ದರೆ, ನೀವು ವಸ್ತು ಮಟ್ಟದಲ್ಲಿ ಅಥವಾ ಉಪವಸ್ತು ಮಟ್ಟದಲ್ಲಿ ದರಗಳನ್ನು ನಿರ್ವಹಿಸಲು ಆಯ್ಕೆ ಮಾಡಬಹುದು. ಇದು ಮೂಲತಃ ಉತ್ಪನ್ನದ ಗುಣಲಕ್ಷಣವಾಗಿದೆ. ಇದು ಒಂದೇ ಉತ್ಪನ್ನದ ವಿಭಿನ್ನ ರೂಪಗಳನ್ನು ಮಾರುವ ವ್ಯವಹಾರಗಳಿಗೆ ಅತ್ಯುತ್ತಮ, ಉದಾಹರಣೆಗೆ ಬಣ್ಣಗಳು, ಗಾತ್ರಗಳು ಅಥವಾ ರುಚಿಗಳು. ಅದಾದ ನಂತರ, ಸ್ಟಾಕ್ ವರ್ಗಾವಣೆಯ ಸಮಯದಲ್ಲಿ ದರ ಆದ್ಯತೆ ಬರುತ್ತದೆ. ಸ್ಟಾಕ್ ಅನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕಳುಹಿಸುವಾಗ ದರವನ್ನು ಹೇಗೆ ನಿರ್ಧರಿಸಬೇಕು? ಸ್ಟಾಕ್ ಮೌಲ್ಯಮಾಪನ ವಿಧಾನವೇ ಅಥವಾ ಮಾರಾಟದ ದರ ವಿಧಾನವೇ? ನೀವು ನಿಮ್ಮ ಲೆಕ್ಕಪತ್ರ ಅಥವಾ ವೆಚ್ಚ ನೀತಿಗಳಿಗೆ ಅನುಗುಣವಾಗಿ ನಿಮ್ಮ ಆದ್ಯತೆಯನ್ನು ನಿರ್ಧರಿಸಬಹುದು. ಡಾಕ್ಯುಮೆಂಟ್ಗಳಲ್ಲಿ ಘಟಕ ಬದಲಾವಣೆಯ ನಿರ್ಬಂಧದ ಬಗ್ಗೆ ಮಾತಾಡೋಣ. ಇದನ್ನು ಕಲ್ಪಿಸಿ, ನೀವು ಬಾಕ್ಸ್ ಘಟಕಗಳಲ್ಲಿ ಒಂದು ಇನ್ವೆಂಟರಿ ವಸ್ತುವನ್ನು ರಚಿಸಿದ್ದೀರಿ, ಆದರೆ ಯಾರೋ ಪೀಸ್ಗಳನ್ನು ಬಳಸಿ ಇನ್ವಾಯ್ಸ್ ರಚಿಸಿದ್ದಾರೆ. ಈ ಹೊಂದಿಕೆಯಾಗದಿಕೆ ಇನ್ವೆಂಟರಿ ನಿಖರತೆಗೆ ಪರಿಣಾಮ ಬೀರುತ್ತದೆ. ಇದನ್ನು ತಡೆಯಲು ಅಲೈನ್ ಬುಕ್ಸ್ ವ್ಯವಹಾರಗಳ ಸಮಯದಲ್ಲಿ ಘಟಕ ಬದಲಾವಣೆಗಳನ್ನು ಅನುಮತಿಸಬೇಕಾ ಅಥವಾ ಬೇಡವೋ ಎಂಬುದನ್ನು ನೀವು ಸಂರಚಿಸಬಹುದು. ಇನ್ವಾಯ್ಸಿಂಗ್ಗೆ ಮುನ್ನ ಪೂರ್ವ ಡಿಸ್ಪ್ಯಾಚ್ ನಿರ್ವಹಿಸಲು ಆಯ್ಕೆಯೂ ಇದೆ. ಇದು ಎಂದರೆ, ನಿಮ್ಮ ವ್ಯವಹಾರದಲ್ಲಿ ಇನ್ವಾಯ್ಸ್ ರಚಿಸುವ ಮೊದಲು ಸರಕುಗಳನ್ನು ರವಾನಿಸುವುದು ಇದ್ದರೆ, ನೀವು ಇದನ್ನು ಪ್ರತ್ಯೇಕವಾಗಿ ಟ್ರ್ಯಾಕ್ ಮಾಡಬಹುದು. ಇದು ಲಾಜಿಸ್ಟಿಕ್ಸ್ನ ಪ್ರಥಮ ಕಾರ್ಯಪದ್ಧತಿಗಳಿಗೆ ಉತ್ತಮ ನಿಯಂತ್ರಣ ಮತ್ತು ಟ್ರ್ಯಾಕಿಂಗ್ ಅನ್ನು ಖಚಿತಪಡಿಸುತ್ತದೆ. ಮತ್ತು ಕೊನೆಗೆ, ಬಿಲ್ಲಿಂಗ್ ಸಮಯದಲ್ಲಿ ಬಂಡಲ್ ವಿವರಗಳನ್ನು ತೋರಿಸುವ ಆಯ್ಕೆ. ನೀವು ಬಂಡಲ್ ಐಟಂಗಳು ಅಥವಾ ಕಿಟ್ಗಳನ್ನು ಮಾರುತ್ತಿದ್ದರೆ, ಈ ಸೆಟ್ಟಿಂಗ್ ಪ್ರತಿ ಬಂಡಲ್ನ ವಿವರವಾದ ವಿಷಯಗಳನ್ನು ಬಿಲ್ಲಿಂಗ್ ಹಂತದಲ್ಲೇ ತೋರಿಸುತ್ತದೆ. ಇದು ವ್ಯವಹಾರ ಮತ್ತು ಗ್ರಾಹಕರಿಗೆ ಪಾರದರ್ಶಕತೆಯನ್ನು ಖಚಿತಪಡಿಸುತ್ತದೆ. ಈ ಎಲ್ಲಾ ಸಂರಚನೆಗಳೊಂದಿಗೆ, ಅಲೈನ್ ಬಾಕ್ಸ್ ನಿಮ್ಮ ವ್ಯವಹಾರದ ನಿಖರ ಅಗತ್ಯಗಳಿಗೆ ತಕ್ಕಂತೆ ಇನ್ವೆಂಟರಿ ಮತ್ತು ಬಿಲ್ಲಿಂಗ್ ಮಾಡ್ಯೂಲ್ಗಳನ್ನು ರೂಪಿಸಿಕೊಳ್ಳಲು ನಿಮಗೆ ಶಕ್ತಿಯನ್ನು ನೀಡುತ್ತದೆ, ನೀವು ಟ್ರೇಡಿಂಗ್, ಮ್ಯಾನುಫ್ಯಾಕ್ಚರಿಂಗ್, ರಿಟೇಲ್ ಅಥವಾ ಡಿಸ್ಟ್ರಿಬ್ಯೂಷನ್ನಲ್ಲಿದ್ದರೂ ಸಹ. ಈಗ ಒಂದು ಶಕ್ತಿಶಾಲಿ ವೈಶಿಷ್ಟ್ಯವನ್ನು ನೋಡೋಣ: ಬಂಡಲ್ ಉತ್ಪನ್ನಗಳು. ಇದು ಅನೇಕ ಉತ್ಪನ್ನಗಳನ್ನು ಒಟ್ಟಿಗೆ ಸೇರಿಸಿ ಒಂದೇ ಘಟಕವಾಗಿ ಮಾರಾಟ ಮಾಡುವಾಗ ಬಳಸಲಾಗುತ್ತದೆ. ಉದಾಹರಣೆಗೆ, ಗಿಫ್ಟ್ ಪ್ಯಾಕ್ ಅಥವಾ ಕಾಂಬೋ ಡೀಲ್. ನೀವು ಇಂತಹ ಬಂಡಲ್ಗಳನ್ನು ಅಲೈನ್ ಬಾಕ್ಸ್ನಲ್ಲಿ ಸಂರಚಿಸಬಹುದು. ಇದು ನಿಮಗೆ ಸ್ಟಾಕ್, ಬೆಲೆ ನಿಗದಿ ಮತ್ತು ಬಿಲ್ಲಿಂಗ್ ಅನ್ನು ಸುಗಮವಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ. ಇನ್ವೆಂಟರಿ ಡಾಕ್ಯುಮೆಂಟ್ ಕಸ್ಟಮ್ ಫೀಲ್ಡ್ಗಳು. ಇತರೆ ಮಾಡ್ಯೂಲ್ಗಳಂತೆ, ಇನ್ವೆಂಟರಿಯಲ್ಲಿಯೂ ನೀವು ಹೆಚ್ಚುವರಿ ಅಥವಾ ಕಸ್ಟಮ್ ಡೇಟಾವನ್ನು ಸೆರೆಹಿಡಿಯಬೇಕಾದರೆ, ನೀವು ಯೂಸರ್ ಡಿಫೈನ್ಡ್ ಫೀಲ್ಡ್ಗಳು ವರ್ಬ್ಸ್ ಅನ್ನು ಸಕ್ರಿಯಗೊಳಿಸಬಹುದು. ನೀವು ಐಟಂ ಮಾಸ್ಟರ್ ರಚಿಸುವಾಗ ಕಸ್ಟಮ್ ಫೀಲ್ಡ್ಗಳನ್ನು ಸೇರಿಸಬಹುದು, ವ್ಯವಹಾರದ ಸಮಯದಲ್ಲಿ ಅವುಗಳನ್ನು ಬದಲಾಯಿಸಬಹುದು ಅಥವಾ ನವೀಕರಿಸಬಹುದು, ಬಿಲ್ಲಿಂಗ್ ಅಥವಾ ಎಂಟ್ರಿಯ ಸಮಯದಲ್ಲಿ ತಕ್ಷಣದ ತಿದ್ದುಪಡಿ ಮಾಡಲು ಪಾಪ್ಅಪ್ ಕೂಡ ಸಕ್ರಿಯಗೊಳಿಸಬಹುದು. ಐಟಂ ವಿಸ್ತೃತ ಗುಣಲಕ್ಷಣಗಳು. ಬ್ಯಾಚ್ವಾರು ಇನ್ವೆಂಟರಿ. ಇದು ವಿಶೇಷವಾಗಿ ಫಾರ್ಮಾಸ್ಯೂಟಿಕಲ್ಸ್, ಆಹಾರ ಮತ್ತು ಕಾಸ್ಮೆಟಿಕ್ಸ್ನಂತಹ ಉದ್ಯಮಗಳಲ್ಲಿ ಬಹಳ ಉಪಯುಕ್ತವಾಗಿದೆ, ಅಲ್ಲಿ ಬ್ಯಾಚ್ ಟ್ರ್ಯಾಕಿಂಗ್ ಅಗತ್ಯವಿರುತ್ತದೆ. ನೀವು ಬ್ಯಾಚ್ವಾರು ಇನ್ವೆಂಟರಿಯನ್ನು ಸಕ್ರಿಯಗೊಳಿಸಿದಾಗ, ಸಿಸ್ಟಮ್ ನಿಮಗೆ ಬ್ಯಾಚ್ ಸಂಖ್ಯೆ, ಅವಧಿ ಮುಗಿಯುವ ದಿನಾಂಕ ಮತ್ತು ಇತರ ಗುಣಲಕ್ಷಣಗಳು, ಹೀಗಾಗಿ ಮರ್ಪ್, ತಯಾರಿಕಾ ದಿನಾಂಕ, ಚಿಲ್ಲರೆ ದರ, ಡೀಲರ್ ದರ ಮತ್ತು ಇನ್ನಿತರ ಮಾಹಿತಿಗಳನ್ನು ನಮೂದಿಸಲು ಸೂಚಿಸುತ್ತದೆ. ನೀವು ಯಾವ ಕ್ಷೇತ್ರಗಳನ್ನು ಸೆರೆಹಿಡಿಯಬೇಕೆಂದು ನಿಖರವಾಗಿ ಆಯ್ಕೆ ಮಾಡಬಹುದು. ಅದು ಕೇವಲ ಅವಧಿ ಮತ್ತು ತಯಾರಿಕಾ ದಿನಾಂಕಗಳಾಗಿರಬಹುದು ಅಥವಾ ಸಂಪೂರ್ಣ ಬ್ಯಾಚ್ ಮಟ್ಟದ ವಿವರವಾಗಿರಬಹುದು. ಅವಧಿಯನ್ನು ಹೇಗೆ ಸೆರೆಹಿಡಿಯಬೇಕೆಂಬುದರ ಮೇಲೂ ನಿಮಗೆ ನಿಯಂತ್ರಣವಿದೆ. ತಿಂಗಳು ಮತ್ತು ವರ್ಷ ಅಥವಾ ಪೂರ್ಣ ದಿನಾಂಕ ಸ್ವರೂಪ, ದಿನ, ತಿಂಗಳು, ವರ್ಷ. ಹೆಚ್ಚುವರಿಯಾಗಿ, ಯಾವುದೇ ಉತ್ಪನ್ನ ಅವಧಿ ಮೀರಿದ್ದರೆ, ಅದರ ಮಾರಾಟ ಅಥವಾ ಸಾಗಣೆಯನ್ನು ತಡೆಯಲು ವ್ಯವಸ್ಥೆಯನ್ನು ಸಂರಚಿಸಬಹುದು. ಇದರಿಂದ ಗುಣಮಟ್ಟದ ನಿಯಂತ್ರಣ ಮತ್ತು ಅನುಸರಣೆ ಖಚಿತವಾಗುತ್ತದೆ. ಸೀರಿಯಲ್ ಸಂಖ್ಯೆ ಟ್ರ್ಯಾಕಿಂಗ್. ಈ ವೈಶಿಷ್ಟ್ಯವು ಎಲೆಕ್ಟ್ರಾನಿಕ್ಸ್, ಮೊಬೈಲ್ ಫೋನ್ಗಳು ಸೀರಿಯಲ್ ಮಾಡಿದ ಇನ್ವೆಂಟರಿಗಾಗಿ ಅಗತ್ಯವಾಗಿದೆ. ನೀವು ಸೀರಿಯಲ್ ಸಂಖ್ಯೆ ಟ್ರ್ಯಾಕಿಂಗ್ ಅನ್ನು ಸಕ್ರಿಯಗೊಳಿಸಿದಾಗ, ಐಟಂ ರಚನೆಯ ಸಮಯದಲ್ಲಿ ಸೀರಿಯಲ್ ಸಂಖ್ಯೆಗಳಿಗಾಗಿ ಕೇಳುತ್ತದೆ ಮತ್ತು ಒಳಹರಿವು ಹಾಗೂ ಹೊರಹರಿವು, ಖರೀದಿ ಮತ್ತು ಮಾರಾಟ ಸಮಯದಲ್ಲಿಯೂ ಅಗತ್ಯವಿರಿಸುತ್ತದೆ. ನೀವು ಸೀರಿಯಲ್ಗಳನ್ನು ಕಸ್ಟಮೈಸ್ ಮಾಡಬಹುದು, ಹಸ್ತಚಾಲಿತವಾಗಿ ನಮೂದಿಸಬಹುದು, ಸ್ವಯಂಚಾಲಿತವಾಗಿ ರಚಿಸಬಹುದು. ಸೀರಿಯಲ್ ಸಂಖ್ಯೆಯ ಉದ್ದವನ್ನು ನಿರ್ಧರಿಸಬಹುದು, ಉದಾಹರಣೆಗೆ 6 ಅಂಕಿಯ ಸ್ವಯಂ ಸೀರಿಯಲ್. ನಕಲಿ ನಮೂದು ತಡೆಯಲು ನಕಲು ಪರಿಶೀಲನೆಗಳನ್ನು ನಿಯಂತ್ರಿಸಬಹುದು. ಬಹು ಪ್ರಮಾಣದ ನಮೂದುಗಾಗಿ ಶ್ರೇಣಿ ಆಧಾರಿತ ನಮೂದನ್ನು ಆಯ್ಕೆ ಮಾಡಬಹುದು. ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ಸ್ಗಾಗಿ ಐಮ್ಯಾಗ್ ಟ್ರ್ಯಾಕಿಂಗ್. ಇದು ವಿಶೇಷವಾಗಿ ಮೊಬೈಲ್ ಚಿಲ್ಲರೆ ಅಥವಾ ಹೋಲ್ಸೇಲ್ ಕ್ಷೇತ್ರಗಳಲ್ಲಿ ಬಹಳ ಮುಖ್ಯವಾಗಿದೆ.
ಆಧುನಿಕ ಫೋನ್ಗಳು 2 IMEI ಸಂಖ್ಯೆಗಳೊಂದಿಗೆ ಬರುತ್ತವೆ. ಅಲೈನ್ ಬುಕ್ಸ್ ನಿಮಗೆ ಪ್ರತಿ ಐಟಂಗೆ 1, 2 ಅಥವಾ 3 ಸೀರಿಯಲ್ ಸಂಖ್ಯೆಗಳವರೆಗೆ ಟ್ರ್ಯಾಕ್ ಮಾಡಲು ಅವಕಾಶ ನೀಡುತ್ತದೆ. IMEI ಫಾರ್ಮ್ಯಾಟ್ಗಳಿಗೆ ಹೊಂದಿಕೊಳ್ಳುವಂತೆ ಕ್ಯಾಪ್ಷನ್ಗಳನ್ನು ಕಸ್ಟಮೈಸ್ ಮಾಡಬಹುದು. IMEI ಆಧಾರಿತ ಮಾರಾಟದ ಬೆಲೆಯನ್ನು MRP ಜೊತೆಗೆ ಲಿಂಕ್ ಮಾಡಬಹುದು. ಇದು ಸಂಪೂರ್ಣ ಟ್ರೇಸಬಿಲಿಟಿಯನ್ನು ಖಚಿತಪಡಿಸುತ್ತದೆ ಮತ್ತು ನಕಲಿ ಬಿಲ್ಲಿಂಗ್ ಅಥವಾ ನೋಂದಣಿಯನ್ನು ತಡೆಯುತ್ತದೆ. ನೀವು ಫಾರ್ಮಾ ಉತ್ಪನ್ನಗಳನ್ನು ಬ್ಯಾಚ್ ಮೂಲಕ, ಮೊಬೈಲ್ಗಳನ್ನು ಸೀರಿಯಲ್ ಮತ್ತು IMEI ಮೂಲಕ, ಅಥವಾ ಕಾಂಬೋ ಪ್ಯಾಕ್ಗಳನ್ನು ಬಂಡಲ್ ಲಾಜಿಕ್ ಮೂಲಕ ನಿರ್ವಹಿಸುತ್ತಿದ್ದರೂ ಸಹ, ಅಲೈನ್ ಬುಕ್ಸ್ ಬಲವಾದ ಮತ್ತು ಕಸ್ಟಮೈಸ್ ಮಾಡಬಹುದಾದ ಇನ್ವೆಂಟರಿ ಸೆಟಪ್ ಅನ್ನು ಒದಗಿಸುತ್ತದೆ. ಅಲೈನ್ ಬುಕ್ಸ್ನಲ್ಲಿ ಲಭ್ಯವಿರುವ ಕೆಲವು ಸುಧಾರಿತ ಇನ್ವೆಂಟರಿ ಮತ್ತು ವ್ಯವಹಾರ ನಿರ್ದಿಷ್ಟ ವೈಶಿಷ್ಟ್ಯಗಳನ್ನು ಅನ್ವೇಷಿಸೋಣ. ಸಮಗ್ರ ಉತ್ಪನ್ನಗಳ ಬಾರ್ಕೋಡ್ ರಚನೆ. ನೀವು ಸಮಗ್ರ ಉತ್ಪನ್ನಗಳಲ್ಲಿ ವ್ಯವಹರಿಸುತ್ತಿದ್ದರೆ, ಸ್ಟಾಕ್ ಸ್ವೀಕರಿಸುವ ಸಮಯದಲ್ಲಿ ಹೊಸ ಬಾರ್ಕೋಡ್ಗಳನ್ನು ರಚಿಸುವ ಅಗತ್ಯವಿರುತ್ತದೆ. ಈ ಆಯ್ಕೆಯನ್ನು ಸಕ್ರಿಯಗೊಳಿಸಿದರೆ, ನಿಮ್ಮ ಸಂರಚನೆಯ ಪ್ರಕಾರ ಪ್ರತಿ ಲೈನ್ ಐಟಂಗೆ ವ್ಯವಸ್ಥೆ ಸ್ವಯಂಚಾಲಿತವಾಗಿ ಬಾರ್ಕೋಡ್ಗಳನ್ನು ರಚಿಸುತ್ತದೆ. ಅದು ಲೈನ್ ಮಟ್ಟದಲ್ಲಿ ಅಥವಾ ಬ್ಯಾಚ್ ಆಧಾರಿತವಾಗಿರಬಹುದು. ಇದು ವೇಗವಾಗಿ ಚಲಿಸುವ ಸರಕುಗಳ ಪರಿಣಾಮಕಾರಿ ಟ್ರ್ಯಾಕಿಂಗ್ ಅನ್ನು ಖಚಿತಪಡಿಸುತ್ತದೆ ಮತ್ತು ಕೈಯಾರೆ ಆಗುವ ದೋಷಗಳನ್ನು ಕಡಿಮೆ ಮಾಡುತ್ತದೆ. ಗಾರ್ಮೆಂಟ್ ಉದ್ಯಮ ವೈಶಿಷ್ಟ್ಯಗಳು. ಡಾಕ್ಯುಮೆಂಟ್ ವಿವರ, ಗುಣಲಕ್ಷಣಗಳು, ಬಣ್ಣ, ಗಾತ್ರ, ಬ್ರ್ಯಾಂಡ್ ಮತ್ತು ಇತರ ಆಯಾಮಗಳ ಪ್ರಕಾರ ಉತ್ಪನ್ನಗಳು ಬದಲಾಗುವ ಗಾರ್ಮೆಂಟ್ ಮತ್ತು ಅಪ್ಯಾರೆಲ್ ಉದ್ಯಮಕ್ಕೆ ಅಲೈನ್ ಬುಕ್ಸ್ ವಿಶೇಷ ಬೆಂಬಲವನ್ನು ಒದಗಿಸುತ್ತದೆ. ನೀವು ಇನ್ಪುಟ್ ಐಟಂ ಡಾಕ್ಯುಮೆಂಟ್ ಗುಣಲಕ್ಷಣಗಳನ್ನು ಸಕ್ರಿಯಗೊಳಿಸಬಹುದು ಮತ್ತು ಬಾರ್ಕೋಡ್ ಲಾಜಿಕ್ ಅನ್ನು ಲೈನ್ ಮಟ್ಟದಂತೆ ಬಾರ್ಕೋಡ್ ಮಲ್ಟಿಇನ್ ಸಿಂಗಲ್ ಹೆಡ್, ಮಲ್ಟಿಇನ್ ಮಲ್ಟಿಪುಟ್ ವೇರಿಯಂಟ್ಗಳಿಗಾಗಿ ಮೆಟ್ರಿಕ್ಸ್ ಆಧಾರಿತ ಆಯ್ಕೆಗಳಂತೆ ನಿರ್ಧರಿಸಬಹುದು. ಇದು ಉತ್ಪನ್ನ ವೇರಿಯಂಟ್ಗಳ ನಿರ್ವಹಣೆಯನ್ನು ಬಹಳ ಸರಳಗೊಳಿಸುತ್ತದೆ ಮತ್ತು ಇನ್ವೆಂಟರಿ ಹಾಗೂ ಬಿಲ್ಲಿಂಗ್ ಎರಡನ್ನೂ ಸುಗಮಗೊಳಿಸಲು ಸಹಾಯ ಮಾಡುತ್ತದೆ. ಕಸ್ಟಮ್ ಮ್ಯಾನುಫ್ಯಾಕ್ಚರಿಂಗ್ಗಾಗಿ ಐಟಂ ಆಯಾಮಗಳ ವಿವರಗಳು. ಈ ವೈಶಿಷ್ಟ್ಯವು ಫರ್ನಿಚರ್ ತಯಾರಕರು, ಕನ್ನಡಿಯು ಮತ್ತು ಗ್ಲಾಸ್ ಪೂರೈಕೆದಾರರು, ಪ್ಲೈವುಡ್ ಅಥವಾ ಶೀಟ್ ತಯಾರಕರು, ಬಡಿಗರು ಮತ್ತು ಕಸ್ಟಮ್ ಫ್ಯಾಬ್ರಿಕೇಟರ್ಗಳಂತಹ ವ್ಯವಹಾರಗಳಿಗೆ ಅತ್ಯುತ್ತಮವಾಗಿದೆ. ನೀವು ಐಟಂಗಳನ್ನು ಉದ್ದ, ಅಗಲ, ಎತ್ತರ, ಪ್ರಮಾಣ ಸಂಖ್ಯೆ ಇತ್ಯಾದಿ ಆಯಾಮಗಳ ಮೂಲಕ ಟ್ರ್ಯಾಕ್ ಮಾಡಬಹುದು. ಇದು ನಿಖರವಾದ ಉಲ್ಲೇಖಗಳನ್ನು ರಚಿಸುವುದು, ಸ್ಟಾಕ್ ನಿರ್ವಹಣೆ ಮತ್ತು ಉತ್ಪಾದನಾ ಯೋಜನೆಗೆ ಸಹಾಯ ಮಾಡುತ್ತದೆ. ಮಾರಾಟ ಪೂರ್ವಾನುಮಾನ, ವಸ್ತು ಅಗತ್ಯ ಯೋಜನೆ. ಇನ್ವೆಂಟರಿ ಯೋಜನೆಗೆ ಮಾರಾಟ ಪರಿಗಣನೆ ದಿನಗಳು ಎಂಬುದು ಬಹಳ ಉಪಯುಕ್ತ ಸಾಧನವಾಗಿದೆ. ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡೋಣ. ಸಿಸ್ಟಮ್ ನಿಮ್ಮ ಕಳೆದ 30 ದಿನಗಳ ಮಾರಾಟ ಡೇಟಾವನ್ನು ಪರಿಗಣಿಸುತ್ತದೆ. ಆ ಟ್ರೆಂಡ್ ಆಧರಿಸಿ ಮುಂದಿನ 15 ದಿನಗಳ ಅಗತ್ಯಗಳನ್ನು ಊಹಿಸುತ್ತದೆ. ಇದು ನಿಮಗೆ ಸ್ಟಾಕ್ ಅನ್ನು ಮುಂಚಿತವಾಗಿ ಮರುಆರ್ಡರ್ ಅಥವಾ ಯೋಜನೆ ಮಾಡಲು ಅವಕಾಶ ನೀಡುತ್ತದೆ. ಇದರಿಂದ ಉತ್ಪನ್ನ ಲಭ್ಯತೆ ಉತ್ತಮವಾಗಿರುತ್ತದೆ ಮತ್ತು ಸ್ಟಾಕ್ ಮುಗಿಯುವ ಕಾರಣದಿಂದ ಮಾರಾಟ ನಷ್ಟವನ್ನು ಕಡಿಮೆ ಮಾಡಬಹುದು. ಬ್ರ್ಯಾಂಡ್ ಆಧಾರಿತ ಟ್ರ್ಯಾಕಿಂಗ್, ಪಿಕ್ ಮತ್ತು ಪ್ಯಾಕ್ ಮತ್ತು ಸೀರಿಯಲ್ ವಿತರಣಾ ವ್ಯವಸ್ಥೆ. ಹೆಚ್ಚುವರಿ ಸುಧಾರಿತ ಇನ್ವೆಂಟರಿ ಆಯ್ಕೆಗಳು ಎಂದರೆ ಉಪ-ಐಟಂ ಆಧಾರಿತ ಸ್ಟಾಕ್ ಪರಿಶೀಲನೆ, ಬ್ರ್ಯಾಂಡ್ ಆಧಾರಿತ ಇನ್ವೆಂಟರಿ ನಿರ್ವಹಣೆ, ಪಿಕ್ ಮತ್ತು ಪ್ಯಾಕ್ ಕಾರ್ಯಕ್ಷಮತೆ, ತೂಕ ಮಾಪನಯಂತ್ರ ಸಂಯೋಜನೆ, ಬಳಕೆದಾರ ನಿರ್ಧರಿತ ಕ್ಷೇತ್ರಗಳು. ಹೆಚ್ಚುವರಿ ಲವಚಿಕತೆಗೆ ಅಲೈನ್ ಬುಕ್ಸ್ ವಿವಿಧ ಹಂತಗಳಲ್ಲಿ ಕಸ್ಟಮ್ ಕ್ಷೇತ್ರಗಳನ್ನು ಅನುಮತಿಸುತ್ತದೆ. ಐಟಂ ಡಾಕ್ಯುಮೆಂಟ್ ಹಂತ, ಐಟಂ ಮಾಸ್ಟರ್, ಉಪ-ಐಟಂ ಗುಣಲಕ್ಷಣಗಳು, ಸ್ಥಿರ ಆಸ್ತಿ ಗುಣಲಕ್ಷಣಗಳು. ಈ ಬಳಕೆದಾರ ನಿರ್ಧರಿತ ಕ್ಷೇತ್ರಗಳು ವರ್ಡ್ಸ್, ಮಾಸ್ಟರ್ ರಚನೆ ಅಥವಾ ವ್ಯವಹಾರಗಳ ಸಮಯದಲ್ಲಿ ಹೆಚ್ಚುವರಿ ವ್ಯವಹಾರ ನಿರ್ದಿಷ್ಟ ಮಾಹಿತಿಯನ್ನು ಸಂಗ್ರಹಿಸಲು ಸಹಾಯ ಮಾಡುತ್ತವೆ. ಅಂತಿಮ ಟಿಪ್ಪಣಿಗಳು, ಸಂಯೋಜನೆ ಸಾಮರ್ಥ್ಯಗಳು. ನಿಮ್ಮ ಮೂಲ ಇನ್ವೆಂಟರಿ ಸಂರಚನೆ ಪೂರ್ಣಗೊಂಡ ನಂತರ ಅಲೈನ್ ಬುಕ್ಸ್ ಬ್ಯಾಂಕಿಂಗ್, ಇ-ಕಾಮರ್ಸ್ ವೇದಿಕೆಗಳು, ಪಾವತಿ ಗೇಟ್ವೇಗಳು, B2B ವೇದಿಕೆಗಳು, ಸಂವಹನ ಸಾಧನಗಳು, ಎಕ್ಸ್‌ಪ್ರೆಸ್ ಸೇವೆಗಳ ಮೂಲಕ ಲಾಜಿಸ್ಟಿಕ್ಸ್ ಮತ್ತು ಶಿಪ್ಪಿಂಗ್ ಸಂಯೋಜನೆಗಳು ಸೇರಿದಂತೆ ಬಾಹ್ಯ ಸಂಯೋಜನೆಗಳನ್ನು ಸಹ ಬೆಂಬಲಿಸುತ್ತದೆ. ಈ ವೈಶಿಷ್ಟ್ಯಗಳೊಂದಿಗೆ ಅಲೈನ್ ಬುಕ್ಸ್ ಕೇವಲ ಲೆಕ್ಕಾಚಾರಕ್ಕಷ್ಟೇ ಸೀಮಿತವಾಗದೆ ಸಂಪೂರ್ಣವಾಗಿ ಸಂಯೋಜಿತ ವ್ಯವಹಾರ ನಿರ್ವಹಣಾ ಪರಿಹಾರವನ್ನು ಒದಗಿಸುತ್ತದೆ. ಇದೀಗ ಮುಂದಿನ ಹಂತಕ್ಕೆ ಸಾಗೋಣ. ಇಲ್ಲಿ ನಾವು ಅಲೈನ್ ಬುಕ್ಸ್ ಅಪ್ಲಿಕೇಶನ್ನೊಳಗೆ ಕೆಲಸವನ್ನು ಪ್ರಾರಂಭಿಸುತ್ತೇವೆ. ಆಮ್ಸ್ ಸಂಯೋಜನೆ, ಇ-ಸಿಕಮ್.
ಆರ್ಡರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗಾಗಿ ಅಲೈನ್ ಬಾಕ್ಸ್ ನೇರವಾಗಿ ಇ-ಕಾಮ್ ಜೊತೆಗೆ ಸಂಯೋಜನೆಯನ್ನು ಒದಗಿಸುತ್ತದೆ. ಈ ಸಂಯೋಜನೆ ಆರ್ಡರ್ಗಳು, ಇನ್ವೆಂಟರಿ ಮತ್ತು ಪೂರೈಕೆ ಚಟುವಟಿಕೆಗಳನ್ನು ಸುಗಮವಾಗಿ ಸಮನ್ವಯಗೊಳಿಸಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ಅಮೆಜಾನ್, ಫ್ಲಿಪ್ಕಾರ್ಟ್ ಮತ್ತು ಶಾಪಿಫೈ ಮುಂತಾದ ಮಾರುಕಟ್ಟೆಗಳಿಂದ ಆರ್ಡರ್ಗಳನ್ನು ನಿರ್ವಹಿಸುವ ಬಹು ಚಾನಲ್ ಮಾರಾಟಗಾರರಿಗೆ ಇದು ಬಹಳ ಉಪಯುಕ್ತವಾಗಿದೆ. ಸಂರಚನೆಯ ನಂತರ ಅಪ್ಲಿಕೇಶನ್ ಪ್ರಾರಂಭಿಸುವುದು. ಸಂರಚನಾ ಭಾಗ ಪೂರ್ಣಗೊಂಡ ನಂತರ ನಾವು ಸಾಫ್ಟ್ವೇರ್ ಬಳಕೆಗಾಗಿ ಸಿದ್ಧರಾಗಿದ್ದೇವೆ. ದಿನನಿತ್ಯದ ಕಾರ್ಯಾಚರಣೆಯ ಮೊದಲ ಹಂತವೆಂದರೆ ಮಾಸ್ಟರ್ಗಳನ್ನು ಸ್ಥಾಪಿಸುವುದು. ಐಟಂ ಮಾಸ್ಟರ್ ಸೆಟಪ್. ನಾವು ಐಟಂ ಮಾಸ್ಟರ್ನಿಂದ ಪ್ರಾರಂಭಿಸೋಣ. ಇದನ್ನು ಉತ್ಪನ್ನ ಮಾಸ್ಟರ್ ಎಂದೂ ಕರೆಯಲಾಗುತ್ತದೆ. ಉತ್ಪನ್ನಗಳನ್ನು ರಚಿಸಲು ಅಥವಾ ನಿರ್ವಹಿಸಲು ಇನ್ವೆಂಟರಿ ಐಟಂ ಮಾಸ್ಟರ್ಗೆ ಹೋಗಿ. ಬಲಭಾಗದಲ್ಲಿ ನೀವು ಅನೇಕ ಆಯ್ಕೆಗಳನ್ನು ಕಾಣಬಹುದು. ನಿಮ್ಮ ವ್ಯವಹಾರ ಘಟಕದ ಆಧಾರದ ಮೇಲೆ, ಉದಾಹರಣೆಗೆ ಆಟೋ, ಫಾರ್ಮಾ ಇತ್ಯಾದಿ, ಪೂರ್ವಸಿದ್ಧ ಉತ್ಪನ್ನಗಳನ್ನು ಡೌನ್ಲೋಡ್ ಮಾಡಬಹುದು ಅಥವಾ ಹೊಸ ಐಟಂ ಅನ್ನು ಕೈಯಾರೆ ರಚಿಸುವ ಆಯ್ಕೆಯನ್ನು ಆರಿಸಬಹುದು. ಹೊಸ ಐಟಂ ರಚಿಸುವ ಪ್ರಕ್ರಿಯೆ ಹಂತ ಹಂತವಾಗಿ. ಕ್ರಿಯೇಟ್ ಐಟಂ ಮೇಲೆ ಕ್ಲಿಕ್ ಮಾಡಿ. ನೀವು ಕೆಳಗಿನ ರೀತಿಯ ಐಟಂ ವರ್ಗಗಳನ್ನು ನೋಡಬಹುದು. ಇನ್ವೆಂಟರಿ ಅಂದರೆ ಪ್ರಮಾಣ ಮತ್ತು ಸ್ಟಾಕ್ ಚಲನವಲನವನ್ನು ಟ್ರ್ಯಾಕ್ ಮಾಡುವುದು. ನಾನ್ ಇನ್ವೆಂಟರಿ ಸ್ಟಾಕ್ ಟ್ರ್ಯಾಕಿಂಗ್ ಅಗತ್ಯವಿಲ್ಲ. ಉದಾಹರಣೆಗೆ ಯುಟಿಲಿಟೀಸ್ ಅಥವಾ ಪರೋಕ್ಷ ಸರಬರಾಜುಗಳು. ಸರ್ವಿಸ್ ನಾನ್ ಇನ್ವೆಂಟರಿಯಂತೆಯೇ ವೃತ್ತಿಪರ ಅಥವಾ ಸಲಹಾ ಸೇವೆಗಳಿಗೆ. ಬಂಡಲ್ ಉತ್ಪನ್ನ ಅನೇಕ ಇನ್ವೆಂಟರಿ ಐಟಂಗಳಿಂದ ಮಾಡಿದ ಕಾಂಬೋ ಉತ್ಪನ್ನಗಳು. ನಾವು ಮುಂದೆ ಹೋಗಿ ಒಂದು ಇನ್ವೆಂಟರಿ ಐಟಂ ರಚಿಸೋಣ. ಉದಾಹರಣೆಗಾಗಿ ಉತ್ಪನ್ನದ ಹೆಸರು ಪ್ಲಾಸ್ಟಿಕ್ ಬಾಟಲ್ ಗುಂಪು ಪ್ಲಾಸ್ಟಿಕ್. ನೀವು ಇಲ್ಲಿ ಹೊಸ ಗುಂಪನ್ನು ರಚಿಸಬಹುದು ಅಥವಾ ಈಗಿರುವ ಗುಂಪನ್ನು ನಿಯೋಜಿಸಬಹುದು. ಉತ್ಪನ್ನದ ಪ್ರಕಾರ ಫಿನಿಶ್ಡ್ ಪ್ರಾಡಕ್ಟ್, ಉಪಯೋಗಿಸುವ ವಸ್ತು, ಕಚ್ಚಾ ವಸ್ತು, ಪ್ಯಾಕಿಂಗ್ ವಸ್ತು, ಸ್ಕ್ರ್ಯಾಪ್ ಇತ್ಯಾದಿಗಳಿಂದ ಆಯ್ಕೆ ಮಾಡಿ. ನಮ್ಮ ಉದಾಹರಣೆಗೆ ನಾವು ಫಿನಿಶ್ಡ್ ಪ್ರಾಡಕ್ಟ್ ಆಯ್ಕೆ ಮಾಡುತ್ತೇವೆ. ಸ್ಟಾಕ್ ಯೂನಿಟ್ ಸಂಖ್ಯೆಗಳು. ನೀವು ಉತ್ಪನ್ನದ ಪ್ರಕಾರ, ಪೀಸ್, ಕಿಲೋಗ್ರಾಂ, ಮೀಟರ್ ಇತ್ಯಾದಿಗಳನ್ನು ಕೂಡ ಬಳಸಬಹುದು. ಜಿಎಸ್ಟಿ ವರ್ಗೀಕರಣ, ಎಚ್ಎಸ್ಎನ್ ಮತ್ತು ತೆರಿಗೆ ಸೆಟಪ್. ಈಗ ಜಿಎಸ್ಟಿ ವರ್ಗೀಕರಣದ ಭಾಗ ಬರುತ್ತದೆ. ಇದು ಒಂದು ಮುಖ್ಯ ಅನುಸರಣೆ ಅಗತ್ಯ. ಎಚ್ಎಸ್ಎನ್ ಕೋಡ್ ನಮೂದಿಸಿ. ಉದಾಹರಣೆಗೆ 85830. ಐಚ್ಛಿಕವಾಗಿ ಪ್ಲಾಸ್ಟಿಕ್ ಬಾಟಲ್ ವಿವರಣೆ ಸೇರಿಸಬಹುದು. ಅನ್ವಯವಾಗುವ 18% ಜಿಎಸ್ಟಿ. ನಿಮ್ಮ ಖರೀದಿ ತೆರಿಗೆ ದರ ಮಾರಾಟದ ದರಕ್ಕಿಂತ ಭಿನ್ನವಾಗಿದ್ದರೆ, ಉದಾಹರಣೆಗೆ ಖರೀದಿಗೆ 5% ಮತ್ತು ಮಾರಾಟಕ್ಕೆ 18%, ನೀವು ಅದನ್ನು ಇಲ್ಲಿ ಸಂರಚಿಸಬಹುದು. ಕೋಲ್ ಅಥವಾ ತಮಾಕು ಮುಂತಾದ ಕೈಗಾರಿಕೆಗಳಲ್ಲಿ ಸೆಸ್ ಅನ್ವಯವಾಗುವಲ್ಲಿ ಸೆಸ್ ಅನ್ನು ಮೊತ್ತದ ಮೇಲೆ, ಪ್ರಮಾಣದ ಮೇಲೆ, ನಿಗದಿತ ಮೌಲ್ಯವಾಗಿ ಅಥವಾ ಮಾರ್ಕೆಟಿಂಗ್ ದರದ ಆಧಾರದ ಮೇಲೆ ಲೆಕ್ಕ ಹಾಕಬೇಕೆಂದು ನೀವು ನಿರ್ಧರಿಸಬಹುದು. ಆದರೆ ಪ್ಲಾಸ್ಟಿಕ್ ಉತ್ಪನ್ನಗಳಿಗೆ ಸಾಮಾನ್ಯವಾಗಿ ಸೆಸ್ ಅಗತ್ಯವಿರದು. ಇದರಿಂದ ಮೂಲ ಐಟಂ ರಚನೆ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ಮುಂದಿನ ಭಾಗದಲ್ಲಿ ಉತ್ಪನ್ನದ ಗುಣಲಕ್ಷಣಗಳು, ಮಾಪನ ಘಟಕಗಳು ಮತ್ತು ದರಗಳನ್ನು ಹೇಗೆ ವಿವರವಾಗಿ ನಿರ್ಧರಿಸಬಹುದು ಎಂಬುದನ್ನು ನೋಡೋಣ. ಇದೀಗ ಅಲೈನ್ ಬಾಕ್ಸ್ನಲ್ಲಿ ಕೆಲವು ಹೆಚ್ಚುವರಿ ಮತ್ತು ಪ್ರಮುಖ ಐಟಂ ಮಟ್ಟದ ವೈಶಿಷ್ಟ್ಯಗಳನ್ನು ಅನ್ವೇಷಿಸೋಣ. ಜಿಎಸ್ಟಿ ಥ್ರೆಶೋಲ್ಡ್ ಲಾಜಿಕ್. ಬೆಲೆಯ ಆಧಾರದ ಮೇಲೆ ಡ್ಯುಯಲ್ ತೆರಿಗೆ ದರಗಳು. ಗಾರ್ಮೆಂಟ್ಸ್ ಅಥವಾ ರಿಟೇಲ್ ಮುಂತಾದ ಕೈಗಾರಿಕೆಗಳಲ್ಲಿ ಬೆಲೆಗಿಂತ ತೆರಿಗೆಯ ಮೇಲೆ ಪರಿಣಾಮ ಬೀರುತ್ತದೆ. ಅಲೈನ್ ಬಾಕ್ಸ್ ಬಳಸಿ ನೀವು ಜಿಎಸ್ಟಿ ಥ್ರೆಶೋಲ್ಡ್ ನಿರ್ಧರಿಸಬಹುದು. ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ನೋಡೋಣ. ಉತ್ಪನ್ನದ ಮೌಲ್ಯ 1,000 ರೂಪಾಯಿಗಳಿಗಿಂತ ಕಡಿಮೆಯಿದ್ದರೆ ಸ್ವಯಂಚಾಲಿತವಾಗಿ 5% ಜಿಎಸ್ಟಿ ಅನ್ವಯಿಸುತ್ತದೆ. ಮೌಲ್ಯ 1,000 ರೂಪಾಯಿಗಳಿಗಿಂತ ಹೆಚ್ಚಿದ್ದರೆ 12% ಜಿಎಸ್ಟಿ ಅನ್ವಯಿಸುತ್ತದೆ. ಈ ತರ್ಕವು ಸರ್ಕಾರದ ಹಂತದ ತೆರಿಗೆ ರಚನೆಗೆ ಕೈಯಿಡದೆ ಅನುಸರಿಸುವಂತೆ ಮಾಡುತ್ತದೆ. ಗಮನಿಸಿ, ನಿಮ್ಮ ಉತ್ಪನ್ನದ ಪ್ರಕಾರ ಈ ವೈಶಿಷ್ಟ್ಯವನ್ನು ಸಕ್ರಿಯಗೊಳಿಸಬಹುದು ಅಥವಾ ಬಿಟ್ಟುಬಿಡಬಹುದು. ಜಿಎಸ್ಟಿ ಬದಲಾವಣೆಗಳಿಗೆ ಪರಿಣಾಮಕಾರಿ ದಿನಾಂಕ. ಉದಾಹರಣೆಗೆ, ಒಂದು ಉತ್ಪನ್ನದ ಜಿಎಸ್ಟಿ ದರವು ನಿರ್ದಿಷ್ಟ ದಿನಾಂಕದ ನಂತರ 12% ರಿಂದ 18% ಆಗಿ ಬದಲಾಗಿದರೆ, ನೀವು ಇದನ್ನು ನೇರವಾಗಿ ಸಂರಚಿಸಬಹುದು. ಆರಂಭ ದಿನಾಂಕವನ್ನು ನಿಗದಿಪಡಿಸಿ, ಹೊಸ ತೆರಿಗೆ ದರವನ್ನು ನಿಯೋಜಿಸಿ. ನಂತರ ವ್ಯವಹಾರದ ದಿನಾಂಕದ ಆಧಾರದ ಮೇಲೆ ಸರಿಯಾದ ತೆರಿಗೆಯನ್ನು ಲೆಕ್ಕ ಹಾಕುತ್ತದೆ. ಉದಾಹರಣೆಗಾಗಿ 30ನೇ ತಾರೀಕಿನ ಮೊದಲು ಜಿಎಸ್ಟಿ 12% ಆಗಿರುತ್ತದೆ.
30ನೇ ತಾರೀಕಿನ ನಂತರ ಜಿಎಸ್ಟಿ 18% ಆಗಿರುತ್ತದೆ. ಇದು ಕೈಯಾರೆ ದರ ಬದಲಾವಣೆಗಳನ್ನು ತಪ್ಪಿಸಿ ಇತಿಹಾಸದ ತೆರಿಗೆ ಶುದ್ಧತೆಯನ್ನು ಉಳಿಸುತ್ತದೆ. ಗುಂಪು ಮಟ್ಟ ಮತ್ತು ಐಟಂ ಮಟ್ಟದ ನಿಯಂತ್ರಣ. ನೀವು ಐಟಂ ಮಟ್ಟದಲ್ಲಿಯೂ ಅಥವಾ ಗುಂಪು ಮಟ್ಟದಲ್ಲಿಯೂ ಸಂರಚನೆಯನ್ನು ನಿರ್ಧರಿಸಬಹುದು, ಇದರಿಂದ ಸಮಾನ ಐಟಂಗಳಲ್ಲಿ ಸಮೂಹವಾಗಿ ವರ್ತನೆ ನಿಯಂತ್ರಿಸಬಹುದು. ಒಮ್ಮೆ ಗುಂಪು ಮಟ್ಟದಲ್ಲಿ ನಿರ್ಧರಿಸಿದ ನಂತರ, ಆ ಗುಂಪಿನ ಅಡಿಯಲ್ಲಿ ಹೊಸ ಉತ್ಪನ್ನವನ್ನು ಸೇರಿಸಿದಾಗ ಅದು ಜಿಎಸ್ಟಿ ವರ್ಗೀಕರಣ, ಸ್ಟಾಕ್ ಘಟಕ, ಕನಿಷ್ಠ ಮಟ್ಟ, ಬ್ಯಾಚ್ ಅಥವಾ ಸೀರಿಯಲ್ ಸಂಖ್ಯೆ ಅಗತ್ಯವನ್ನು ಸ್ವಯಂಚಾಲಿತವಾಗಿ ಸ್ವೀಕರಿಸುತ್ತದೆ. ಇದು ಸಮೂಹ ಉತ್ಪನ್ನಗಳನ್ನು ಹೊಂದಿಸುವ ಸಮಯವನ್ನು ಉಳಿಸುತ್ತದೆ. ಐಟಂ ಟ್ರ್ಯಾಕಿಂಗ್ ಆಯ್ಕೆಗಳು. ಹಿಂದಿನ ಸಂರಚನೆಗಳ ಆಧಾರದ ಮೇಲೆ, ನೀವು ಈಗ ಬ್ಯಾಚ್ ಟ್ರ್ಯಾಕಿಂಗ್, ಸೀರಿಯಲ್ ಐಎನ್ಬಿಐ ಟ್ರ್ಯಾಕಿಂಗ್, ಫರ್ನಿಚರ್, ಉಡುಪುಗಳು ಅಥವಾ ಪ್ಲೈವುಡ್ ಮುಂತಾದ ಕೈಗಾರಿಕೆಗಳಿಗೆ ಐಟಂ ಆಯಾಮಗಳನ್ನು ಸಕ್ರಿಯಗೊಳಿಸಬಹುದು. ನೀವು ಖವಸ್ ಗ್ರಾಹಕ ವಿತರಣಾ ಸ್ವಯಂಸೇವಾ ಸೇವೆ ಮೂಲಕವೂ ದೃಶ್ಯತೆ ನಿರ್ವಹಿಸಬಹುದು. ಉದಾಹರಣೆಗೆ, ನೀವು ಸ್ವಯಂಸೇವಾ ಪೋರ್ಟಲ್ನಲ್ಲಿ ಗ್ರಾಹಕರಿಗೆ ನಿರ್ದಿಷ್ಟ ಉತ್ಪನ್ನ ವರ್ಗಗಳು ಕಾಣಿಸಬಾರದೆಂದು ಬಯಸಿದರೆ, ಈ ದೃಶ್ಯತೆಯನ್ನು ನಿಷ್ಕ್ರಿಯಗೊಳಿಸಿ ಸಾಕು. ಬೆಲೆ ನಿಗದಿ ಮತ್ತು ಬಾರ್ಕೋಡ್ ಆಯ್ಕೆಗಳು. ಐಟಂ ರಚನೆ. ಪರದೆಯ ಬಲಭಾಗದಲ್ಲಿ ನೀವು ಬೆಲೆ ನಿಗದಿ, ಎನ್ಆರ್ಪಿ, ಕಡಿಮೆ ಬೆಲೆ, ಅಂಡರ್ಸೆಲ್ಲಿಂಗ್ ತಪ್ಪಿಸಲು, ಮಾರಾಟ ದರ, ಹೋಲ್ಸೇಲ್ ಮತ್ತು ಡೀಲರ್ ದರ, ದರ ಘಟಕ, ರಿಯಾಯಿತಿ ಮತ್ತು ಬ್ರ್ಯಾಂಡ್ ರಿಯಾಯಿತಿಗಳನ್ನು ಸಂರಚಿಸಬಹುದು. ಇಲ್ಲಿನ ರಿಯಾಯಿತಿಗಳು ಕಂಪನಿಯ ಸಂರಚನೆಯ ಆಧಾರದ ಮೇಲೆ ನಿರ್ಧರಿಸಲಾಗುತ್ತವೆ. ನೀವು ಸೆಟಪ್ನಲ್ಲಿ ರಿಯಾಯಿತಿ ಮತ್ತು ಬ್ರ್ಯಾಂಡ್ ರಿಯಾಯಿತಿಯನ್ನು ಸಕ್ರಿಯಗೊಳಿಸಿದ್ದರೆ, ಮಾಸ್ಟರ್ ರಚನೆಯ ಸಮಯದಲ್ಲಿ ಈ ಆಯ್ಕೆಗಳು ಕಾಣಿಸಿಕೊಳ್ಳುತ್ತವೆ. ಸೂಚಿಸಲಾದ ಐಟಂ ವೈಶಿಷ್ಟ್ಯ. ಆಯ್ದ ಐಟಂ ಸ್ಟಾಕ್ನಲ್ಲಿ ಇಲ್ಲದಿದ್ದರೆ, ವ್ಯವಸ್ಥೆ ಸ್ವಯಂಚಾಲಿತವಾಗಿ ಪರ್ಯಾಯ ಐಟಂಗಳನ್ನು ಸೂಚಿಸಬಹುದು. ಮಾಸ್ಟರ್ ಮಟ್ಟದಲ್ಲಿ ಸೂಚಿಸಲಾದ ಐಟಂ ಚೆಕ್ ಬಾಕ್ಸ್ ಅನ್ನು ಸಕ್ರಿಯಗೊಳಿಸಿ ಮತ್ತು ಸೂಕ್ತ ಪರ್ಯಾಯವನ್ನು ನಿಯೋಜಿಸಿ. ಖರೀದಿ ಮಾಹಿತಿ ವಿಭಾಗ. ಈ ವಿಭಾಗದಲ್ಲಿ ನೀವು ಡಿಫಾಲ್ಟ್ ಖರೀದಿ ದರ, ರಿಯಾಯಿತಿ, ಶೇಕಡಾವಾರು ರಿಯಾಯಿತಿ ಮೊತ್ತವನ್ನು ನಿರ್ಧರಿಸಬಹುದು. ಈ ಕ್ಷೇತ್ರಗಳು ನಿಮ್ಮ ಖರೀದಿ ಸೆಟಪ್ಗೆ ಸಂಬಂಧ ಹೊಂದಿದ್ದು, ನಿಖರವಾದ ಖರೀದಿ ಯೋಜನೆಗೆ ಸಹಾಯ ಮಾಡುತ್ತವೆ. ಐಟಂ ವಿಸ್ತೃತ ಗುಣಲಕ್ಷಣಗಳು, ಸುಧಾರಿತ ಸಂರಚನೆ. ಕೊನೆಗೆ, ಐಟಂ ವಿಸ್ತೃತ ಗುಣಲಕ್ಷಣಗಳ ಅಡಿಯಲ್ಲಿ ಅಗತ್ಯವಿದ್ದರೆ ನೀವು ಗುಂಪಿನ ಸೆಟ್ಟಿಂಗ್ಗಳನ್ನು ಮೀರಿಸಬಹುದು. ಉದಾಹರಣೆಗೆ, ನಿರ್ದಿಷ್ಟ ಐಟಂ ಅನ್ನು ಸೀರಿಯಲ್ ಟ್ರ್ಯಾಕಿಂಗ್ಗೆ ಬದಲಾಯಿಸಬಹುದು ಅಥವಾ ಗುಂಪಿನೊಳಗಿನ ವಿಶೇಷ ಸಂದರ್ಭಗಳಿಗೆ ವಿಶಿಷ್ಟ ನಿರ್ವಹಣೆಯನ್ನು ಅನ್ವಯಿಸಬಹುದು. ಈ ಲವಚಿಕತೆ ವ್ಯವಹಾರಗಳಿಗೆ ಒಂದೇ ವರ್ಗದಲ್ಲಿ ವಿವಿಧ ಸ್ಕೂಗಳನ್ನು ನಿಯಂತ್ರಣ ಕಳೆದುಕೊಳ್ಳದೆ ನಿರ್ವಹಿಸಲು ಅವಕಾಶ ನೀಡುತ್ತದೆ. ಈಗ ನಾವು ಐಟಂ ಮಾಸ್ಟರ್ನ ಕೆಲವು ಹೆಚ್ಚುವರಿ ವೈಶಿಷ್ಟ್ಯಗಳನ್ನು ನೋಡೋಣ, ನಂತರ ಓಪನಿಂಗ್ ಸ್ಟಾಕ್ ಎಂಟ್ರಿ ಮತ್ತು ಖರೀದಿ ಚಕ್ರಕ್ಕೆ ಸಾಗೋಣ. ಐಟಂ ಮಾಸ್ಟರ್ನಲ್ಲಿನ ಹೆಚ್ಚುವರಿ ವೈಶಿಷ್ಟ್ಯಗಳು. ನೀವು ಉಡುಪು ಐಟಂ ಅಥವಾ ಯಾವುದೇ ಲಾಟ್ ಆಧಾರಿತ ಉತ್ಪನ್ನ ರಚಿಸುವಾಗ, ಅಲೈನ್ಬುಕ್ಸ್ ಹಲವು ಸುಧಾರಿತ ಸಂರಚನೆಗಳನ್ನು ಒದಗಿಸುತ್ತದೆ. ಕನಿಷ್ಠ ಮತ್ತು ಗರಿಷ್ಠ ಸ್ಟಾಕ್ ಮಟ್ಟಗಳು, ಖರೀದಿ ಮಾರಾಟ ವಾರಂಟಿ, ತೂಕ ಮಾಪನಯಂತ್ರದ ಏಕೀಕರಣ, ಗೋದಾಮಿನ ವ್ಯವಸ್ಥೆಗೆ ರ್ಯಾಕ್ ಮತ್ತು ಬಿನ್ ಹಂಚಿಕೆ. ಐಟಂ ಸೆಟ್ ಟೆಂಪ್ಲೇಟ್ಗಳು ವಿಶೇಷವಾಗಿ ಕಾಂಬೋ ಅಥವಾ ಉಡುಪು ಸೆಟ್ಗಳಿಗೆ ಉಪಯುಕ್ತವಾಗಿವೆ. ನಾವು ಪ್ರಾರಂಭಿಕ ಸಂರಚನೆಯಲ್ಲಿ ಸಕ್ರಿಯಗೊಳಿಸಿದ ಎಲ್ಲಾ ಸೆಟ್ಟಿಂಗ್ಗಳು, ಉದಾಹರಣೆಗೆ ಲಾಟ್ ನಿರ್ವಹಣೆ, ಸೀರಿಯಲ್ ಟ್ರ್ಯಾಕಿಂಗ್, ಆಯಾಮಗಳು, ಇಲ್ಲಿಯೇ ಐಟಂ ಮಾಸ್ಟರ್ನಲ್ಲಿ ಲಭ್ಯವಿದ್ದು, ಪ್ರತಿ ಉತ್ಪನ್ನಕ್ಕೆ ಪ್ರತ್ಯೇಕವಾಗಿ ಹೊಂದಿಸಬಹುದು. ಹೆಚ್ಚುವರಿ ಉತ್ಪನ್ನಗಳನ್ನು ತ್ವರಿತವಾಗಿ ರಚಿಸುವುದು. ಒಂದು ಐಟಂ ರಚನೆಯಾದ ನಂತರ ಮುಂದಿನದು ರಚಿಸುವುದು ಸುಲಭ. ನಾವು ಈಗ ಮತ್ತೊಂದು ಐಟಂ ರಚಿಸಲು ಬಯಸುತ್ತಿದ್ದೇವೆ ಎಂದು ಊಹಿಸೋಣ. ನೀರು ಬಾಟಲ್ 1 ಲೀಟರ್. ಇದು ನಮ್ಮ ಹಿಂದಿನ ಐಟಂನಂತೆ ಪ್ಲಾಸ್ಟಿಕ್ ಗುಂಪಿಗೆ ಸೇರಿರುವುದರಿಂದ ಸಿಸ್ಟಮ್ ಸ್ವಯಂಚಾಲಿತವಾಗಿ ಸಂಬಂಧಿತ ಕ್ಷೇತ್ರಗಳನ್ನು ನಕಲಿಸುತ್ತದೆ. ಜಿಎಸ್ಟಿ ವರ್ಗೀಕರಣ. ಉದಾಹರಣೆಗೆ, ಕಿನಿ ಎಚ್ಎಸ್ಎನ್ ಕೋಡ್, ತೆರಿಗೆ ದರಗಳು, ಸ್ಟಾಕ್ ಘಟಕ, ಗುಂಪಿನ ವಿವರಣೆ. ನೀವು ಐಚ್ಛಿಕ ಕ್ಷೇತ್ರಗಳನ್ನು ಮಾತ್ರ ತುಂಬಬೇಕಾಗುತ್ತದೆ. ಉದಾಹರಣೆಗೆ, ಎನ್ಆರ್ಪಿ, ಮಾರಾಟ ದರ, ಅಥವಾ ಅವುಗಳನ್ನು ಖಾಲಿ ಬಿಡಬಹುದು ಮತ್ತು ನಂತರ ಅಪ್ಡೇಟ್ ಮಾಡಬಹುದು. ಇದು ವಿಶೇಷವಾಗಿ ಒಂದೇ ರೀತಿಯ ಎಸ್ಕೆಯುಗಳಿಗೆ ಉತ್ಪನ್ನಗಳನ್ನು ತ್ವರಿತವಾಗಿ ನಮೂದಿಸುವ ಪ್ರಕ್ರಿಯೆಯನ್ನು ಸುಗಮಗೊಳಿಸುತ್ತದೆ. ಐಟಂ ಮಾಸ್ಟರ್ನ ಸಮೂಹ ಆಮದು. ನೂರಾರು ಅಥವಾ ಸಾವಿರಾರು ಎಸ್ಕೆಯುಗಳು ಇದ್ದಾಗ ಪ್ರತಿ ಉತ್ಪನ್ನವನ್ನು ಕೈಯಾರೆ ನಮೂದಿಸುವುದು ಸಾಧ್ಯವಿಲ್ಲ. ಇದನ್ನು ಪರಿಹರಿಸಲು ಅಲೈನ್ಬುಕ್ಸ್ ಸಮೂಹ ಆಮದು ವೈಶಿಷ್ಟ್ಯ ನೀಡುತ್ತದೆ. ಹೇಗೆ ಕಾರ್ಯನಿರ್ವಹಿಸುತ್ತದೆ ನೋಡೋಣ. ಅದೇ ಐಟಂ ಮಾಸ್ಟರ್ ವಿಂಡೋಗೆ ಹೋಗಿ, ಆಮದು ಮೇಲೆ ಕ್ಲಿಕ್ ಮಾಡಿ, ನಮೂನಾ ಎಕ್ಸೆಲ್ ಫಾರ್ಮ್ಯಾಟ್ ಡೌನ್ಲೋಡ್ ಮಾಡಿ.
ಎಕ್ಸೆಲ್ ಶೀಟ್ನಲ್ಲಿ ಉತ್ಪನ್ನದ ಮೂಲ ವಿವರಗಳನ್ನು, ಉತ್ಪನ್ನದ ಹೆಸರು, ಗುಂಪು, ತೆರಿಗೆ, ಘಟಕಗಳು ಇತ್ಯಾದಿಗಳನ್ನು ತುಂಬಿ ಅದೇ ಫೈಲ್ ಅನ್ನು ಮತ್ತೆ ಸಿಸ್ಟಂಗೆ ಅಪ್ಲೋಡ್ ಮಾಡಿ. ಎಲ್ಲ ಐಟಂಗಳು ಸಮೂಹವಾಗಿ ರಚಿಸಲಾಗುತ್ತವೆ. ಇದರಿಂದ ಸಮಯ ಉಳಿಯುತ್ತದೆ ಮತ್ತು ಕೈಯಾರೆ ಮಾಡುವ ಶ್ರಮ ಕಡಿಮೆಯಾಗುತ್ತದೆ. ಆರಂಭಿಕ ಸ್ಟ್ಯಾಕ್ ನಮೂದು. ಐಟಂಗಳನ್ನು ರಚಿಸಿದ ನಂತರ ನೀವು ಅವುಗಳ ಆರಂಭಿಕ ಪ್ರಮಾಣ ಮತ್ತು ಇನ್ವೆಂಟರಿ ಸೇರಿಸಬಹುದು. ಇದನ್ನು ಮಾಡಲು ಇನ್ವೆಂಟರಿ ಆರಂಭಿಕ ವ್ಯವಹಾರದಲ್ಲಿ ಆರಂಭಿಕ ಸ್ಟಾಕ್ಗೆ ಹೋಗಿ. ನೀವು ರಚಿಸಿದ ಎಲ್ಲಾ ಉತ್ಪನ್ನಗಳು ಪಟ್ಟಿನಲ್ಲಿ ಕಾಣಿಸಿಕೊಳ್ಳುತ್ತವೆ. ಪ್ರಮಾಣವನ್ನು ನಮೂದಿಸಿ. ಉದಾಹರಣೆಗೆ 500 ಘಟಕಗಳು. ಪ್ರತಿ ಘಟಕದ ದರ ಉದಾಹರಣೆಗೆ 6 ಭಾರತೀಯ ರೂಪಾಯಿ, 7 ಭಾರತೀಯ ರೂಪಾಯಿ. ಉದಾಹರಣೆಗಾಗಿ ನೀರಿನ ಬಾಟಲ್ 500 ಪ್ರಮಾಣ 6 ಭಾರತೀಯ ರೂಪಾಯಿ ಎಂದರೆ 300 ಭಾರತೀಯ ರೂಪಾಯಿ. ಒಟ್ಟು ಇನ್ವೆಂಟರಿ ಮೌಲ್ಯ 200 ಭಾರತೀಯ ರೂಪಾಯಿ. ಇದು ನಿಮ್ಮ ಆರಂಭಿಕ ಸ್ಟಾಕ್ ಆಗಿ ಪರಿಗಣಿಸಲಾಗುತ್ತದೆ ಮತ್ತು ನಿಮ್ಮ ಇನ್ವೆಂಟರಿ ವರದಿಗಳಲ್ಲಿ ಪ್ರತಿಬಿಂಬಿಸುತ್ತದೆ. ವಿಕ್ರೇತ ಮತ್ತು ಖರೀದಿ ಪ್ರಕ್ರಿಯೆ. ನೀವು ಸರಬರಾಜುದಾರರಿಂದ ಸ್ಟಾಕ್ ಖರೀದಿಸುತ್ತಿದ್ದರೆ ಅಲೈನ್ ಬುಕ್ಸ್ ಸಂಪೂರ್ಣ ಖರೀದಿ ಚಕ್ರವನ್ನು ಬೆಂಬಲಿಸುತ್ತದೆ. ಹಂತಗಳಲ್ಲಿ ವಿಕ್ರೇತ ರಚನೆ, ಸರಬರಾಜುದಾರರ ವಿವರಗಳನ್ನು ಸೇರಿಸುವುದು, ಬೆಲೆಪಟ್ಟಿ ನಿರ್ವಹಣೆ, ಪ್ರತಿ ವಿಕ್ರೇತರಿಂದ ಕಸ್ಟಮ್ ಬೆಲೆ ನಿಗದಿಪಡಿಸುವುದು, ಖರೀದಿ ಬೇಡಿಕೆ, ಆಂತರಿಕ ವಿನಂತಿಗಳನ್ನು ಎತ್ತುವುದು, ಖರೀದಿ ಆದೇಶ ಪೋ ಅನ್ನು ವಿಕ್ರೇತರಿಗೆ ಕಳುಹಿಸುವುದು, ಸರಕು ಸ್ವೀಕೃತಿ ಟಿಪ್ಪಣಿ, ಸರಕು ಸ್ವೀಕರಿಸುವುದನ್ನು ದೃಢೀಕರಿಸುವುದು, ಖರೀದಿ ಬಿಲ್ ವ್ಯವಹಾರವನ್ನು ಅಂತಿಮಗೊಳಿಸುವುದು ಸೇರಿವೆ. ಗಮನಿಸಿ, ಅಗತ್ಯವಿದ್ದರೆ ನೀವು ಪೋ ಅಥವಾ ಗ್ರನ್ ಇಲ್ಲದೆ ನೇರವಾಗಿ ಖರೀದಿ ಬಿಲ್ ಬುಕ್ ಮಾಡಬಹುದು. ಈ ಲವಚಿಕತೆ ಸರಳ ಮತ್ತು ಸಂಪೂರ್ಣ ಚಕ್ರದ ಖರೀದಿ ಕಾರ್ಯಪದ್ಧತಿಗಳನ್ನು ಬೆಂಬಲಿಸುತ್ತದೆ. ಈಗ ಖರೀದಿ ಬಿಲ್ ರಚಿಸಲು ನಮಗೆ ಮೊದಲಿಗೆ ವಿಕ್ರೇತ ಬೇಕು. ವಿಕ್ರೇತವನ್ನು ರಚಿಸಲು ವೆಂಡರ್ ವಿಭಾಗಕ್ಕೆ ಹೋಗಿ ಕ್ರಿಯೇಟ್ ವೆಂಡರ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಬಳಿ ವಿಕ್ರೇತದ ಗೆಸ್ಟ್ ಸಂಖ್ಯೆ ಇದ್ದರೆ ಅದನ್ನು ಇಲ್ಲಿ ನಮೂದಿಸಬಹುದು. ನಂತರ ಫೆಚ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿ. ಅಲೈನ್ ಬುಕ್ಸ್ ಸ್ವಯಂಚಾಲಿತವಾಗಿ ಎಲ್ಲಾ ವಿಕ್ರೇತ ವಿವರಗಳನ್ನು ನೇರವಾಗಿ ಗೆಸ್ಟ್ ಪೋರ್ಟಲ್ನಿಂದ ಪಡೆಯುತ್ತದೆ. ಇದರಿಂದ ಸಮಯ ಉಳಿಯುತ್ತದೆ ಮತ್ತು ದೋಷಗಳು ಕಡಿಮೆಯಾಗುತ್ತವೆ. ನೀವು ಗೆಸ್ಟಿಯಿಂದ ವಿವರಗಳನ್ನು ಪಡೆಯಲು ಇಚ್ಛಿಸದಿದ್ದರೆ ಅಥವಾ ನಿಮ್ಮ ಬಳಿ ಆ ಸಂಖ್ಯೆ ಇಲ್ಲದಿದ್ದರೆ ನೀವು ವಿಕ್ರೇತವನ್ನು ಕೈಯಾರೆ ರಚಿಸಬಹುದು. ಉದಾಹರಣೆಗೆ, ನಾನು ಪಂಕಜ್ ಎಂಟರ್ಪ್ರೈಸಸ್ ಎಂಬ ವಿಕ್ರೇತವನ್ನು ರಚಿಸುತ್ತಿದ್ದೇನೆ. ನೀವು ಗೆಸ್ಟ್ ಸಂಖ್ಯೆಯನ್ನು ಕೈಯಾರೆ ನಮೂದಿಸಬಹುದು ಅಥವಾ ವಿಕ್ರೇತ ನೋಂದಾಯಿತನಲ್ಲದಿದ್ದರೆ ಖಾಲಿ ಬಿಡಬಹುದು. ನೀವು ಖರೀದಿ ಬೆಲೆಗೆ ಸೇರಿಕೊಂಡಿದೆಯೋ ಅಥವಾ ಬೇರ್ಪಡಿದೆಯೋ, ವಿಕ್ರೇತ ನೋಂದಣಿ ಸ್ಥಿತಿ, ಸಂಯೋಜನಾ ಯೋಜನೆ, ವಿಕ್ರೇತ ವಿಶೇಷ ಆರ್ಥಿಕ ವಲಯದಲ್ಲಿದ್ದಾನೆಯೋ, ವಿಕ್ರೇತ ಎಕ್ಸ್ಪೋರ್ಟ್ ಹೌಸ್ ಅಥವಾ ವಿದೇಶಿ ಪಕ್ಷವೋ ಎಂಬುದನ್ನು ನಿರ್ದಿಷ್ಟಪಡಿಸಬಹುದು. ಈಗ ನಾನು ನೋಂದಾಯಿತವಲ್ಲ ಎಂದು ಆಯ್ಕೆ ಮಾಡುತ್ತಿದ್ದೇನೆ. ನೀವು ಬಿಲ್ಲಿಂಗ್ ಮತ್ತು ಶಿಪ್ಪಿಂಗ್ ವಿಳಾಸಗಳು, ಮೂಲ ಕಂಪನಿ ಮಾಹಿತಿ ಮತ್ತು ಸಾಮಾಜಿಕ ಪ್ರೊಫೈಲ್ಗಳು, ಪಾವತಿ ನಿಯಮಗಳು ಮತ್ತು ಕ್ರೆಡಿಟ್ ವಿವರಗಳು, ದರವರ್ಗಗಳು ಮತ್ತು ಏಜೆಂಟ್ಗಳು, ಬ್ರೋಕರ್ಗಳು ಅಥವಾ ಸಾರಿಗೆದಾರರಿಗಾಗಿ ಟ್ಯಾಗ್ಗಳು, ಕ್ರೆಡಿಟ್ ಮಿತಿಗಳು ಮತ್ತು ಗರಿಷ್ಠ ಪಾವತಿ ದಿನಗಳು, ಫೋನ್, ಇಮೇಲ್ ಮತ್ತು ಹುದ್ದೆಯೊಂದಿಗೆ ಅನೇಕ ಸಂಪರ್ಕ ವ್ಯಕ್ತಿಗಳನ್ನು ಕೂಡ ಸೇರಿಸಬಹುದು. ವಿಕ್ರೇತದ ಗೆಸ್ಟ್ ಪ್ರಮಾಣಪತ್ರದಂತಹ ಯಾವುದೇ ಬೆಂಬಲ ದಾಖಲೆಗಳನ್ನು ಅಪ್ಲೋಡ್ ಮಾಡಬಹುದು. ಎಲ್ಲಾ ವಿವರಗಳನ್ನು ತುಂಬಿದ ನಂತರ ವಿಕ್ರೇತವನ್ನು ರಚಿಸಲು ಸೇವ್ ಕ್ಲಿಕ್ ಮಾಡಿ. ಬಲ್ಕ್ ವಿಕ್ರೇತ ಆಮದು. ನೀವು ಒಂದೇ ಸಮಯದಲ್ಲಿ ಅನೇಕ ವಿಕ್ರೇತರನ್ನು ರಚಿಸಲು ಬಯಸಿದರೆ ಅಲೈನ್ ಬುಕ್ಸ್ ಬಲ್ಕ್ ವಿಕ್ರೇತ ಆಮದನ್ನು ಸಹ ಬೆಂಬಲಿಸುತ್ತದೆ. ನೀವು ವಿಕ್ರೇತ ಆಮದು ಫಾರ್ಮಾಟ್ ಟೆಂಪ್ಲೇಟ್ ಅನ್ನು ಅದೇ ವಿಂಡೋದಿಂದ ಡೌನ್ಲೋಡ್ ಮಾಡಬಹುದು. ಅದನ್ನು ಎಕ್ಸೆಲ್ನಲ್ಲಿ ವಿಕ್ರೇತ ವಿವರಗಳಿಂದ ತುಂಬಿ ಅಪ್ಲೋಡ್ ಮಾಡಿ ಎಲ್ಲಾ ವಿಕ್ರೇತರನ್ನು ಬಲ್ಕ್ನಲ್ಲಿ ರಚಿಸಬಹುದು. ವಿಕ್ರೇತ ಆರಂಭಿಕ ಬಾಕಿ ನಿರ್ವಹಣೆ. ವಿಕ್ರೇತವನ್ನು ರಚಿಸಿದ ನಂತರ ನೀವು ವಿಕ್ರೇತರಿಗೆ ಬಾಕಿಯಾಗಿರುವ ಯಾವುದೇ ಆರಂಭಿಕ ಬಾಕಿ ಮೊತ್ತವನ್ನು ನಮೂದಿಸಲು ಬಯಸಬಹುದು. ಇವುಗಳನ್ನು ನಮೂದಿಸಲು 2 ವಿಧಾನಗಳಿವೆ. ಆರಂಭಿಕ ಹಣಕಾಸು ಮೊತ್ತ. ಆರಂಭಿಕ ದಿನಾಂಕಕ್ಕೆ ಒಟ್ಟು ಬಾಕಿ ಮೊತ್ತವನ್ನು ನಮೂದಿಸಿ. ಬಿಲ್ಲುವಾರು ಆರಂಭಿಕ ಬಾಕಿ. ಪ್ರತ್ಯೇಕವಾಗಿ ಬಾಕಿಯಲ್ಲಿರುವ ಇನ್ವಾಯ್ಸ್ಗಳು ಅಥವಾ ಬಿಲ್ಲುಗಳನ್ನು ಪ್ರತ್ಯೇಕವಾಗಿ ನಮೂದಿಸಿ. ಇದು ಅಲೈನ್ ಬುಕ್ಸ್ನಲ್ಲಿ ಮೊದಲ ದಿನದಿಂದಲೇ ನಿಮ್ಮ ಪಾವತಿಸಬೇಕಾದ ನಿಖರವಾಗಿ ಟ್ರ್ಯಾಕ್ ಮಾಡಲು ಸಹಾಯ ಮಾಡುತ್ತದೆ. ಈಗ ನಾವು ಖರೀದಿ ಬಿಲ್ ಅನ್ನು ಹಂತ ಹಂತವಾಗಿ ರಚಿಸೋಣ. ಮೊದಲು ಬಿಲ್ ದಾಖಲಿಸಲು ನೀವು ರಚಿಸಬೇಕು. ಪಟ್ಟಿಯಿಂದ ವಿಕ್ರೇತವನ್ನು ಆಯ್ಕೆ ಮಾಡಿ. ಪೂರೈಕೆದಾರರ ಬಿಲ್ ನಮೂದಿಸಿ. ಇದು ಕಡ್ಡಾಯ.
ಇನ್ವಾಯ್ಸ್ ದಿನಾಂಕ ಮತ್ತು ಬಾಕಿ ದಿನಾಂಕವನ್ನು ಆಯ್ಕೆ ಮಾಡಿ. ವಹಿವಾಟು ಡೆಬಿಟ್ ಅಥವಾ ಕ್ರೆಡಿಟ್ ಎಂದು ನಿರ್ದಿಷ್ಟಪಡಿಸಿ. ಉದಾಹರಣೆಗೆ, ನೀವು ಮುಂಗಡ ಪಾವತಿ ನೀಡಿದ್ದರೆ ಅಥವಾ ನಿಮ್ಮ ಪುಸ್ತಕಗಳಲ್ಲಿ ಬಾಕಿ ಹೊಣೆಗಾರಿಕೆ ಇದ್ದರೆ, ನೀವು ಖರೀದಿಯಲ್ಲಿ ಭಾಗವಹಿಸಿದ ಏಜೆಂಟ್ನನ್ನು ಕೂಡ ನಿಯೋಜಿಸಬಹುದು. ವಿಕ್ರೇತಾರಂತೆ, ನೀವು ಪೂರ್ವನಿರ್ಧರಿತ ಎಕ್ಸೆಲ್ ಫಾರ್ಮ್ಯಾಟ್ ಬಳಸಿ ಏಜೆಂಟ್ಗಳನ್ನು ಸಮೂಹವಾಗಿ ಆಮದು ಮಾಡಬಹುದು. ನೀವು ಖರೀದಿ ಇನ್ವಾಯ್ಸ್ ಫಾರ್ಮ್ ತೆರೆಯುವಾಗ ಮೇಲ್ಭಾಗದಲ್ಲಿ ಹಲವಾರು ಜಿಎಸ್ಟಿ ಪ್ರಕಾರಗಳು ಲಭ್ಯವಿರುವುದನ್ನು ನೀವು ಗಮನಿಸುತ್ತೀರಿ. ಪೂರ್ವನಿಯೋಜಿತವಾಗಿ ಇದು ಜಿಎಸ್ಟಿ ತೆರಿಗೆ ಇನ್ವಾಯ್ಸ್ಗೆ ಹೊಂದಿಸಲಾಗಿದೆ. ನೀವು ವಿದೇಶಗಳಿಂದ ವಸ್ತುಗಳನ್ನು ಖರೀದಿಸುತ್ತಿದ್ದರೆ ನೀವು ಆಮದು ಆಯ್ಕೆ ಮಾಡಬಹುದು. ಆ ಸಂದರ್ಭದಲ್ಲಿ ನೀವು ಬಹು ಕರೆನ್ಸಿ ಆಯ್ಕೆಯನ್ನು ಸಕ್ರಿಯಗೊಳಿಸಬಹುದು. ಇದರಿಂದ ನೀವು ಯಾವ ಕರೆನ್ಸಿಯಲ್ಲಿ ಖರೀದಿ ಮಾಡುತ್ತಿದ್ದೀರಿ ಎಂಬುದನ್ನು ಆಯ್ಕೆ ಮಾಡಲು ಸೂಚನೆ ಬರುತ್ತದೆ. ಇಲ್ಲವೇ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್, ಬಿಲೋ ಸಪ್ಲೈ ಕಾಂಪೌಂಡಿಂಗ್, ಬಿಲೋ ಸಪ್ಲೈ ಅನ್ರಿಜಿಸ್ಟರ್ಡ್, ಬಿಲೋ ಸಪ್ಲೈ ಎಕ್ಸೆಂಪ್ಟೆಡ್, ಬಿಲೋ ಸಪ್ಲೈ ನಾನ್ ಜಿಎಸ್ಟಿ ಟ್ರಾನ್ಸ್ಫರ್ ಎಂಬ ಆಯ್ಕೆಗಳು ಕೂಡ ಲಭ್ಯವಿವೆ. ಸರಿಯಾದ ಜಿಎಸ್ಟಿ ಪ್ರಕಾರವನ್ನು ಆಯ್ಕೆ ಮಾಡುವುದರಿಂದ ನಿಮ್ಮ ವರದಿಗಳು ಮತ್ತು ತೆರಿಗೆ ಸಲ್ಲಿಕೆಗಳು ಸರಿಯಾಗಿ ರಚಿಸಲಾಗುತ್ತವೆ. ಪಾವತಿ ಮತ್ತು ವಿಕ್ರೇತ ವಿವರಗಳು. ನೀವು ಖರೀದಿ ಕ್ರೆಡಿಟ್ ಅಥವಾ ನಗದು ಮೇಲೆ ಆಗಿದೆಯೇ ಎಂದು ನಿರ್ದಿಷ್ಟಪಡಿಸಬಹುದು. ಡ್ರಾಪ್ ಡೌನ್ನಿಂದ ನಿಮ್ಮ ವಿಕ್ರೇತೆಯನ್ನು ಆಯ್ಕೆ ಮಾಡಿ ಅಥವಾ ನೇರವಾಗಿ ಸೇರಿಸುವ ಬಟನ್ ಮೂಲಕ ಹೊಸ ವಿಕ್ರೇತೆಯನ್ನು ರಚಿಸಬಹುದು. ಖರೀದಿ ದಿನಾಂಕವನ್ನು ಆಯ್ಕೆ ಮಾಡಿ ಮತ್ತು ವ್ಯವಸ್ಥೆಯಿಂದ ತಯಾರಾದ ಇನ್ವಾಯ್ಸ್ ಸಂಖ್ಯೆಯನ್ನು ಪರಿಶೀಲಿಸಿ. ಪೂರೈಕೆದಾರರ ಇನ್ವಾಯ್ಸ್ ಸಂಖ್ಯೆಯನ್ನು ತುಂಬಿ ಐಚ್ಛಿಕವಾಗಿ ಪೂರೈಕೆದಾರರ ಇನ್ವಾಯ್ಸ್ ದಿನಾಂಕವನ್ನು ಕೂಡ ನಮೂದಿಸಬಹುದು. ಏಜೆಂಟ್ ಮತ್ತು ಕಮಿಷನ್ ಸೆಟಪ್. ಏಜೆಂಟ್ ಭಾಗವಹಿಸಿದ್ದರೆ ಇಲ್ಲಿ ಏಜೆಂಟ್ ಅನ್ನು ಆಯ್ಕೆ ಮಾಡಿ ಅಥವಾ ಹೊಸದನ್ನು ರಚಿಸಬಹುದು. ನೀವು ಏಜೆಂಟ್ಗೆ ಕಮಿಷನ್ ದರವನ್ನು ಕೂಡ ಹೊಂದಿಸಬಹುದು. ಉದಾಹರಣೆಗೆ, ಬಿಲ್ ಮೊತ್ತದ ಮೇಲೆ 2% ಕಮಿಷನ್, ತೆರಿಗೆಯಾದ ಮೊತ್ತದ ಮೇಲೆ ಕಮಿಷನ್, ನಿರ್ದಿಷ್ಟ ಪ್ರಮಾಣ ಅಥವಾ ಮೊತ್ತದ ಆಧಾರದ ಮೇಲೆ ಕಮಿಷನ್. ಈ ಕಮಿಷನ್ ಪ್ರತಿ ಈ ಏಜೆಂಟ್ಗೆ ಸಂಬಂಧಿಸಿದ ಇನ್ವಾಯ್ಸ್ಗೆ ಸ್ವಯಂಚಾಲಿತವಾಗಿ ಅನ್ವಯವಾಗುತ್ತದೆ. ಪಾವತಿ ನಿಯಮಗಳು ಮತ್ತು ಬಾಕಿ ದಿನಾಂಕಗಳು. ನೀವು ಇಲ್ಲಿ ಪಾವತಿ ನಿಯಮಗಳನ್ನು ಆಯ್ಕೆ ಮಾಡಬಹುದು ಅಥವಾ ಹೊಸದನ್ನು ರಚಿಸಬಹುದು. ಉದಾಹರಣೆಗೆ, ನೀವು 30 ದಿನಗಳ ಪಾವತಿ ನಿಯಮವನ್ನು ಹೊಂದಿಸಿದರೆ, ಬಾಕಿ ದಿನಾಂಕವು ಖರೀದಿ ದಿನಾಂಕದಿಂದ 30 ದಿನಗಳಿಗೆ ಸ್ವಯಂಚಾಲಿತವಾಗಿ ಲೆಕ್ಕಹಾಕಲಾಗುತ್ತದೆ. ಖರೀದಿ ಬಿಲ್ಲಿಗೆ ಉತ್ಪನ್ನಗಳನ್ನು ಸೇರಿಸುವುದು. ಇಲ್ಲಿಂದ ನೀವು ನಿಮ್ಮ ಉತ್ಪನ್ನಗಳನ್ನು ಆಯ್ಕೆ ಮಾಡಬಹುದು. ಉದಾಹರಣೆಗೆ, ನಾನು ಪ್ಲಾಸ್ಟಿಕ್ ಬಾಟಲ್ ಆಯ್ಕೆ ಮಾಡುತ್ತೇನೆ. ನೀವು ಕಂಪನಿ ಸೆಟಪ್ನಲ್ಲಿ ಪ್ರತ್ಯೇಕ ಮುದ್ರಣ ವಿವರಣೆಯನ್ನು ಸಕ್ರಿಯಗೊಳಿಸಿದ್ದರೆ, ವಿವರವಾದ ವಿವರಣೆಯನ್ನು ನಮೂದಿಸಲು ಒಂದು ಪ್ಯಾನೆಲ್ ಕಾಣಿಸುತ್ತದೆ. ಇಲ್ಲದಿದ್ದರೆ ಮರೆಮಾಡಲ್ಪಟ್ಟಿರುತ್ತದೆ. ಪ್ರಮಾಣ ನಮೂದಿಸಿ. 200 ಘಟಕಗಳು, ದರ ₹7 ನಮೂದಿಸಿ. ಸಿಸ್ಟಮ್ ಒಟ್ಟು ಮೌಲ್ಯವನ್ನು ಸ್ವಯಂಚಾಲಿತವಾಗಿ ಲೆಕ್ಕ ಹಾಕುತ್ತದೆ. ಮತ್ತೊಂದು ಉತ್ಪನ್ನವನ್ನು ಸೇರಿಸಿ. ಉದಾಹರಣೆಗೆ, ವಾಟರ್ ಬಾಟಲ್. ಪ್ರಮಾಣವನ್ನು ನಮೂದಿಸಿ. 606.5 ಘಟಕಗಳು ಮತ್ತು ಸಿಸ್ಟಮ್ ಸ್ವಯಂಚಾಲಿತವಾಗಿ ತೆರಿಗೆ ದರಗಳು, ಐಟಂ ಮೌಲ್ಯ, ತೆರಿಗೆಯಾದ ಮೌಲ್ಯ ಮತ್ತು ತೆರಿಗೆ ಮೊತ್ತವನ್ನು ತುಂಬುತ್ತದೆ. ರಿಯಾಯಿತಿಗಳು. ನೀವು 2 ಹಂತಗಳಲ್ಲಿ ರಿಯಾಯಿತಿಗಳನ್ನು ನಮೂದಿಸಬಹುದು. ಡಾಕ್ಯುಮೆಂಟ್ ಮಟ್ಟದ ರಿಯಾಯಿತಿ. ಒಟ್ಟು ಬಿಲ್ ಮೌಲ್ಯ ₹5,300 ಭಾರತೀಯ ರೂಪಾಯಿಗೆ 10% ರಿಯಾಯಿತಿ. ಐಟಂ ಮಟ್ಟದ ರಿಯಾಯಿತಿ. ನಿರ್ದಿಷ್ಟ ಉತ್ಪನ್ನಕ್ಕೆ 5% ರಿಯಾಯಿತಿ ನೀಡಿದರೆ 70 ಭಾರತೀಯ ರೂಪಾಯಿ ರಿಯಾಯಿತಿ ಸಿಗುತ್ತದೆ. ನೀವು ಈ 2 ರೀತಿಯ ರಿಯಾಯಿತಿಗಳಲ್ಲಿ ಯಾವುದನ್ನಾದರೂ ಅಥವಾ ಎರಡನ್ನೂ ಅನ್ವಯಿಸಬಹುದು. ಈ ರೀತಿಯಲ್ಲಿ ಸಂಪೂರ್ಣ ಖರೀದಿ ಬಿಲ್ಲಿಂಗ್ ಪ್ರಕ್ರಿಯೆ ಸುಗಮ, ಸ್ವಯಂಚಾಲಿತ ಮತ್ತು ಜಿಎಸ್ಟಿ ಅನುಗುಣವಾಗಿರುತ್ತದೆ. ಮೂಲ ಖರೀದಿ ಬಿಲ್ ವಿವರಗಳಿಗಿಂತ ಹೊರತಾಗಿ ಅಲೈನ್ ಬುಕ್ಸ್ ನಿಮಗೆ ಲಾಜಿಸ್ಟಿಕ್ಸ್ ಮತ್ತು ಆಮದು ಸಂಬಂಧಿತ ಮಾಹಿತಿಯನ್ನು ಕೂಡ ದಾಖಲಿಸುವ ಅವಕಾಶವನ್ನು ನೀಡುತ್ತದೆ. ನಿಮ್ಮ ಉತ್ಪನ್ನವನ್ನು ನಿರ್ದಿಷ್ಟ ಶಿಪ್ಪಿಂಗ್ ಕಂಪನಿಯ ಮೂಲಕ ರವಾನಿಸಲಾಗಿದೆ ಎಂದಾದರೆ, ನೀವು ಶಿಪ್ಪಿಂಗ್ ಕಂಪನಿಯ ಹೆಸರು, ಎಲ್ಆರ್ ಸಂಖ್ಯೆ ಅಥವಾ ರವಾನೆಗೆ ಸಂಬಂಧಿಸಿದ ಯಾವುದೇ ಡಾಕ್ಯುಮೆಂಟ್ ಸಂಖ್ಯೆಯನ್ನು ದಾಖಲಿಸಬಹುದು. ಆಮದು ಖರೀದಿ ಶುಲ್ಕಗಳು ಮತ್ತು ವೆಚ್ಚ ಹಂಚಿಕೆ. ಆಮದು ಖರೀದಿಗಳಿಗೆ ನೀವು ವಿವಿಧ ಕಸ್ಟಮ್ ಡ್ಯೂಟಿಗಳು ಮತ್ತು ಶುಲ್ಕಗಳನ್ನು ನಮೂದಿಸಬಹುದು. ಉದಾಹರಣೆಗೆ, ಕಸ್ಟಮ್ ಡ್ಯೂಟಿ, ಸಿಎಚ್ಟಿ, ಕಸ್ಟಮ್ ಹೌಸ್ ಏಜೆಂಟ್ ಶುಲ್ಕಗಳು, ಸಾರಿಗೆ ಶುಲ್ಕಗಳು, ವಿಮಾ ಶುಲ್ಕಗಳು, ಹ್ಯಾಂಡ್ಲಿಂಗ್ ಶುಲ್ಕಗಳು, ಡಾಕ್ಯುಮೆಂಟ್ ಶುಲ್ಕಗಳು, ಬ್ಯಾಂಕ್ ಶುಲ್ಕಗಳು, ಕಸ್ಟಮ್ ವೆಚ್ಚಗಳು, ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಶುಲ್ಕಗಳು, ಇತರೆ ನಿರ್ದಿಷ್ಟ ವೆಚ್ಚಗಳು. ಈ ಶುಲ್ಕಗಳು ನೇರವಾಗಿ ಬಿಲ್ ಮೊತ್ತವನ್ನು ಪ್ರಭಾವಿತಗೊಳಿಸುವುದಿಲ್ಲ, ಆದರೆ ವ್ಯವಸ್ಥೆ ಈ ವೆಚ್ಚಗಳನ್ನು ಉತ್ಪನ್ನದ ವೆಚ್ಚಕ್ಕೆ ಹಂಚಿಕೆ ಮಾಡುತ್ತದೆ. ಇದರಿಂದ ಮೌಲ್ಯಮಾಪನ ಹೆಚ್ಚು ನಿಖರವಾಗುತ್ತದೆ.
ಡಾಕ್ಯುಮೆಂಟ್ ಅಟ್ಯಾಚ್ಮೆಂಟ್ ನೀವು ಸಂಬಂಧಿತ ಯಾವುದೇ ಡಾಕ್ಯುಮೆಂಟ್ಗಳನ್ನು ಉದಾಹರಣೆಗೆ ಇನ್ವಾಯ್ಸ್ಗಳು, ಶಿಪ್ಪಿಂಗ್ ಪೇಪರ್ಗಳು, ಕಸ್ಟಮ್ಸ್ ಡಾಕ್ಯುಮೆಂಟ್ಗಳನ್ನು ನೇರವಾಗಿ ಖರೀದಿ ಬಿಲ್ಲಿಗೆ ಉಳಿಸುವ ಮೊದಲು ಅಟ್ಯಾಚ್ ಮಾಡಬಹುದು. ಲೆಡ್ಜರ್ ಮತ್ತು ದೋಷ ನಿರ್ವಹಣೆ ನೀವು ಲೆಡ್ಜರ್ ಡೇಟಾಬೇಸ್ನಲ್ಲಿ ಇಲ್ಲ ಅಥವಾ ದೋಷಗಳನ್ನು ಎದುರಿಸಿದರೆ ಇದು ಕಂಪನಿ ಸಂರಚನೆಯಲ್ಲಿ ಅಗತ್ಯವಾದ ಕೆಲವು ಲೆಡ್ಜರ್ ಖಾತೆಗಳು ಹೊಂದಿಸಲಾಗಿಲ್ಲ ಸೂಚಿಸುತ್ತದೆ. ಉದಾಹರಣೆಗೆ ನೀವು ಡಿಸ್ಕೌಂಟ್ ಮೊತ್ತವನ್ನು ಹಾಕಿದರೆ ಸೆಟಪ್ನಲ್ಲಿ ಡಿಸ್ಕೌಂಟ್ ಲೆಡ್ಜರ್ ಇಲ್ಲದಿದ್ದರೆ ವ್ಯವಸ್ಥೆ ದೋಷ ತೋರಿಸುತ್ತದೆ. ನೀವು ಇದನ್ನು ಕಂಪನಿ ಸೆಟಪ್ಗೆ ಹೋಗಿ ಅಗತ್ಯವಾದ ಲೆಡ್ಜರ್ ಖಾತೆಯನ್ನು ಉದಾಹರಣೆಗೆ ಡಿಸ್ಕೌಂಟ್ ರಿಸೀವ್ಡ್ ಸೇರಿಸಿ ಸರಿಪಡಿಸಬಹುದು. ವ್ಯವಸ್ಥೆ ದೋಷವಿಲ್ಲದೆ ವ್ಯವಹಾರಗಳನ್ನು ಪ್ರಕ್ರಿಯೆಗೊಳಿಸುತ್ತದೆ. ವ್ಯವಹಾರ ನಿರ್ವಹಣಾ ಆಯ್ಕೆಗಳು ಪರ್ಚೇಸ್ ಬಿಲ್ ಸ್ಕ್ರೀನ್ನಿಂದ ನೀವು ಹಿಂದಿನ ವ್ಯವಹಾರಗಳನ್ನು ಪರಿಶೀಲನೆಗೆ ಅಥವಾ ಸಂಪಾದನೆಗೆ ತೆರೆಯಲು, ನಿಮ್ಮ ಬಳಕೆದಾರ ಹಕ್ಕುಗಳ ಆಧಾರದ ಮೇಲೆ ವ್ಯವಹಾರಗಳನ್ನು ಅಳಿಸಲು, ವ್ಯವಹಾರಗಳನ್ನು ನಕಲಿಸಿ ಹೋಲುವ ಹೊಸ ದಾಖಲೆ ಸೃಷ್ಟಿಸಲು, ವ್ಯವಹಾರಗಳನ್ನು ರದ್ದುಗೊಳಿಸಲು ಮತ್ತು ಅಗತ್ಯವಿದ್ದರೆ ರದ್ದಾದ ವ್ಯವಹಾರಗಳನ್ನು ಮರುಸ್ಥಾಪಿಸಲು ಆಯ್ಕೆಗಳು ಇವೆ. ಇಲ್ಲಿ ಕ್ಯಾಲ್ಕುಲೇಟರ್, ಸಹಾಯ, ಸಂರಚನಾ ಆಯ್ಕೆಗಳು ಹೀಗೆ ಉಪಯುಕ್ತ ಸಾಧನಗಳಿರುವ ಒಂದು ಕಾನ್ಫಿಗರೇಷನ್ ಪ್ಯಾನೆಲ್ ಇದೆ. ಕಾನ್ಫಿಗರೇಷನ್ ವಿಂಡೋದಲ್ಲಿ ನೀವು ಪೇರೆಂಟ್ ಡಾಕ್ಯುಮೆಂಟ್ ಸೆಟಪ್ ಅನ್ನು ನಿರ್ವಹಿಸಬಹುದು. ಉದಾಹರಣೆಗೆ ಪರ್ಚೇಸ್ ಆರ್ಡರ್ ಅನ್ನು ಪೇರೆಂಟ್ ಡಾಕ್ಯುಮೆಂಟ್ ಆಗಿ ಹೊಂದಿಸಿ. ಹೀಗಾಗಿ ಪರ್ಚೇಸ್ ಇನ್ವಾಯ್ಸ್ಗಳು ಇದ್ದ ಪರ್ಚೇಸ್ ಆರ್ಡರ್ಗಳ ವಿರುದ್ಧವೇ ರಚಿಸಬೇಕು. ರೇಟ್ ಎಂಜಿನ್ ಆದ್ಯತೆಗಳು ರೇಟ್ಗಳನ್ನು ಪಾರ್ಟಿ ಪ್ರಕಾರ, ಎನ್ಆರ್ಪಿ ಪ್ರಕಾರ ಅಥವಾ ಪೇರೆಂಟ್ ಡಾಕ್ಯುಮೆಂಟ್ ಪ್ರಕಾರ ಹೇಗೆ ತೆಗೆದುಕೊಳ್ಳಬೇಕು ಎಂಬುದನ್ನು ನಿರ್ಧರಿಸಿ. ನಂಬರಿಂಗ್ ಸರಣಿ ಇನ್ವಾಯ್ಸ್ ನಂಬರಿಂಗ್ ಫಾರ್ಮ್ಯಾಟ್ಗಳನ್ನು ಕಸ್ಟಮೈಸ್ ಮಾಡಬಹುದು. ನೋಟಿಫಿಕೇಷನ್ ಮತ್ತು ಅನುಮೋದನಾ ವರ್ಕ್ಫ್ಲೋಗಳು ನಿಯಂತ್ರಿತ ವ್ಯವಹಾರ ಖಚಿತಪಡಿಸಲು ಅನುಮೋದನೆ ಅಥವಾ ಚೆಕರ್ ವ್ಯವಸ್ಥೆ ಸಕ್ರಿಯಗೊಳಿಸಿ. ವರ್ಕ್ಫ್ಲೋ ಜಾರಿಗೊಳಿಸಿ. ಉದಾಹರಣೆಗೆ ಪರ್ಚೇಸ್ ಆರ್ಡರ್ನಲ್ಲಿ ಆರ್ಡರ್ ಮಾಡಿದ ಪ್ರಮಾಣಕ್ಕಿಂತ ಹೆಚ್ಚು ಸ್ವೀಕರಿಸುವುದನ್ನು ತಡೆಯಿರಿ. ಡಾಕ್ಯುಮೆಂಟ್ ಪುಲ್ ಆಯ್ಕೆ ಇದ್ದ ಡಾಕ್ಯುಮೆಂಟ್ಗಳ ವಿರುದ್ಧ ಉತ್ಪನ್ನ ಸ್ಕ್ಯಾನ್ ಮಾಡಲು ಉಪಯುಕ್ತ. ಸ್ವಯಂ ಅವಧಿ ದಿನಗಳು ಪರ್ಚೇಸ್ ಆರ್ಡರ್ಗಳು ಅಥವಾ ಇತರ ಡಾಕ್ಯುಮೆಂಟ್ಗಳಿಗೆ ಅವಧಿ ದಿನ ನಿರ್ಧರಿಸಿ. ಅವಧಿ ಮುಗಿದ ನಂತರ ಸಂಬಂಧಿತ ಜಾರ್ಯಂಗಳು ಅಥವಾ ಇನ್ವಾಯ್ಸ್ಗಳನ್ನು ರಚಿಸಲು ಸಾಧ್ಯವಿಲ್ಲ. ಲೊಕೇಶನ್ ಫಿಲ್ಟರ್ ಅನ್ನು ಬಿಟ್ಟುಬಿಡಿ. ನೀವು ಅನೇಕ ಲೊಕೇಶನ್ಗಳನ್ನು ನಿರ್ವಹಿಸುತ್ತಿದ್ದರೆ ಒಂದು ಲೊಕೇಶನ್ನಿಂದ ಇನ್ನೊಂದಕ್ಕೆ ಇನ್ವರ್ಡ್ ರಿಸೀಟ್ಗೆ ಇದನ್ನು ಸಕ್ರಿಯಗೊಳಿಸಬಹುದು. ಪೇರೆಂಟ್ ಡಾಕ್ಯುಮೆಂಟ್ ಪಾರ್ಟಿ ಅಥವಾ ಸಬ್ಪಾರ್ಟಿ ನಿರ್ವಹಣೆ ಸಂಕೀರ್ಣ ಪಾರ್ಟಿ ಸಬ್ಪಾರ್ಟಿ ಪರಿಸ್ಥಿತಿಗಳನ್ನು ನಿರ್ವಹಿಸಲು. ಈ ಎಲ್ಲ ವೈಶಿಷ್ಟ್ಯಗಳು ನಿಮ್ಮ ವ್ಯವಹಾರ ಅಗತ್ಯಗಳಿಗೆ ತಕ್ಕಂತೆ ಬಲವಾದ, ನಿಯಂತ್ರಿತ ಮತ್ತು ನಿಖರವಾದ ಪರ್ಚೇಸ್ ಮತ್ತು ಇನ್ವೆಂಟರಿ ವ್ಯವಸ್ಥೆಯನ್ನು ನಿರ್ಮಿಸಲು ಸಹಾಯ ಮಾಡುತ್ತವೆ. ಪಿರ್ಪ್ ವ್ಯವಸ್ಥೆಯಲ್ಲಿ ವ್ಯವಹಾರಗಳ ಸಮಯದಲ್ಲಿ ಪ್ರದರ್ಶಿಸುವ ಉತ್ಪನ್ನಗಳ ಪಟ್ಟಿಯನ್ನು ಅವುಗಳ ಉತ್ಪನ್ನ ಪ್ರಕಾರ ಆಧರಿಸಿ ನಿರ್ಬಂಧಿಸಬಹುದು. ಉದಾಹರಣೆಗೆ ನೀವು ಕಚ್ಚಾ ವಸ್ತುಗಳನ್ನು ಖರೀದಿಸಿ ತಯಾರಿಸಿದ ಉತ್ಪನ್ನಗಳನ್ನು ಮಾರುವ ತಯಾರಕರಾಗಿದ್ದರೆ ಪರ್ಚೇಸ್ ವ್ಯವಹಾರಗಳನ್ನು ರಚಿಸುವಾಗ ಕಚ್ಚಾ ವಸ್ತುಗಳನ್ನು ತೋರಿಸಲು ನೀವು ಬಯಸಬಹುದು. ಬಳಕೆದಾರರಿಗೆ ಗೊಂದಲ ತಪ್ಪಿಸಲು ಉತ್ಪನ್ನ ಪಟ್ಟಿಯನ್ನು ಫಿಲ್ಟರ್ ಮಾಡಿ. ಉತ್ಪನ್ನ ಪ್ರಕಾರಗಳನ್ನು ಉದಾಹರಣೆಗೆ ಕಚ್ಚಾ ವಸ್ತುಗಳು, ಅರ್ಧ ತಯಾರಿತ ವಸ್ತುಗಳು, ಸ್ಕ್ರ್ಯಾಪ್ ತೋರಿಸುತ್ತದೆ. ಪ್ರಕ್ರಿಯೆಗೆ ಅನ್ವಯಿಸುವ ಉತ್ಪನ್ನಗಳನ್ನು ತೋರಿಸುವ ಮೂಲಕ ಸ್ವಚ್ಛವಾದ ಮತ್ತು ನಿಖರವಾದ ವ್ಯವಹಾರ ನಮೂದನ್ನು ಖಚಿತಪಡಿಸುತ್ತದೆ. ವೈಶಿಷ್ಟ್ಯಪೂರ್ಣ ರೆಫರೆನ್ಸ್ ಸಂಖ್ಯೆಯನ್ನು ಪರಿಶೀಲಿಸಿ. ವ್ಯವಸ್ಥೆ ಪೂರೈಕೆದಾರ ಅಥವಾ ವಿತರಕರ ಸಂಖ್ಯೆಗಳ ವೈಶಿಷ್ಟ್ಯತೆಯನ್ನು ಬಲವಂತಗೊಳಿಸುತ್ತದೆ. ಒಂದು ಪೂರೈಕೆದಾರ ಸಂಖ್ಯೆ ಈಗಾಗಲೇ ವ್ಯವಸ್ಥೆಯಲ್ಲಿ ನಮೂದಿಸಲಾಗಿದ್ದರೆ ಡುಪ್ಲಿಕೇಟ್ ನಮೂದುಗಳನ್ನು ತಿರಸ್ಕರಿಸಲಾಗುತ್ತದೆ. ಇದರಿಂದ ಡೇಟಾ ದೋಷಗಳು ಮತ್ತು ಗೊಂದಲವನ್ನು ತಪ್ಪಿಸಬಹುದು. ಐಟಂ ಪಟ್ಟಿ ಆಯ್ಕೆ ವ್ಯವಹಾರಗಳ ಸಮಯದಲ್ಲಿ ಮೌಲ್ಯಗಳ ಪಟ್ಟಿಯಲ್ಲಿ ಕೇವಲ ಶೇಷ ಸ್ಟಾಕ್ ಇರುವ ಉತ್ಪನ್ನಗಳನ್ನು ಮಾತ್ರ ತೋರಿಸಬೇಕೆಂದು ನೀವು ಸಂರಚಿಸಬಹುದು. ಈ ಆಯ್ಕೆ ಅಗತ್ಯವಿದ್ದರೆ ಶೂನ್ಯ ಶೇಷ ಇರುವ ಐಟಂಗಳನ್ನು ಫಿಲ್ಟರ್ ಮಾಡುವ ಮೂಲಕ ಉತ್ಪನ್ನ ಆಯ್ಕೆ ಪ್ರಕ್ರಿಯೆಯನ್ನು ಸುಗಮಗೊಳಿಸುತ್ತದೆ. ಸಾಮಾನ್ಯ ಸೆಟ್ಟಿಂಗ್ಗಳು ಸಂಖ್ಯಾತ್ಮಕ ಸಂರಚನೆ ಮತ್ತು ಸೂಚನೆಗಳು ಇಮೇಲ್, ಎಸ್ಎನ್ಎಸ್ ಅಥವಾ ವಾಟ್ಸಾಪ್ ಮೂಲಕ ಸೂಚನೆಗಳನ್ನು ಸಂರಚಿಸಿ ಹಿತಾಸಕ್ತಿದಾರರಿಗೆ ಮಾಹಿತಿ ನೀಡಲು. ವ್ಯವಹಾರ ನಿಯಂತ್ರಣಕ್ಕಾಗಿ ಅನುಮೋದನಾ ವರ್ಕ್ಫ್ಲೋಗಳನ್ನು ಸಕ್ರಿಯಗೊಳಿಸಬಹುದು ಅಥವಾ ನಿಷ್ಕ್ರಿಯಗೊಳಿಸಬಹುದು. ವ್ಯವಸ್ಥೆ ಬಹುಹಂತದ ಅನುಮೋದನೆಗಳನ್ನು ಬೆಂಬಲಿಸುತ್ತದೆ. ಅಂತಿಮವಾಗಿ ವ್ಯವಹಾರಗಳನ್ನು ಪೂರ್ಣಗೊಳಿಸುವ ಮೊದಲು ಪರಿಶೀಲನೆಗಳನ್ನು ಬಲವಂತಗೊಳಿಸಲು ನಿಮ್ಮ ವ್ಯವಹಾರ ಪ್ರಕ್ರಿಯೆಗಳಿಗೆ ತಕ್ಕಂತೆ ಕಸ್ಟಮ್ ವರ್ಕ್ಫ್ಲೋಗಳನ್ನು ನೀವು ರಚಿಸಬಹುದು. ನಾವು ಸ್ಟಾಕ್ ಮತ್ತು ವಿತರಕರ ಲೆಡ್ಜರ್ಗಳಿಗೆ ಸಂಬಂಧಿಸಿದ ಕೆಲವು ಪ್ರಮುಖ ವರದಿಗಳನ್ನು ಕೂಡ ಹೊಂದಿದ್ದೇವೆ.
ಉದಾಹರಣೆಗೆ, ನಾನು ಸ್ಟಾಕ್ ಸ್ಥಿತಿಯನ್ನು ಪರಿಶೀಲಿಸಲು ಬಯಸಿದರೆ ನಾನು ಸ್ಟಾಕ್ ಟ್ರಯಲ್ ವರದಿಗೆ ಹೋಗಬಹುದು. ಇಲ್ಲಿ ನೀವು 2 ಉತ್ಪನ್ನಗಳನ್ನು ನೋಡಬಹುದು, ಅವುಗಳಿಗೆ ನಾನು ಆರಂಭಿಕ ಪ್ರಮಾಣಗಳನ್ನು ನಮೂದಿಸಿದ್ದೇನೆ. ಒಂದಕ್ಕೆ 500 ಘಟಕಗಳು ಮತ್ತು ಇನ್ನೊಂದಕ್ಕೆ 600 ಘಟಕಗಳು. ನಾವು ಕ್ರಮವಾಗಿ 200 ಮತ್ತು 600 ಹೆಚ್ಚುವರಿ ಘಟಕಗಳನ್ನು ಸ್ವೀಕರಿಸಿದ್ದೇವೆ. ಆದ್ದರಿಂದ ಒಟ್ಟು ಮುಚ್ಚುವ ಸ್ಟಾಕ್ ಈಗ 700 ಮತ್ತು 200 ಘಟಕಗಳಾಗಿದೆ. ಹೀಗಾಗಿ ಪ್ರಸ್ತುತ ನಮ್ಮ ಬಳಿ ಸ್ಟಾಕ್ನಲ್ಲಿ 700 ಘಟಕಗಳ ಪ್ಲಾಸ್ಟಿಕ್ ಬಾಟಲ್ಗಳು ಮತ್ತು 200 ಘಟಕಗಳ 1 ಲೀಟರ್ ನೀರಿನ ಬಾಟಲ್ಗಳು ಲಭ್ಯವಿವೆ. ಹಾಗೆಯೇ ವಿತರಕರ ಬಾಕಿ ಬಗ್ಗೆ ಮಾತನಾಡಿದರೆ, ನಾನು ಉತ್ಪನ್ನಗಳನ್ನು ಕ್ರೆಡಿಟ್ನಲ್ಲಿ ಖರೀದಿಸಿದ್ದರಿಂದ ನಾನು ವಿತರಕರ ಬಾಕಿ ವರದಿಯನ್ನು ಪರಿಶೀಲಿಸಬಹುದು. ಉದಾಹರಣೆಗೆ, ಈ ವರದಿಯಲ್ಲಿ ಪಂಕಜ್ ಎಂಟರ್ಪ್ರೈಸಸ್ ವಿತರಕನ ಹೆಸರು ಕಾಣಿಸುತ್ತದೆ. ಅವನಿಗೆ ನಾನು ಹಣ ಕೊಡಬೇಕಾಗಿದೆ. ವರದಿಯಲ್ಲಿ ಪಾವತಿಸಬೇಕಾದ ಮೊತ್ತವನ್ನು ತೋರಿಸುತ್ತದೆ. ಅದೇ ರೀತಿ ಟ್ರಯಲ್ ಬ್ಯಾಲೆನ್ಸ್ ನೋಡಲು ಇಚ್ಛಿಸಿದರೆ ಸರಳವಾಗಿ ಟ್ರಯಲ್ ಬ್ಯಾಲೆನ್ಸ್ ವರದಿಯನ್ನು ಕ್ಲಿಕ್ ಮಾಡಬಹುದು. ಇಲ್ಲಿ ನೀವು ಆಸ್ತಿ, ಆರಂಭಿಕ ಶಿಲ್ಕುಗಳು ಮತ್ತು ದಾಖಲಿಸಿದ ಖರೀದಿಗಳ ಸಂಕ್ಷಿಪ್ತ ವಿವರವನ್ನು ಕಾಣಬಹುದು. ಯಾವುದೇ ಸಮಯದಲ್ಲಿ ನೀವು ನಿರ್ದಿಷ್ಟ ಲೆಡ್ಜರ್ಗೆ ಒಳಹೊಕ್ಕು ನೋಡಲು ಬಯಸಿದರೆ ನೀವು ಅದನ್ನು ಕ್ಲಿಕ್ ಮಾಡಿ ಆ ಲೆಡ್ಜರ್ಗೆ ವಿವರವಾದ ವ್ಯವಹಾರಗಳನ್ನು ವೀಕ್ಷಿಸಬಹುದು. ಹೀಗಾಗಿ ಇದು ಉತ್ಪನ್ನ ಮಾಸ್ಟರ್ ಸೂಚಿಸಬೇಕು, ಆರಂಭಿಕ ಸ್ಟಾಕ್ ನಮೂದಿಸಬೇಕು, ವೆಂಡರ್ ಮಾಸ್ಟರ್ ಸೂಚಿಸಬೇಕು, ವೆಂಡರ್ ಆರಂಭಿಕ ನಮೂದಿಸಬೇಕು, ಖರೀದಿ ಇನ್ವಾಯ್ಸ್ಗಳನ್ನು ದಾಖಲಿಸಬೇಕು. ಮೂಲಭೂತ ಅವಲೋಕನವಾಗಿದೆ. ಒಮ್ಮೆ ಖರೀದಿ ಇನ್ವಾಯ್ಸ್ ನಮೂದಿಸಿದ ನಂತರ ನಾವು ಹಲವಾರು ಹೆಚ್ಚುವರಿ ಕಾರ್ಯಗಳನ್ನು ಮಾಡಬಹುದು. ಉದಾಹರಣೆಗೆ ವರ್ಕ್ಫ್ಲೋಗಳನ್ನು ಸಂರಚಿಸುವುದು ಮತ್ತು ವರದಿಗಳನ್ನು ಟ್ರ್ಯಾಕ್ ಮಾಡುವುದು. ಈಗ ನಾವು ಮಾರಾಟ ವಿಭಾಗಕ್ಕೆ ಸಾಗೋಣ. ಈ ವಿಭಾಗವು ವ್ಯವಸ್ಥೆಯಲ್ಲಿನ ಸಂಪೂರ್ಣ ಆರ್ಡರ್ನಿಂದ ನಗದು ಪ್ರಕ್ರಿಯೆಯನ್ನು ಒಳಗೊಂಡಿದೆ. ಇಲ್ಲಿ ನೀವು ಗ್ರಾಹಕರನ್ನು ರಚಿಸಿ ನಿರ್ವಹಿಸಬಹುದು, ಗ್ರಾಹಕರು ಅಥವಾ ಉತ್ಪನ್ನ ವರ್ಗಗಳಿಗೆ ವಿಶೇಷವಾದ ಬೆಲೆ ಪಟ್ಟಿಗಳನ್ನು ನಿರ್ಧರಿಸಬಹುದು, ಅಂದಾಜುಗಳು ಅಥವಾ ಉಲ್ಲೇಖಗಳನ್ನು ರಚಿಸಬಹುದು, ಮಾರಾಟ ಆರ್ಡರ್ಗಳನ್ನು ಸೂಚಿಸಬಹುದು, ಸಾಗಿಸಿದ ಸರಕುಗಳಿಗಾಗಿ ಡಿಸ್ಪ್ಯಾಚ್ ಎಂಟ್ರಿಗಳನ್ನು ದಾಖಲಿಸಬಹುದು, ಮಾರಾಟ ಮರುಪಾವತಿ ಪ್ರಕ್ರಿಯೆ ನಡೆಸಬಹುದು, ಮಾರಾಟ ಇನ್ವಾಯ್ಸ್ಗಳು, ಕ್ರೆಡಿಟ್ ನೋಟುಗಳು ಮತ್ತು ಡೆಬಿಟ್ ನೋಟುಗಳನ್ನು ರಚಿಸಬಹುದು, ಪಾವತಿ ಸ್ವೀಕೃತಿ ಎಂಟ್ರಿಗಳನ್ನು ನಿರ್ವಹಿಸಬಹುದು, ಯಾವುದೇ ಪಾವತಿ ಬೌನ್ಸ್ ಆದರೆ ಚೆಕ್ ರಿಟರ್ನ್ ಎಂಟ್ರಿಗಳನ್ನು ನಿರ್ವಹಿಸಬಹುದು, ಸಾಗಿಸಿದ ಸರಕುಗಳ ಲಾಜಿಸ್ಟಿಕ್ಸ್ ಮಾಹಿತಿಯನ್ನು ನವೀಕರಿಸಬಹುದು, ಗುರಿಗಳು ಮತ್ತು ಉದ್ಯೋಗಿ ನಿರ್ವಹಣೆಯನ್ನು ನಡೆಸಬಹುದು. ನೀವು ಗುರಿಗಳನ್ನು ಸುಲಭವಾಗಿ ನಿರ್ವಹಿಸಿ ಹಂಚಿಕೊಳ್ಳಬಹುದು. ನೀವು ಗುರಿಗಳನ್ನು ಉದ್ಯೋಗಿಗಳು, ಮಾರಾಟಗಾರರು, ಗ್ರಾಹಕರು ಅಥವಾ ನಿರ್ದಿಷ್ಟ ಬೆಲೆ ವರ್ಗಗಳಿಗೆ ಹಂಚಬಹುದು. ಗುರಿ ನಿರ್ವಹಣೆಯ ಜೊತೆಗೆ ವೇದಿಕೆ, ಸಮೂಹ ಡಿಸ್ಪ್ಯಾಚ್, ಇನ್ವಾಯ್ಸ್ ರಚನೆ, ಸಂಗ್ರಹಣೆಯ ಹಾದಿ ಅನುಸರಣೆ ಮತ್ತು ಒಳನಿರ್ಮಿತ ಇ-ಕಾಮರ್ಸ್ ವ್ಯವಸ್ಥೆಯನ್ನು ಸಹ ಬೆಂಬಲಿಸುತ್ತದೆ. ಈಗ ನಾನು ಒಂದು ನಿರ್ದಿಷ್ಟ ಗ್ರಾಹಕರಿಗೆ ಮಾರಾಟ ಆರ್ಡರ್ ರಚಿಸುವುದನ್ನು ತ್ವರಿತವಾಗಿ ತೋರಿಸುತ್ತೇನೆ. ಮಾರಾಟ ಇನ್ವಾಯ್ಸ್ಗಳನ್ನು ರಚಿಸುವಾಗ ಭಾರತದಲ್ಲಿ ನಿಯಮಿತ ಮಾರಾಟಗಳಿಗೆ ತೆರಿಗೆ ಇನ್ವಾಯ್ಸ್, ಎಕ್ಸ್ಪೋರ್ಟ್ ಬಾಂಡೆಡ್ ಎಲ್ಯುಟಿ ಮೂಲಕ ಜಿಎಸ್ಟಿ ಮುಕ್ತ ಇನ್ವಾಯ್ಸ್ಗಳಿಗೆ ಎಕ್ಸ್ಪೋರ್ಟ್ ನಾನ್ ಮಾನಿಟರ್ಡ್ ಮೊದಲು ತಾತ್ಕಾಲಿಕ ಜಿಎಸ್ಟಿ ಪಾವತಿಸಿ ನಂತರ ಮರುಪಾವತಿ ಪಡೆಯುವುದು. ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಾದ ಅಮೆಜಾನ್, ಫ್ಲಿಪ್ಕಾರ್ಟ್, ಮೈತ್ರ ಮುಂತಾದವುಗಳ ಮೂಲಕ ಮಾರಾಟಗಳಿಗೆ ಇ-ಕಾಮರ್ಸ್ ಸಪ್ಲೈ ಸಂಯೋಜನಾ ಯೋಜನೆಯಡಿಯಲ್ಲಿ ಡೀಲರ್ಗಳಿಗೆ ಬಿಲ್ ಆಫ್ ಸಪ್ಲೈ, ಕಂಪನಿಯ ವಿವಿಧ ಶಾಖೆಗಳ ನಡುವೆ ಸರಕು ವರ್ಗಾವಣೆಗೆ ಬ್ರಾಂಚ್ ಟ್ರಾನ್ಸ್ಫರ್ ಮುಂತಾದ ಅನೇಕ ಜಿಎಸ್ಟಿ ಪ್ರಕಾರಗಳನ್ನು ಬೆಂಬಲಿಸಲಾಗುತ್ತದೆ. ಮಾರಾಟ ಇನ್ವಾಯ್ಸ್ ರಚಿಸಲಾಗುತ್ತಿದೆ. ಉದಾಹರಣೆಗೆ ತೆರಿಗೆ ಇನ್ವಾಯ್ಸ್ ರಚಿಸುವುದು. ಗ್ರಾಹಕನನ್ನು ಆಯ್ಕೆ ಮಾಡಿ. ಪೂರ್ವನಿಯೋಜಿತವಾಗಿ ಸಾಮಾನ್ಯ ನಗದು ಗ್ರಾಹಕ ಒದಗಿಸಲಾಗಿದೆ. ನೀವು ಹೊಸ ಗ್ರಾಹಕನನ್ನು ತಕ್ಷಣವೇ ರಚಿಸಬಹುದು. ಉದಾಹರಣೆಗೆ ಸುಬ್ರಮ್ ಎಂಟರ್ಪ್ರೈಸಸ್. ಈ ವ್ಯವಸ್ಥೆಯಲ್ಲಿ ವಿಶಿಷ್ಟವಾದ ವೈಶಿಷ್ಟ್ಯವಿದೆ. ಅದರಲ್ಲಿ ಒಂದೇ ಲೆಡ್ಜರ್ ಅನ್ನು ನಿಮ್ಮ ಗ್ರಾಹಕ ಮತ್ತು ಪೂರೈಕೆದಾರ ಇಬ್ಬರೂ ಆಗಿರುವ ವ್ಯಕ್ತಿಗೆ ಬಳಸಬಹುದು. ಇದು ನಕಲಿ ಲೆಡ್ಜರ್ ರಚನೆಯನ್ನು ತಪ್ಪಿಸುತ್ತದೆ ಮತ್ತು ಈ ಆಯ್ಕೆ ಸಕ್ರಿಯಗೊಳಿಸಿದರೆ ವ್ಯವಹಾರಗಳನ್ನು ಸುಲಭಗೊಳಿಸುತ್ತದೆ. ನೀವು ಗ್ರಾಹಕರ ಸ್ಥಿತಿ, ಪ್ರದೇಶ, ವರ್ಗ, ಸಂಪರ್ಕ ವ್ಯಕ್ತಿಯ ವಿವರಗಳು, ಜಿಎಸ್ಟಿ ನೋಂದಣಿ ಸ್ಥಿತಿ, ಬೆಲೆ ನಿಗದಿ, ಪಾವತಿ ನಿಯಮಗಳು, ನಿಯೋಜಿತ ಮಾರಾಟಗಾರ ಮತ್ತು ಏಜೆಂಟ್, ಗ್ರಾಹಕನಿಗೆ ವಿಶೇಷವಾಗಿ ನಿಗದಿಪಡಿಸಿದ ಕ್ರೆಡಿಟ್ ಮಿತಿ ಮತ್ತು ಕ್ರೆಡಿಟ್ ದಿನಗಳು ಇತ್ಯಾದಿ ಎಲ್ಲ ಸಂಬಂಧಿತ ವಿವರಗಳನ್ನು ದಾಖಲಿಸಬಹುದು. ಈ ಬಗೆಯ ಲವಚಿಕ ಮತ್ತು ಸಮಗ್ರ ಮಾರಾಟ ವ್ಯವಸ್ಥೆ ಮಾರಾಟ ಆರ್ಡರ್ಗಳು, ಬಿಲ್ಲಿಂಗ್, ವಾಪಸಾತಿಗಳು ಮತ್ತು ಗ್ರಾಹಕರ ಕ್ರೆಡಿಟ್ ನಿಯಂತ್ರಣವನ್ನು ಸುಗಮವಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ. ಇದನ್ನು ತೆರಿಗೆ ಮತ್ತು ಇನ್ವೆಂಟರಿ ಟ್ರ್ಯಾಕಿಂಗ್ನೊಂದಿಗೆ ಏಕೀಕರಿಸಲಾಗಿದೆ. ಅಲೈನ್ ಬುಕ್ಸ್ನಲ್ಲಿ ಒಂದು ವಿಶಿಷ್ಟ ವೈಶಿಷ್ಟ್ಯವೆಂದರೆ ಗ್ರಾಹಕ ಮತ್ತು ವಿತರಕರ ಸ್ವಯಂ ಸೇವಾ ಪೋರ್ಟಲ್. ನೀವು ಈ ಆಯ್ಕೆಯನ್ನು ಸಕ್ರಿಯಗೊಳಿಸಿದರೆ ಗ್ರಾಹಕರ ಇಮೇಲ್ ಐಡಿ ಅವರ ಲಾಗಿನ್ ಬಳಕೆದಾರ ಐಡಿಯಾಗುತ್ತದೆ ಮತ್ತು ಅವರು ತಮ್ಮ ಸ್ವಂತ ಪಾಸ್ವರ್ಡ್ ಅನ್ನು ಹೊಂದಿಸಬಹುದು.
ಇದು ನಿಮ್ಮ ಗ್ರಾಹಕರಿಗೆ ಅವರ ಖಾತೆಗೆ ಸುರಕ್ಷಿತ ಪ್ರವೇಶವನ್ನು ಒದಗಿಸುವುದನ್ನು ಅರ್ಥಮಾಡುತ್ತದೆ. ಗ್ರಾಹಕರು ನೇರವಾಗಿ ಪೋರ್ಟಲ್ನಿಂದ ಆರ್ಡರ್ಗಳನ್ನು ನೀಡಬಹುದು. ಅವರು ತಮ್ಮ ಲೆಡ್ಜರ್ ಶೇಷಗಳು, ಇನ್ವಾಯ್ಸ್ಗಳು ಮತ್ತು ಇತರ ವ್ಯವಹಾರ ವಿವರಗಳನ್ನು ಯಾವಾಗ ಬೇಕಾದರೂ ವೀಕ್ಷಿಸಬಹುದು. ಇದರಿಂದ ಅವರಿಗೆ ನೈಜ ಸಮಯದಲ್ಲಿ ಮಾಹಿತಿ ಲಭ್ಯವಾಗುತ್ತದೆ. ಉದಾಹರಣೆಗೆ, ನಾನು ಸುಬ್ರಂ ಎಂಟರ್ಪ್ರೈಸಸ್ ಅನ್ನು ನೋಂದಾಯಿಸದ ಗ್ರಾಹಕರಾಗಿ ಉಳಿಸಿದ್ದೇನೆ. ನೀವು ಏಜೆಂಟ್ ಅನ್ನು ನಿಯೋಜಿಸಬಹುದು. ಉದಾಹರಣೆಗೆ, ಪ್ರಸ್ತುತ ಗ್ರಾಹಕರಿಗೆ ಹೊಣೆಗಾರನಾಗಿರುವ ಮಾರಾಟಗಾರ ಅಥವಾ ಮಾರಾಟ ಕಾರ್ಯನಿರ್ವಾಹಕನನ್ನು ನಿಯೋಜಿಸಿ. ಕಮಿಷನ್ ರಚನೆಯನ್ನು ಹೊಂದಿಸಿ. ಇದು ನಿಗದಿತ ಮೊತ್ತ, ಬಿಲ್ನ ಶೇಕಡಾವಾರು ಅಥವಾ ಇತರ ಮಾನದಂಡಗಳ ಆಧಾರಿತವಾಗಿರಬಹುದು. ಬೆಲೆ ವರ್ಗ, ಪಾವತಿ ನಿಯಮಗಳು ಮತ್ತು ಬಿಲ್ಲಿಂಗ್ ಶಿಪ್ಪಿಂಗ್ ವಿಳಾಸ. ಗ್ರಾಹಕರಿಗೆ ಬೆಲೆ ವರ್ಗವನ್ನು ನಿಯೋಜಿಸಬಹುದು. ನೀವು ಯಾವುದನ್ನು ರಚಿಸದಿದ್ದರೆ, ವ್ಯವಸ್ಥೆ ಡೀಫಾಲ್ಟ್ ಅನ್ನು ಆಯ್ಕೆ ಮಾಡುತ್ತದೆ. ನೀವು ಮೊದಲು ರಚಿಸಿದ ಪಾವತಿ ನಿಯಮಗಳನ್ನು ಆಯ್ಕೆ ಮಾಡಬಹುದು. ನೀವು ಬಿಲ್ಲೆಟು ಮತ್ತು ಶಿಪ್ ಟು ವಿಳಾಸಗಳನ್ನು ಪ್ರತ್ಯೇಕವಾಗಿ ದಾಖಲಿಸಬಹುದು. ಬಿಲ್ಲೆಟು ಎಂದರೆ ಇನ್ವಾಯ್ಸಿಂಗ್ ವಿಳಾಸ. ಶಿಪ್ ಟು ಎಂದರೆ ಗ್ರಾಹಕರು ಬಳಸುವ ಅನೇಕ ಶಿಪ್ಪಿಂಗ್ ವಿಳಾಸಗಳಲ್ಲಿ ಒಂದಾಗಿರಬಹುದು. ಇದು ಬಿಲ್ಲಿಂಗ್ ವಿಳಾಸದಿಂದ ವಿಭಿನ್ನವಾದ ಡೆಲಿವರಿ ವಿಳಾಸ ಇರುವ ಆರ್ಡರ್ಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಉದಾಹರಣೆಗೆ, ನೇರವಾಗಿ ಗೋದಾಮಿಗೆ ಅಥವಾ ಚಿಲ್ಲರೆ ಅಂಗಡಿಗೆ ಸಾಗಣೆ ಮಾಡುವುದು. ಮಾರಾಟ ಆರ್ಡರ್ ಸಂಖ್ಯೆಗೆ ಹೊಂದಿಕೊಳ್ಳುವಿಕೆ. ವ್ಯವಸ್ಥೆ ಮಾರಾಟ ಆರ್ಡರ್ ಸಂಖ್ಯೆಗೆ ಹೊಂದಿಕೊಳ್ಳುವಿಕೆಯನ್ನು ಒದಗಿಸುತ್ತದೆ. ಡೀಫಾಲ್ಟ್ ಆಗಿ ಸಂಖ್ಯೆಯನ್ನು ಸ್ವಯಂಚಾಲಿತವಾಗಿ 1ರಿಂದ ಪ್ರಾರಂಭಿಸಿ ರಚಿಸಲಾಗುತ್ತದೆ. ನೀವು ನಿಮ್ಮದೇ ಸಂಖ್ಯೆಯನ್ನು ನೀಡಲು ಬಯಸಿದರೆ, ಕೈಯಾರೆ ಸಂಖ್ಯೆಯನ್ನು ನೀಡುವ ಆಯ್ಕೆಗೂ ಬದಲಾಯಿಸಬಹುದು. ನೀವು ನಿಮ್ಮ ಆರ್ಡರ್ ಸಂಖ್ಯೆಗೆ ಹೀಗಿನ ಪೂರ್ವ ಪ್ರತ್ಯಯವನ್ನು ಕೂಡ ಹೊಂದಿಸಬಹುದು. ಉದಾಹರಣೆಗೆ, ನಿಮ್ಮ ಮೊದಲ ಮಾರಾಟ ಆರ್ಡರ್ ಸಂಖ್ಯೆ 98520 ಆಗಿರಬಹುದು. ಅನಂತರದ ಆರ್ಡರ್ ಸಂಖ್ಯೆಗಳು ಸ್ವಯಂಚಾಲಿತವಾಗಿ ಹೆಚ್ಚುತ್ತಾ ಹೋಗುತ್ತವೆ. ಇದು ನಿಮ್ಮ ಆಂತರಿಕ ಅಥವಾ ಉದ್ಯಮ ನಿರ್ದಿಷ್ಟ ಮಾನದಂಡಗಳಿಗೆ ಆರ್ಡರ್ ಸಂಖ್ಯೆಯನ್ನು ಸುದೃಢವಾಗಿ ಹೊಂದಿಸಲು ಸಹಾಯ ಮಾಡುತ್ತದೆ. ಮಾರಾಟ ಆರ್ಡರ್ ರಚಿಸುವುದು. ಈಗ ಮಾರಾಟ ಆರ್ಡರ್ ರಚಿಸುವಾಗ, ನೀವು ಗ್ರಾಹಕ ಉತ್ಪನ್ನಗಳು, ಪ್ರಮಾಣಗಳು ಮತ್ತು ದರಗಳನ್ನು ಆಯ್ಕೆ ಮಾಡಬೇಕು. ದರಗಳು ತೋರಿಸದಿದ್ದರೆ, ನೀವು ಸರಿಯಾದ ಬೆಲೆ ವರ್ಗವನ್ನು ಆಯ್ಕೆ ಮಾಡಿದ್ದೀರಾ ಎಂದು ಖಚಿತಪಡಿಸಿಕೊಳ್ಳಿ. ಸಿಸ್ಟಮ್ ಸ್ವಯಂಚಾಲಿತವಾಗಿ ಕಂಪನಿ ಲೋಗೋ, ಗ್ರಾಹಕ ಮಾಹಿತಿ, ವಿತರಣಾ ವಿಳಾಸ ಮತ್ತು ಆರ್ಡರ್ ಪ್ರಿಂಟೌಟ್ನಲ್ಲಿ ಉಲ್ಲೇಖ ವಿವರಗಳಂತಹ ಸಂಬಂಧಿತ ಮಾಹಿತಿಯನ್ನು ತುಂಬುತ್ತದೆ. ಈ ನಿರ್ವಿಘ್ನ ಪ್ರಕ್ರಿಯೆ ನಿಮ್ಮ ಮಾರಾಟ ಆರ್ಡರ್ ವೃತ್ತಿಪರವಾಗಿ ಕಾಣಿಸಿಕೊಳ್ಳಲು ಮತ್ತು ಅಗತ್ಯವಿರುವ ಎಲ್ಲಾ ಮಾಹಿತಿಯನ್ನು ಒಮ್ಮೆ ನೋಡಿದರೆ ಸಿಗುವಂತೆ ಖಚಿತಪಡಿಸುತ್ತದೆ. ನೀವು ನಿಮ್ಮ ಮಾರಾಟ ದಾಖಲೆಗಳಿಗೆ ಕೆಲವು ನಿಯಮಗಳು ಮತ್ತು ಷರತ್ತುಗಳು ಅಥವಾ ಇತರ ನಿರ್ದಿಷ್ಟ ವಿವರಗಳನ್ನು ಸೇರಿಸಲು ಬಯಸಿದರೆ, ಅದಕ್ಕಾಗಿ ಸಮಗ್ರ ಸಂರಚನಾ ಫಲಕವಿದೆ. ನೀವು ಹೆಡರ್ ಟಿಪ್ಪಣಿಗಳು ಮತ್ತು ಫುಟರ್ ಟಿಪ್ಪಣಿಗಳು, ವಿವರವಾದ ನಿಯಮಗಳು ಮತ್ತು ಷರತ್ತುಗಳು, ನಿಮ್ಮ ಬ್ಯಾಂಕ್ ವಿವರಗಳು, ಉದಾಹರಣೆಗೆ ಖಾತೆ ಸಂಖ್ಯೆ, ಶಾಖೆ, ರುಟಿಗಸ್ ಎಫ್ಸ್ಟ್ ಕೋಡ್ಗಳು ಮತ್ತು ಲಾಭ ಪಡೆಯುವವರ ಹೆಸರನ್ನು ಹೊಂದಿಸಬಹುದು. ಪೂರ್ವನಿಯೋಜಿತ ಪ್ರಿಂಟ್ ಸ್ವರೂಪವನ್ನು ಆಯ್ಕೆ ಮಾಡಬಹುದು ಅಥವಾ ಲಭ್ಯವಿರುವ ಅನೇಕ ಸ್ವರೂಪಗಳನ್ನು ಅನ್ವೇಷಿಸಬಹುದು. ನೀವು ಪ್ರಿಂಟ್ ಪ್ರತಿಗಳ ಸಂಖ್ಯೆಯನ್ನು ಸಂರಚಿಸಬಹುದು. ಲೆಟರ್ಹೆಡ್ನಲ್ಲಿ ಮುದ್ರಿಸಬೇಕೆ, ಪ್ರಿಂಟ್ ಸ್ವರೂಪ ಆಯ್ಕೆ ಅಥವಾ ಸಹಿ ವಿಭಾಗವನ್ನು ಬಿಟ್ಟು ಹೋಗಬೇಕೆ, ಕಂಪನಿ ಲೋಗೋಗಳಂತಹ ಚಿತ್ರಗಳನ್ನು ಪ್ರಿಂಟೌಟ್ಗೆ ಜೋಡಿಸಬೇಕೆ ಎಂಬುದನ್ನು ಕೂಡ ನಿರ್ಧರಿಸಬಹುದು. ಒಮ್ಮೆ ಸಂರಚಿಸಿದ ನಂತರ, ನೀವು ನಿರ್ದಿಷ್ಟ ಸ್ವರೂಪವನ್ನು ಮಾರಾಟ ಆದೇಶಗಳು ಅಥವಾ ಇನ್ವಾಯ್ಸ್ಗಳಿಗೆ ಪೂರ್ವನಿಯೋಜಿತ ಸ್ವರೂಪವಾಗಿ ಸರಳ ಕ್ಲಿಕ್ನೊಂದಿಗೆ ಹೊಂದಿಸಬಹುದು. ಮಾರಾಟ ಆದೇಶ ನಿರ್ವಹಣೆ. ಒಂದು ಮಾರಾಟ ಆದೇಶವನ್ನು ರಚಿಸಿದ ನಂತರ, ಬಳಕೆದಾರ ಹಕ್ಕುಗಳ ಆಧಾರದ ಮೇಲೆ ನೀವು ಆ ವ್ಯವಹಾರವನ್ನು ತೆರೆಯಬಹುದು, ನಕಲಿಸಬಹುದು, ರದ್ದುಗೊಳಿಸಬಹುದು ಅಥವಾ ಅಳಿಸಬಹುದು. ಎಲ್ಲಾ ಮಾರಾಟ ಆದೇಶಗಳು ಮತ್ತು ಅವುಗಳ ಸ್ಥಿತಿಗಳನ್ನು ವರದಿಗಳ ಮೂಲಕ ವೀಕ್ಷಿಸಬಹುದು. ಗ್ರಾಹಕ ಮತ್ತು ಲೆಡ್ಜರ್ ವರದಿಗಳಲ್ಲಿ ನೀವು ಆದೇಶ ಮತ್ತು ಇನ್ವಾಯ್ಸ್ ವರದಿಯನ್ನು ಹೊಂದಿದ್ದು, ಅದು ಇನ್ನೂ ಇನ್ವಾಯ್ಸ್ ಆಗಬೇಕಿರುವ ಆದೇಶಗಳನ್ನು ತೋರಿಸುತ್ತದೆ. ನೀವು ಈ ವರದಿಯನ್ನು ಐಟಂ, ಗ್ರಾಹಕ, ಪ್ರದೇಶ, ಗುಂಪು, ಉತ್ಪನ್ನ ಅಥವಾ ಉಪ-ಐಟಂ ಸ್ಥಿತಿ, ಉದಾಹರಣೆಗೆ ಬಾಕಿ ಇರುವ ಅಥವಾ ನಿವಾರಣೆಯಾದ ವ್ಯವಹಾರಗಳು ಆಧಾರಿತವಾಗಿ ಫಿಲ್ಟರ್ ಮಾಡಬಹುದು. ಇದು ನಿಮ್ಮ ಮಾರಾಟ ಪೈಪ್ಲೈನ್ ಅನ್ನು ಪರಿಣಾಮಕಾರಿಯಾಗಿ ಟ್ರ್ಯಾಕ್ ಮಾಡಲು ಸಹಾಯ ಮಾಡುತ್ತದೆ. ಮಾರಾಟ ಆದೇಶಗಳಿಂದ ಮಾರಾಟ ಇನ್ವಾಯ್ಸ್ಗಳನ್ನು ರಚಿಸುವುದು. ನೀವು ಮಾರಾಟ ಇನ್ವಾಯ್ಸ್ ರಚಿಸುವಾಗ, ನೀವು ಪೋಷಕ ಡಾಕ್ಯುಮೆಂಟ್ಗಳಾದ ಮಾರಾಟ ಆದೇಶಗಳು ಅಥವಾ ಅಂದಾಜುಗಳಿಂದ ಡೇಟಾವನ್ನು ನೇರವಾಗಿ ತೆಗೆದುಕೊಳ್ಳಬಹುದು. ಉದಾಹರಣೆಗೆ, ನಿಮ್ಮ ವರ್ಕ್ಫ್ಲೋ ಮಾರಾಟ ಆದೇಶ ಮಾರಾಟ ಇನ್ವಾಯ್ಸ್ ಆಗಿದ್ದರೆ, ನೀವು ಪೋಷಕ ಡಾಕ್ಯುಮೆಂಟ್ ಅನ್ನು ಮಾರಾಟ ಆದೇಶವಾಗಿ ಸಂರಚಿಸಬಹುದು. ನಾನು ಗ್ರಾಹಕರ ಹೆಸರನ್ನು ಆಯ್ಕೆ ಮಾಡುವುದರಿಂದ
ಪ್ರಾರಂಭಿಸಿ, ನಂತರ ಆರ್ಡರ್ನಿಂದ ತೆಗೆದುಕೊಳ್ಳಿ ಆಯ್ಕೆಯನ್ನು ಕ್ಲಿಕ್ ಮಾಡಬಹುದು. ಇದು ಆ ಗ್ರಾಹಕರಿಗೆ ರಚಿಸಲಾದ ಎಲ್ಲಾ ಬಾಕಿ ಇರುವ ಮಾರಾಟ ಆದೇಶಗಳನ್ನು ತೋರಿಸುತ್ತದೆ. ಉದಾಹರಣೆಗೆ, ನಾನು ಪಟ್ಟಿಯಿಂದ 2 ಉತ್ಪನ್ನಗಳನ್ನು ಆಯ್ಕೆ ಮಾಡಿದ್ದೇನೆ. ನಾನು ಸಂಪೂರ್ಣ ಪ್ರಮಾಣವನ್ನು ನಮೂದಿಸಬಹುದು ಅಥವಾ ಭಾಗಶಃ ಪ್ರಮಾಣವನ್ನು ತೆಗೆದುಕೊಳ್ಳಬಹುದು. ಎರಡೂ ಆಯ್ಕೆಗಳು ಲಭ್ಯವಿವೆ. ಈ ಸಂದರ್ಭದಲ್ಲಿ ನಾನು 2 ಉತ್ಪನ್ನಗಳಿಗೆ ಸಂಪೂರ್ಣ ಪ್ರಮಾಣವನ್ನು ಆಯ್ಕೆ ಮಾಡುತ್ತಿದ್ದೇನೆ. ಈಗ ನೀವು ಗಮನಿಸುತ್ತೀರಿ, ದರವು ಕಾಣಿಸುತ್ತಿಲ್ಲ. ಅದು ಏಕೆ ಆಗುತ್ತಿದೆ? ಮಾರಾಟ ಆದೇಶವನ್ನು ನಮೂದಿಸುವಾಗ ನಾನು ಉತ್ಪನ್ನ ದರಗಳನ್ನು ಕ್ರಮವಾಗಿ 7 ಭಾರತೀಯ ರೂಪಾಯಿ, 8 ಭಾರತೀಯ ರೂಪಾಯಿ ಮತ್ತು 60 ಭಾರತೀಯ ರೂಪಾಯಿಗಳಂತೆ ನಮೂದಿಸಿದ್ದೆ. ಆದರೆ ಇನ್ವಾಯ್ಸಿನಲ್ಲಿ ದರವು ಕಾಣಿಸುತ್ತಿಲ್ಲ. ಇದರ ಕಾರಣವೆಂದರೆ ದರ ಸಂರಚನಾ ಸೆಟ್ಟಿಂಗ್. ಪ್ರಸ್ತುತ ಸಂರಚನೆಯಲ್ಲಿ ದರ ಎಂಜಿನ್ ಆಯ್ಕೆ ಮಾಡಲಾಗಿದೆ, ಆದರೆ ದರ ಎಂಜಿನ್ ಬದಲು ಪೋಷಕ ಡಾಕ್ಯುಮೆಂಟ್ಗೆ ಸೆಟ್ ಮಾಡಬೇಕು. ಇದು ಮೂಲ ಮಾರಾಟ ಆದೇಶದಲ್ಲಿ ನಿರ್ಧರಿಸಿದ ದರವು ಇನ್ವಾಯ್ಸಿಗೆ ಮುಂದುವರಿಯುವುದನ್ನು ಖಚಿತಪಡಿಸುತ್ತದೆ. ನಾನು ಈ ವಿಂಡೋವನ್ನು ಮುಚ್ಚಿ ಮತ್ತೆ ಮಾರಾಟ ಇನ್ವಾಯ್ಸಿಗೆ ಹೋಗುತ್ತೇನೆ. ಮತ್ತೆ ನಾನು ಅದೇ ಗ್ರಾಹಕನನ್ನು ಆಯ್ಕೆ ಮಾಡಿ ಆರ್ಡರ್ನಿಂದ ತೆಗೆದುಕೊಳ್ಳಿ ಆಯ್ಕೆ ಮಾಡುತ್ತೇನೆ, ನಂತರ ಎಲ್ಲ ಆಯ್ಕೆ ಮಾಡುತ್ತೇನೆ. ಈಗ ನೀವು ನೋಡಬಹುದು, ಪ್ರಮಾಣ ಮತ್ತು ದರ ಎರಡೂ ಸರಿಯಾಗಿ ಕಾಣಿಸುತ್ತಿವೆ. ಇದು ಸಮಸ್ಯೆ ಸಂರಚನಾ ಸೆಟ್ಟಿಂಗ್ನ ಕಾರಣವಾಗಿತ್ತು ಎಂಬುದನ್ನು ದೃಢಪಡಿಸುತ್ತದೆ. ಹೆಚ್ಚು ವಿವರಿಸಲು, ಉತ್ಪನ್ನಗಳಲ್ಲಿ ಒಂದಕ್ಕೆ ಆದೇಶದ ವೇಳೆ ದರವನ್ನು ನಮೂದಿಸಲಾಗಿತ್ತು, ಮತ್ತೊಂದಕ್ಕೆ ನಮೂದಿಸಲಾಗಿರಲಿಲ್ಲ. ಅದಕ್ಕಾಗಿಯೇ ಮೊದಲು ಕೇವಲ ಒಂದು ದರ ಮಾತ್ರ ಕಾಣಿಸುತ್ತಿತ್ತು. ಪೋಷಕ ಡಾಕ್ಯುಮೆಂಟ್ ಸೆಟ್ಟಿಂಗ್ ಬಳಸಿ ಈಗ ವ್ಯವಸ್ಥೆ ಮೂಲ ವ್ಯವಹಾರದಿಂದ ಸರಿಯಾದ ದರವನ್ನು ತರಿಕೊಳ್ಳುತ್ತದೆ. ಇದು ಆದಮೇಲೆ ನಾನು ಹೆಚ್ಚಾಗಿ ಏನನ್ನೂ ಮಾಡಬೇಕಾಗಿಲ್ಲ. ಅವಶ್ಯಕತೆ ಇದ್ದರೆ ನಾನು ನಿಯಮಗಳು ಮತ್ತು ಷರತ್ತುಗಳು, ಬ್ಯಾಂಕ್ ವಿವರಗಳು ಸೇರಿಸಬಹುದು ಅಥವಾ ಇನ್ವಾಯ್ಸ್ಗೆ ಡಿಫಾಲ್ಟ್ ಫಾರ್ಮ್ಯಾಟ್ ಅನ್ನು ಹೊಂದಿಸಬಹುದು. ಹಾಗೂ ನೀವು ಲಭ್ಯವಿರುವ ವಿವಿಧ ಇನ್ವಾಯ್ಸ್ ಫಾರ್ಮ್ಯಾಟ್ಗಳನ್ನು ವೀಕ್ಷಿಸಿ ಆಯ್ಕೆ ಮಾಡಬಹುದು. ಇವು ನಿಮ್ಮ ಡಾಕ್ಯುಮೆಂಟ್ ಕಸ್ಟಮೈಸೇಷನ್ಗಾಗಿ ಎಲೈನ್ ಬುಕ್ಸ್ ಡಿಫಾಲ್ಟ್ ಆಗಿ ನೀಡುವ ಫಾರ್ಮ್ಯಾಟ್ಗಳು. ಈ ಸೆಟಪ್ ಆರ್ಡರ್ ನೀಡುವಿಕೆಯಿಂದ ಇನ್ವಾಯ್ಸಿಂಗ್ ಒಳಗೆ ಸುಗಮವಾದ ವರ್ಗಾವಣೆಯನ್ನು ಖಚಿತಪಡಿಸುತ್ತದೆ ಮತ್ತು ಡಾಕ್ಯುಮೆಂಟ್ನ ರೂಪ ಹಾಗೂ ಡೇಟಾ ಶುದ್ಧತೆಯ ಮೇಲೆ ಲವಚಿಕ ನಿಯಂತ್ರಣವನ್ನು ನೀಡುತ್ತದೆ. ನಿಮ್ಮ ಸೇಲ್ಸ್ ಇನ್ವಾಯ್ಸ್ ಸಿದ್ಧವಾದ ಮೇಲೆ ನೀವು ಸರಳವಾಗಿ ಪ್ರಿಂಟ್ ಆಯ್ಕೆಯನ್ನು ಕ್ಲಿಕ್ ಮಾಡಬಹುದು. ವ್ಯವಹಾರವು ಸ್ವಯಂಚಾಲಿತವಾಗಿ ಉಳಿಯುತ್ತದೆ. ಅದೇ ಪರದೆಯಿಂದ ನೀವು ಡಾಕ್ಯುಮೆಂಟ್ ಆಯ್ಕೆ ಮಾಡಿ ತಕ್ಷಣವೇ ಪ್ರಿಂಟೌಟ್ ತೆಗೆದುಕೊಳ್ಳಬಹುದು. ನಿಮ್ಮ ಸಂರಚಿತ ವರ್ಕ್ಫ್ಲೋ ಅನುಸರಿಸಿ ಸೇಲ್ಸ್ ಇನ್ವಾಯ್ಸ್ ರಚಿಸುವುದು ಇದು ಅತ್ಯಂತ ಸರಳ ಮತ್ತು ವೇಗವಾದ ವಿಧಾನವಾಗಿದೆ. ನಂತರ ನೀವು ವ್ಯವಹಾರವನ್ನು ತೆರೆಯಲು ಅಥವಾ ಸಂಪಾದಿಸಲು ಬಯಸಿದರೆ ಅದನ್ನು ಡಬಲ್ ಕ್ಲಿಕ್ ಮಾಡಿ. ನಿಮ್ಮ ಬಳಕೆದಾರ ಹಕ್ಕುಗಳ ಆಧಾರದ ಮೇಲೆ ನೀವು ವ್ಯವಹಾರಗಳನ್ನು ರದ್ದುಗೊಳಿಸಬಹುದು, ಅಳಿಸಬಹುದು ಅಥವಾ ನಕಲು ಮಾಡಬಹುದು. ಇ-ವೇ ಬಿಲ್ ಮತ್ತು ಇನ್ವಾಯ್ಸಿಂಗ್ ಏಕೀಕರಣ. ನೀವು ಸಿಸ್ಟಂನಲ್ಲಿ ಇ-ವೇ ಬಿಲ್ ಮತ್ತು ಇನ್ವಾಯ್ಸಿಂಗ್ ಅನ್ನು ಸಂರಚಿಸಿದ್ದರೆ, ಈ ಒಂದೇ ವಿಂಡೋದಿಂದ ಬಿ ಇನ್ವಾಯ್ಸ್ಗಳಿಗೆ ನೀವು ಇ-ವೇ ಬಿಲ್ ರಚಿಸಬಹುದು ಅಥವಾ ಇನ್ವಾಯ್ಸ್ ಸೃಷ್ಟಿಸಬಹುದು. ರಚಿಸಲು ಕ್ಲಿಕ್ ಮಾಡಿದಾಗ ಸಿಸ್ಟಮ್ ಸ್ವಯಂಚಾಲಿತವಾಗಿ ಇನ್ವಾಯ್ಸ್ನ ಮುದ್ರಣದಲ್ಲಿ ಕೋಡ್, ಐರನ್, ಇನ್ವಾಯ್ಸ್ ರೆಫರೆನ್ಸ್ ನಂಬರ್ ಮತ್ತು ಅಕ್ನಾಲೆಡ್ಜ್ಮೆಂಟ್ ನಂಬರ್ನೊಂದಿಗೆ ಇನ್ವಾಯ್ಸ್ ಅನ್ನು ಸೃಷ್ಟಿಸುತ್ತದೆ. ಇದು ಅನುಸರಣೆ ಪ್ರಕ್ರಿಯೆಯನ್ನು ಸರಳಗೊಳಿಸುತ್ತದೆ ಮತ್ತು ಸರ್ಕಾರದ ಅವಶ್ಯಕತೆಗಳನ್ನು ಸುಲಭವಾಗಿ ನಿರ್ವಹಿಸಲು ನಿಮಗೆ ಸಹಾಯ ಮಾಡುತ್ತದೆ. ಎಲ್ಲಾ ವರದಿಗಳ ಅಡಿಯಲ್ಲಿ ನೀವು ಗ್ರಾಹಕರ ಟ್ರಯಲ್ ಬ್ಯಾಲೆನ್ಸ್ ಮತ್ತು ವಿತರಕರ ಟ್ರಯಲ್ ಬ್ಯಾಲೆನ್ಸ್, ಬಾಕಿ ಇರುವ ಗ್ರಾಹಕರ ವರದಿಗಳು ಸೇರಿದಂತೆ ವಿವಿಧ ವರದಿಗಳನ್ನು ನೋಡಬಹುದು. ನೀವು ಎಂಟ್ರಿಗಳನ್ನು ಡಬಲ್ ಕ್ಲಿಕ್ ಮಾಡುವ ಮೂಲಕ ವಿವರವಾದ ವ್ಯವಹಾರಗಳಿಗೆ ಡ್ರಿಲ್ ಡೌನ್ ಮಾಡಬಹುದು. ನಿಮ್ಮ ಡ್ಯಾಶ್ಬೋರ್ಡ್ನಲ್ಲಿ ಮಾರಾಟ ವಿಶ್ಲೇಷಣೆ, ಖರೀದಿ ವಿಶ್ಲೇಷಣೆ, ಪಡೆಯಬೇಕಾದ ಹಣ, ಪಾವತಿಸಬೇಕಾದ ಹಣ, ಪ್ರಸ್ತುತ ನಗದು ಮತ್ತು ಬ್ಯಾಂಕ್ ಶೇಷಗಳ ಸ್ನ್ಯಾಪ್ಶಾಟ್ ಒದಗಿಸುತ್ತದೆ. ಆರಂಭದಲ್ಲಿ ಓಪನಿಂಗ್ ಬ್ಯಾಲೆನ್ಸ್ಗಳನ್ನು ನಮೂದಿಸದಿದ್ದರಿಂದ ಅವುಗಳನ್ನು ತುಂಬುವವರೆಗೆ ಇವು ಶೂನ್ಯವಾಗಿ ತೋರಿಸಬಹುದು. ನೀವು ಹೊಸ ಖಾತೆಗಳನ್ನು ಸೇರಿಸಬೇಕಾದರೆ, ಉದಾಹರಣೆಗೆ ಒಂದು ಬ್ಯಾಂಕ್ ಖಾತೆ, ಫೈನಾನ್ಸ್ ಚಾರ್ಟ್ ಆಫ್ ಅಕೌಂಟ್ಗೆ ಹೋಗಿ. ನೀವು HDFC ಬ್ಯಾಂಕ್ನಂತಹ ಖಾತೆಯನ್ನು ನಗದು ಮತ್ತು ನಗದು ಸಮಾನವಾದವುಗಳ ಅಡಿಯಲ್ಲಿ ಸೇರಿಸಬಹುದು. ಖಾತೆ ಸಂಖ್ಯೆ ಮತ್ತು ಎಫ್ಸ್ಟ್ ಕೋಡ್ನಂತಹ ಮೂಲ ಬ್ಯಾಂಕ್ ವಿವರಗಳನ್ನು ನಮೂದಿಸಿ. ಈ ಖಾತೆಗೆ ಓಪನಿಂಗ್ ಬ್ಯಾಲೆನ್ಸ್ ನಮೂದಿಸಲು ಓಪನಿಂಗ್ ಫೈನಾನ್ಷಿಯಲ್ಗೆ ಹೋಗಿ. ಖಾತೆ ಹೆಸರನ್ನು ಹುಡುಕಿ ಓಪನಿಂಗ್ ಮೊತ್ತವನ್ನು ನಮೂದಿಸಿ, ಉದಾಹರಣೆಗೆ ಭಾರತೀಯ ರೂಪಾಯಿ 6 ಲಕ್ಷದ ಮತ್ತು ಉಳಿಸಿ. ವಿಕ್ರೇತರಿಗೆ ಪಾವತಿ ಮಾಡುವುದು. ವಿಕ್ರೇತರಿಗೆ ಪಾವತಿ ಮಾಡಲು ಪರ್ಚೇಸ್ ಬಿಲ್ ಪೇಮೆಂಟ್ಗೆ ಹೋಗಿ. ವಿಕ್ರೇತರನ್ನು ಆಯ್ಕೆ ಮಾಡಿ, ಉದಾಹರಣೆಗೆ ಪಂಕಜ್ ಎಂಟರ್ಪ್ರೈಸಸ್. ಯಾವ ಬ್ಯಾಂಕ್ ಖಾತೆಯಿಂದ ಪಾವತಿ ಮಾಡಬೇಕೆಂದು ಆಯ್ಕೆ ಮಾಡಿ, ಉದಾಹರಣೆಗೆ HDFC ಬ್ಯಾಂಕ್, ಶೇಷ ಭಾರತೀಯ ರೂಪಾಯಿ 6 ಲಕ್ಷದ.
ಪಾವತಿ ಮೊತ್ತವನ್ನು ನಮೂದಿಸಿ, ಉದಾಹರಣೆಗೆ 4,500 ಭಾರತೀಯ ರೂಪಾಯಿ. ನೀವು ಬೇಕಾದರೆ ನಗದು ರಿಯಾಯಿತಿ ಸೇರಿಸಬಹುದು ಅಥವಾ ಅನ್ವಯಿಸಿದರೆ ಚದಸ್ ಕಡಿತಗೊಳಿಸಬಹುದು. ಪಾವತಿಯನ್ನು ಉಳಿಸಿ ಮತ್ತು ವ್ಯವಸ್ಥೆ ಸ್ವಯಂಚಾಲಿತವಾಗಿ ವಿಕ್ರೇತೆಯ ಶೇಷವನ್ನು ಸರಿಹೊಂದಿಸುತ್ತದೆ. ಅದೇ ರೀತಿ ಗ್ರಾಹಕರಿಂದ ಪಾವತಿ ಸ್ವೀಕರಿಸಿದ್ದನ್ನು ದಾಖಲಿಸಲು ಸೇಲ್ಸ್ ಪೇಮೆಂಟ್ ರಿಸೀಪ್ಟ್ಗೆ ಹೋಗಿ ಗ್ರಾಹಕರನ್ನು ಆಯ್ಕೆ ಮಾಡಿ ಮತ್ತು ಬಾಕಿ ಮೊತ್ತವು ತೋರಿಸುತ್ತದೆ. ಸ್ವೀಕರಿಸಿದ ಮೊತ್ತವನ್ನು ನಮೂದಿಸಿ, ಉದಾಹರಣೆಗೆ ಬ್ಯಾಂಕ್ ಖಾತೆಗೆ ವಿರುದ್ಧವಾಗಿ 90,000 ಭಾರತೀಯ ರೂಪಾಯಿ. ಬಾಕಿ ಇರುವ ಇನ್ವಾಯ್ಸ್ಗಳಿಗೆ ಪಾವತಿಯನ್ನು ಅನ್ವಯಿಸಲು ಆಟೋ ಅಡ್ಜಸ್ಟ್ ಆಯ್ಕೆಯನ್ನು ಬಳಸಿ. ಯಾವುದಾದರೂ ರಿಯಾಯಿತಿ ಅಥವಾ ಚಟ್ಸ್ ಅನ್ವಯಿಸಿದರೆ ನಮೂದಿಸಿ. ರಸೀದಿಯನ್ನು ಮುದ್ರಿಸಿ ಅಥವಾ ಉಳಿಸಿ, ಇದನ್ನು ತಕ್ಷಣವೇ ಗ್ರಾಹಕರೊಂದಿಗೆ ಹಂಚಿಕೊಳ್ಳಬಹುದು. ಈ ಆರಂಭದಿಂದ ಅಂತ್ಯವರೆಗೆ ಇರುವ ಪ್ರಕ್ರಿಯೆ ಇನ್ವಾಯ್ಸ್ ರಚನೆ, ಅನುಸರಣೆ, ವರದಿ ಮತ್ತು ಪಾವತಿ ನಿರ್ವಹಣೆಯನ್ನು ವ್ಯವಸ್ಥೆಯೊಳಗೆ ಸುಗಮವಾಗಿ ಒಳಗೊಂಡಿದೆ. ಈಗ ನೀವು ನಿಮ್ಮ ಸಂಪೂರ್ಣ ಹಣಕಾಸು ಸ್ಥಿತಿಯನ್ನು ನೋಡಲು ಬಯಸಿದರೆ, ಟ್ರಯಲ್ ಬ್ಯಾಲೆನ್ಸ್ ಅಥವಾ ಬ್ಯಾಲೆನ್ಸ್ ಶೀಟ್ ಅನ್ನು ನೇರವಾಗಿ ವ್ಯವಸ್ಥೆಯಿಂದ ನೋಡಬಹುದು. ಇಲ್ಲಿ ನಿಮ್ಮ ಬಾಧ್ಯತೆಗಳು, ಆಸ್ತಿಗಳು, ಬ್ಯಾಂಕ್ ಶೇಷಗಳು ಮತ್ತು ಇನ್ನಷ್ಟು ಎಲ್ಲವನ್ನೂ ಒಂದೇ ಸ್ಥಳದಲ್ಲಿ ಸಂಕ್ಷಿಪ್ತವಾಗಿ ನೋಡಬಹುದು. ಉದಾಹರಣೆಗೆ, ಬ್ಯಾಂಕ್ ಬುಕ್ನಲ್ಲಿ ಆರಂಭಿಕ ಶೇಷ, ವಿತರಕರಿಗೆ ಮಾಡಿದ ಪಾವತಿಗಳು, ಗ್ರಾಹಕರಿಂದ ಪಡೆದ ರಸೀದಿಗಳು ಮತ್ತು ಪ್ರಸ್ತುತ ಬ್ಯಾಂಕ್ ಶೇಷವನ್ನು ತೋರಿಸುತ್ತದೆ. ಈ ಸಂದರ್ಭದಲ್ಲಿ ಕಡೆಫ್ಟ್ ಬ್ಯಾಂಕ್ನ ಒಟ್ಟು ಶೇಷವು ಭಾರತೀಯ ರೂಪಾಯಿ 6,85,500 ಆಗಿದೆ. ಖರ್ಚುಗಳು ಮತ್ತು ಪಾವತಿಗಳನ್ನು ದಾಖಲಿಸುವುದು. ನೀವು ವೇತನಗಳು, ಉಪಯೋಗಿತ ವಸ್ತುಗಳು ಅಥವಾ ಬ್ಯಾಂಕ್ ಶುಲ್ಕಗಳಂತಹ ಖರ್ಚುಗಳನ್ನು ದಾಖಲಿಸಲು ಬಯಸಿದರೆ, ಹಣಕಾಸು ವಿಭಾಗದ ಅಡಿಯಲ್ಲಿ ರಸೀದಿ ಮತ್ತು ಪಾವತಿ ವೌಚರ್ ವಿಭಾಗಕ್ಕೆ ಹೋಗಿ. ಖರ್ಚಿಗೆ ಸಂಬಂಧಿಸಿದ ಲೆಡ್ಜರ್ ಆಯ್ಕೆ ಮಾಡಿ, ಉದಾಹರಣೆಗೆ ಬ್ಯಾಂಕ್ ಕಮಿಷನ್ ಮತ್ತು ಶುಲ್ಕಗಳು. ಬ್ಯಾಂಕ್ ಖಾತೆಯನ್ನು ಆಯ್ಕೆ ಮಾಡಿ, ಉದಾಹರಣೆಗೆ ಹಡಫ್ಸ್ ಬ್ಯಾಂಕ್. ಖರ್ಚಿನ ಮೊತ್ತವನ್ನು ನಮೂದಿಸಿ, ಉದಾಹರಣೆಗೆ 600 ಭಾರತೀಯ ರೂಪಾಯಿ. ನೀವು ಡೆಬಿಟ್ ಅಥವಾ ಕ್ರೆಡಿಟ್ ಅನ್ನು ಕೈಯಾರೆ ಆಯ್ಕೆ ಮಾಡಬೇಕಾಗಿಲ್ಲ. ಸಿಸ್ಟಮ್ ಸ್ವಯಂಚಾಲಿತವಾಗಿ ಖರ್ಚಿನ ಲೆಡ್ಜರ್ ಅನ್ನು ಡೆಬಿಟ್ ಮಾಡುತ್ತದೆ ಮತ್ತು ಬ್ಯಾಂಕ್ ಅನ್ನು ಕ್ರೆಡಿಟ್ ಮಾಡುತ್ತದೆ. ಈಗ ನೀವು ಮತ್ತೆ ಬ್ಯಾಂಕ್ ಪುಸ್ತಕವನ್ನು ಪರಿಶೀಲಿಸಿದರೆ, ಈ ವ್ಯವಹಾರವನ್ನು ಸರಿಯಾಗಿ ದಾಖಲಿಸಿರುವುದನ್ನು ನೋಡಬಹುದು. ವಿಸ್ತೃತ ವರದಿ ವೈಶಿಷ್ಟ್ಯಗಳು. ಈ ವ್ಯವಸ್ಥೆ ವ್ಯಾಪಕವಾದ ವರದಿಗಳು ಮತ್ತು ಹಣಕಾಸು ಹೇಳಿಕೆಗಳನ್ನು ಒದಗಿಸುತ್ತದೆ. ಬ್ಯಾಲೆನ್ಸ್ ಶೀಟ್, ಲಾಭ ಮತ್ತು ನಷ್ಟ, ನಗದು ಹರಿವು, ನಿಧಿ ಹರಿವು, ಬ್ಯಾಂಕ್ ಹೊಂದಾಣಿಕೆ ಹೇಳಿಕೆ, ಪ್ರಾಥಮಿಕ ಪುಸ್ತಕಗಳು. ಹೀಗಾಗಿ ಡೇ ಬುಕ್, ಕ್ಯಾಶ್ ಬುಕ್, ಬ್ಯಾಂಕ್ ಬುಕ್, ವಿವರವಾದ ಲೆಡ್ಜರ್ಗಳು, ಜನರಲ್ ಲೆಡ್ಜರ್, ಸಬ್ ಲೆಡ್ಜರ್, ಮಾರಾಟ ಮತ್ತು ಖರೀದಿ ರಿಜಿಸ್ಟರ್ಗಳು, ಇನ್ವೆಂಟರಿ ಚಲನೆ ಮತ್ತು ಸ್ಟಾಕ್ ಮೌಲ್ಯಮಾಪನ ವರದಿಗಳು, ಜಿಎಸ್ಟಿ ರಿಟರ್ನ್ಗಳು ಸೇರಿದಂತೆ ಗೆಸ್ಟ್ರ್ ವ್ಯವಕಲನ 1, ಗೆಸ್ಟ್ರ್ ವ್ಯವಕಲನ 3B, ಗೆಸ್ಟ್ರ್ ವ್ಯವಕಲನ 4, ಗೆಸ್ಟ್ರ್ ವ್ಯವಕಲನ 9, ಎಚ್ ವ್ಯವಕಲನ 04, ಗ್ರಾಹಕರ ಪಿಒಎಸ್ ವಿವರಗಳು ಮತ್ತು ಹೊಂದಾಣಿಕೆ ವರದಿಗಳು. ಎಲ್ಲಾ ವರದಿಗಳನ್ನು ಒಂದೇ ಏಕೀಕೃತ ವಿಂಡೋದಿಂದ ಪ್ರವೇಶಿಸಬಹುದು. ವೀಕ್ಷಣೆಗಳೊಂದಿಗೆ ವರದಿಗಳನ್ನು ಕಸ್ಟಮೈಸ್ ಮಾಡುವುದು. ಡಿಫಾಲ್ಟ್ ವರದಿಗಳು ಹೆಚ್ಚು ಕಾಲಂಗಳು ಅಥವಾ ಅನಗತ್ಯ ಡೇಟಾವನ್ನು ತೋರಿಸಿದರೆ, ನೀವು ಕಸ್ಟಮ್ ವೀಕ್ಷಣೆಯನ್ನು ರಚಿಸಬಹುದು. ಇರುವ ವರದಿ ವೀಕ್ಷಣೆಯನ್ನು ನಕಲಿಸಿ. ಅನಗತ್ಯ ಕಾಲಂಗಳು. ಹೀಗಾಗಿ ಕಾಂಟ್ರಾ ಲೆಡ್ಜರ್, ಚೆಕ್ ಸಂಖ್ಯೆ, ಕ್ಲಿಯರಿಂಗ್ ದಿನಾಂಕ, ಬ್ಯಾಂಕ್ ರೆಫರೆನ್ಸ್ ಮುಂತಾದವುಗಳನ್ನು ತೆಗೆದುಹಾಕಿ. ಕಾಲಂ ಹೆಡರ್ಗಳನ್ನು ಮರುಹೆಸರಿಸಿ, ಕಾಲಂಗಳ ಕ್ರಮವನ್ನು ಬದಲಿಸಿ, ಕಾಲಂ ಅಗಲವನ್ನು ಹೊಂದಿಸಿ. ನಿಮ್ಮ ಇಚ್ಛೆಯಂತೆ ಒಟ್ಟುಗಳು, ಗುಂಪು ಮಾಡುವುದು ಮತ್ತು ವಿಂಗಡಿಸುವುದನ್ನು ಸೇರಿಸಿ. ಉತ್ತಮ ಓದುಗತೆಗೆ ವರ್ಡ್ ರ್ಯಾಪ್ ಅನ್ನು ಸಕ್ರಿಯಗೊಳಿಸಿ. ಒಮ್ಮೆ ಉಳಿಸಿದ ನಂತರ, ನಿಮ್ಮ ಕಸ್ಟಮ್ ವೀಕ್ಷಣೆ ನಿಮಗೆ ಬೇಕಾದ ಡೇಟಾವನ್ನು ಮಾತ್ರ ಪ್ರದರ್ಶಿಸುತ್ತದೆ. ಇದರಿಂದ ವರದಿಗಳು ಇನ್ನಷ್ಟು ಸ್ವಚ್ಛವಾಗಿಯೂ ಅರ್ಥಪೂರ್ಣವಾಗಿಯೂ ಇರುತ್ತವೆ. ಸಿಸ್ಟಂನಲ್ಲಿ ವೇಗವಾದ ಪ್ರಕ್ರಿಯೆಗೆ ಮಾಸ್ಟರ್ ಡೇಟಾದ ಮೇಲೆ ಬಲ್ಕ್ ಕ್ರಿಯೆಗಳು ಸೇರಿವೆ. ನೀವು ಯಾವಾಗಲಾದರೂ ಸಹಾಯ ಬೇಕಾದರೆ, ನೀವು ಸಾಫ್ಟ್ವೇರ್ನಿಂದಲೇ ಸಹಾಯ ಟಿಕೆಟ್ ಅನ್ನು ರಚಿಸಬಹುದು. ಇಲ್ಲಿ ಸಹಾಯ ವಿಡಿಯೋಗಳು, ಎಫ್ಎಕ್ಯೂಗಳು, ಪ್ರತಿಕ್ರಿಯೆ ಆಯ್ಕೆಗಳು ಮತ್ತು ನೇರ ಸಂಪರ್ಕ ಬೆಂಬಲ ವೈಶಿಷ್ಟ್ಯಗಳಿವೆ. ನೀವು ಪ್ಲಾಟ್ಫಾರ್ಮ್ನಲ್ಲಿಯೇ ಕಾನೂನು, ಗೌಪ್ಯತೆ ಮತ್ತು ಪ್ರಾರಂಭಿಸುವ ಮಾರ್ಗದರ್ಶಿಗಳನ್ನು ಕೂಡ ಪರಿಶೀಲಿಸಬಹುದು. ಇದು ಸಾಫ್ಟ್ವೇರ್ ಅನ್ನು ದೈನಂದಿನ ವ್ಯವಹಾರಗಳಿಂದ ಹಿಡಿದು ಅನುಸರಣೆ ಮತ್ತು ಬೆಂಬಲವರೆಗೆ ಎಲ್ಲವನ್ನೂ ಒಂದೇ ಸ್ಥಳದಲ್ಲಿ ಒದಗಿಸುವ ಸಮಗ್ರ ಪರಿಹಾರವಾಗಿಸುತ್ತದೆ. ನಿಮ್ಮ ಗಮನಕ್ಕೆ ಧನ್ಯವಾದಗಳು.